ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿ ಬಿಚ್ಚು ಮನಸ್ಸಿನಲ್ಲಿ ಯಾವುದೇ ಒಂದು ಟೆನ್ಷನ್, ನಮ್ಮ ಶ್ರೀಪತಿ ಹೇಳ್ತಿದ್ದ ಕಾರ್ಯಕ್ರಮ ಆಗೋವರೆಗೆ ನಂಗೆ ಸ್ವಲ್ಪ ಟೆನ್ಷನ್ ಇದೆ ಕಾಕ, ನಾ ಅದು ಏನೂ ಟೆನ್ಷನ್ ಮಾಡ್ಕೊಳ್ಬೇಡ, ಮನೆಯ ಕಾರ್ಯಕ್ರಮ ಇದು. ಹೀಗಾಗಿ ಅತಿಥಿಗಳು ಆಲ್ರೆಡಿ ಆಗಮಿಸಿದ್ದಾರೆ. ಇನ್ನೂ ಒಂದು 2-3 ನಿಮಿಷದಲ್ಲಿ ಇಬ್ಬರು ಅತಿಥಿಗಳು ಆಗಮಿಸ್ತಾ ಇದ್ದಾರೆ. ನೇರವಾಗಿ ನಾವು ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ದಯವಿಟ್ಟು ಹೊರಗಡೆ ಇದ್ದವರು ಒಳಗಡೆ ಬಂದು ಕೂತ್ಕೊಳ್ಬೇಕು ಅಂತ ವಿನಂತಿಸ್ಕೊಳ್ತೇನೆ. ಒಂದು 2-3 ನಿಮಿಷದಲ್ಲಿ ಗೆಸ್ಟ್ಗಳು ಬಂದ ಕೂಡಲೇ ಕಾರ್ಯಕ್ರಮವನ್ನು ಆರಂಭ ಮಾಡಿಬಿಡ್ತೀವಿ. ಅಲ್ಲಿವರೆಗೆ ತಾವು ಮಾತಾಡ್ಬೋದು ಒಬ್ಬರೊಬ್ಬರು ಪಕ್ಕದಲ್ಲಿದ್ದಾರೆ ಜೋಡಿಗೆ. ನಮಸ್ಕಾರ. ದಯವಿಟ್ಟು ಕಾರ್ಯಕ್ರಮಕ್ಕೆ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿಯವರನ್ನು ವಿದ್ಯಾವಾಚಸ್ಪತಿ ಶ್ರೇಷ್ಠ ದಯವಿಟ್ಟು ಮೇಲೆ ಬಂದು ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿಯವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ಕೊಳ್ತಾನೆ. ಅವರಿಗೆ ವಿಠ್ಠಲರಾವ್ ಕುಲಕರ್ಣಿ ಪ್ರತಿಷ್ಠಾನ ಮತ್ತು ಕುಟುಂಬದ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಪತಿ ಬಾ ಡಾಕ್ಟರ್ ಮುದ್ದುಮೋಹನ್ ಅವರು ಕೂಡ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಮೇಲ್ಗಡೆ ಬರ್ತಾ ಇದ್ದಾರೆ. ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ನಾನು ಈಗಾಗಲೇ ಹೇಳಿದಂತೆ ಇದು ಒಂದು ಕೌಟುಂಬಿಕ ಕಾರ್ಯಕ್ರಮ, ಸಾಹಿತ್ಯಿಕ ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಒಂದು ಕುಟುಂಬದ ಸಂಭ್ರಮ, ಹೆಮ್ಮೆ ಮತ್ತು ಗೌರವ ಪಡುವಂಥ ಒಂದು ಕಾರ್ಯಕ್ರಮ. ಹೀಗಾಗಿ ಯಾವುದೇ ಹೆಚ್ಚಿನ ಫಾರ್ಮ್ಯಾಲಿಟಿಯನ್ನು ನಾವು ಇದರಲ್ಲಿ ಬಳಸ್ಕೊಳ್ಳಾರದೆ ಎಲ್ಲ ಆತ್ಮೀಯರು ಒಡನಾಡಿಗಳು ಇರೋದರಿಂದ ಸರಳವಾಗಿ ಹೆಮ್ಮೆಯಿಂದ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ವಿಠ್ಠಲರಾವ್ ಅವರನ್ನು ನೆನಪಿಸ್ಕೊಳ್ಳೋದು, ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು ನಮ್ಮ ಇಡಿಯಾದ ಕುಟುಂಬಕ್ಕೆ ಒಂದು ಪ್ರೌಡ್ನೆಸ್, ಒಂದು ಹೆಮ್ಮೆಯ ಒಂದು ಫೀಲ್ ಮಾಡ್ತೇವೆ ನಾವು, ಒಳಗಡೆ ಒಂದು ಪ್ರೌಡ್ನೆಸ್ಸನ್ನು. ಅದನ್ನು ಹೇಳ್ತಾ ನಮ್ಮ ಇನ್ನೊಬ್ಬ ಅತಿಥಿಗಳು ಡಾಕ್ಟರ್ ಮುದ್ದುಮೋಹನ್ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಮುದ್ದುಮೋಹನ್ ಅವರು ಖ್ಯಾತ ಹಿಂದೂಸ್ತಾನಿ ಸಂಗೀತಗಾರರು, ನಿವೃತ್ತ IAS ಅಧಿಕಾರಿಗಳಾಗಿದ್ದವರು. ಅವರು ಕೂಡ ವೇದಿಕೆ ಬರಬೇಕು ಅಂತ ನಾನು ಅನಿಸ್ಕೊಳ್ತೇನೆ. ಈ ಕಾರ್ಯಕ್ರಮದ ಸ್ವರ ಫೌಂಡೇಶನ್ ಬೆಂಗಳೂರು ಜೊತೆಗೆ ಸಾಗ್ತಾ ಇದೆ. ಅದರ ಮ್ಯಾನೇಜಿಂಗ್ ಟ್ರಸ್ಟಿ ಅವರು ಡಾಕ್ಟರ್ ಮುದ್ದುಮೋಹನ್ ಅವರು. ಹಾಗೆ ಇನ್ನೊಬ್ಬ ನಮ್ಮ ಯುವ ವ್ಯಕ್ತಿ, ಒಬ್ಬ ಯುವಕರಾಗಿದ್ದಾಲೆ ಅಷ್ಟು ಸಾಧನೆಯನ್ನು ಮಾಡಬಹುದಾದದ್ದನ್ನು ನಾವು ನೋಡಿರ್ತಕ್ಕಂಥದ್ದು ಅಂತಂದರೆ ಡಾಕ್ಟರ್ SN ಓಂಕಾರ ಅವರು. ದಯವಿಟ್ಟು ಅವರು ವೇದಿಕೆಗೆ ಬರಬೇಕು ಅಂತ ನಾನು ವಿನಂತಿಸ್ಕೊಳ್ತೇನೆ. ಇವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಅವರು ಸೈನ್ಸ್ನವರು ಏನು ಸಾಧನೆಗಳು ಮಾಡಿದ್ದಾರೆ ಅನ್ನೋದು ಟೆಕ್ನಿಕಲ್ಲಾಗಿ ನಮಗೆ ಗೊತ್ತಾಗೋದಿಲ್ಲ. ಬಟ್ ವೈಮಾನಿಕ ಕ್ಷೇತ್ರದಲ್ಲಿ ಅತ್ಯಂತ ಸಮರ್ಥವಾದಂಥ ಸೇವೆಯನ್ನು ಸಲ್ಲಿದ್ದವರು, ಯೋಗರತ್ನ ಅನ್ನುವಂಥ ಬಿರುದನ್ನು ಪಡೆದವರು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದವರು, ಕೆಂಪೇಗೌಡ ಪ್ರಶಸ್ತಿಯನ್ನು ಪಡೆದಂಥವರು ಓಂಕಾರ ಅವರು. ಡಾಕ್ಟರ್ ಓಂಕಾರ ಅವರು ನಮ್ಮ ವಿಠ್ಠಲರಾವ್, ಶ್ರೀಪತಿ ಮತ್ತು ನಮ್ಮ ಕುಟುಂಬದ ಆತ್ಮೀಯರು, ಒಡನಾಡಿಗಳು. ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ವಿಠ್ಠಲರಾವ್ ಅವರಿಗೂ ಮತ್ತು ನಮ್ಮೆಲ್ಲರಿಗೂ ಆತ್ಮೀಯರಾದ ಇನ್ನೊಬ್ಬ ಹಿರಿಯರು HR ಶ್ರೀಶಾ ಅವರು. HR ಶ್ರೀಶಾ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಸಂಯುಕ್ತ ಕರ್ನಾಟಕದ ಹಿರಿಯ ಪತ್ರಕರ್ತರು, ಕಲಬುರಗಿಯಿಂದಲೇ ನಮ್ಮ ಕುಟುಂಬದೊಂದಿಗೆ, ನಮ್ಮ ವಿಠ್ಠಣ್ಣನೊಂದಿಗೆ ಅವರ ಒಡನಾಟ. ಅವರು ಈಗ ಬೆಂಗಳೂರಿನಲ್ಲಿ ಇದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾನೆ. ಶ್ರೀಪತಿಯವರು ಅವರನ್ನು ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾನೆ. ಶ್ರೀ HR ಶ್ರೀಶಾ ಅವರು ಆ ಕಡೆ ಬನ್ನಿ, ಇದು ಇರಲಿ. ವಿಠ್ಠಲ ಪ್ರತಿಷ್ಠಾನ ಅನ್ನುವಂಥ ಒಂದು ಪ್ರತಿಷ್ಠಾನದ ಆರಂಭವನ್ನು ಆ ವಿಠ್ಠಣ್ಣನ ಸುಪುತ್ರ
ನಾನು ಕೆಲವೊಮ್ಮೆ ವಿಠ್ಠಲರಾವ್ ಅಂತೀನಿ, ಕೆಲವೊಮ್ಮೆ ವಿಠ್ಠಣ್ಣ ಅಂತೀನಿ ನಾನು. ವಿಠ್ಠಲರಾವ್ ಅವರ ಸುಪುತ್ರ ಶ್ರೀಪತಿ, ಮಗಳು ಭಾಗ್ಯಶ್ರೀ ಮತ್ತು ನಮ್ಮ ವೈನಿ ಚಿತ್ರ ಅವರು ಒಂದು ನೆನಪಿಗಾಗಿ ಒಂದು ಫೌಂಡೇಶನನ್ನು ಫಾರ್ಮ್ ಮಾಡಬೇಕು ಅಂದ ಹೊತ್ತಿನಾಗೆ ವಿಠ್ಠಲ ಪ್ರತಿಷ್ಠಾನ ಅನ್ನುವಂಥ ಒಂದು ಫೌಂಡೇಶನ್ನ ಫಾರ್ಮ್ ಮಾಡಿ ತನ್ನ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಮೊದಲನೇದಾಗಿ ಒಂದು ಪ್ರಶಸ್ತಿಯನ್ನು ಕೂಡ ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮ, ಈ ಒಂದು ವಿಠ್ಠಲ ಪ್ರತಿಷ್ಠಾನದ ಅಧ್ಯಕ್ಷತೆ ನಮ್ಮ ವೈನಿ ಶ್ರೀಮತಿ ಚಿತ್ರಾ ವಿಠ್ಠಲರಾವ್ ಅವರು. ದಯವಿಟ್ಟು ಅವರು ವೇದಿಕೆ ಬರಬೇಕು ಅಂತ ನಾನು ಕೇಳ್ಕೊತೇನೆ. ಬಾರವ ಚಿತ್ರ, ಒಂದು ನೀನು ಕೂತು ಆಮೇಲೆ ನಿನಗೆ ಇದಾದ ಹೋಗುವಂತೆ. ಹಾಂ, ಭಾಗ್ಯ. ಹಾಗೆಯೇ ಈ ಪುಸ್ತಕ ಪ್ರಕಟಣೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಂಥ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿಯವರು ಸಿರುಪುರ ಪ್ರಕಾಶನದ ಫೌಂಡರ್ ಸಂಪಾದಕರು ವಿಠ್ಠಲರಾವ್ ಅವರಿದ್ದರು. ಕಲಬುರಗಿಯಲ್ಲಿ ಅದು ಸಿರುಪುರ ಪ್ರಕಾಶನ ಆರಂಭವಾದಾಗ ವಿಠ್ಠಲರಾವ್ ಅವರು ಕೂಡ ಅದರ ಫೌಂಡರ್ ಸಂಪಾದಕ ಮಂಡಳಿಯಲ್ಲಿದ್ದರು. ಅವರ ಸೈಮ್ನಲ್ಲಿ 2-3 ಪುಸ್ತಕಗಳು ಬಂದವು. ಚಿತ್ರ ವಿಠ್ಠಲರಾವ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತ ಕೇಳ್ಕೊಳ್ತೇನೆ. ಈ ಸಿರಪುರ ಪ್ರಕಾಶನದ ಪ್ರಕಾಶಕರು, ಈ ಪುಸ್ತಕದ ಪ್ರಧಾನ ಸಂಪಾದಕರಾದಂಥ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರು ಕೂಡ ಆ ಕಡೆ ಕೂಡ್ತಾನೆ, ವೇದಿಕೆಯಲ್ಲಿ ಅಲಂಕರಿಸಬೇಕು ಅಂತ ಕೇಳ್ಕೊತಾನೆ. ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರು. ಮತ್ತು ಈ ಒಂದು ಕೃತಿಗೆ, ವಿಠ್ಠಲ ಗ್ರಂಥಕ್ಕೆ ಪ್ರಧಾನ ಸಂಪಾದಕರು ಸ್ವಾಮಿರಾವ್ ಅವರು, ನಾನು ಒಬ್ಬ ಸಂಪಾದಕ ಇದ್ದೇನೆ, ಶ್ರೀಪತಿ ಕೂಡ ಒಬ್ಬ ಸಂಪಾದಕ ಇದ್ದೇನೆ. ನಾವಿಬ್ಬರು ಇಲ್ಲಿ ವೇದಿಕೆ ಮೇಲೆ ಇರ್ತೇವೆ. ಶ್ರೀಪತಿಯವ್ರನ್ನು ಕೂಡ ಬಾರಪ್ಪ ಒಂದ್ಸಲ. ಶ್ರೀಪತಿ ವಿಠ್ಠಲರಾವ್ ಈ ಕೃತಿಯ ಸಂಪಾದನೆ ಅನ್ನೋದಕ್ಕಿಂತಲೂ ಅದನ್ನು ಎಲ್ಲ ಲೇಖನಗಳನ್ನು ಕಲೆಕ್ಟ್ ಮಾಡೋದಕ್ಕೆ, ಫೋಟೋಗಳನ್ನು ಕಲೆಕ್ಟ್ ಮಾಡೋದಕ್ಕೆ, ಅದನ್ನು ಪುಸ್ತಕ ಜೆರಾಕ್ಸ್ ಭಾಳ, ಅದು ಹೇಳಲಿಕ್ಕಾಗಲಾರ್ದಂಥದ್ದು. ಪುಸ್ತಕ ಪ್ರಿಂಟ್ ಮಾಡೋರಿಗೆ ಗೊತ್ತು ಆ ವೇದನೆ ಏನು ಅನ್ನೋದು. ಬಹಳ ಕಷ್ಟಪಟ್ಟಿದ್ದಾನೆ ಆತ. ಇದರ ಸಂಪಾದಕನೇ ಆತನೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಈಗ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಆರಂಭದಲ್ಲಿ ಪ್ರಾರ್ಥನೆ, ಗಣಪತಿಯ ಸ್ತುತಿ. ಕುಮಾರಿ ನಿಹಾರಿಕಾ ಕೆಂದೆಟ್ಟಿ ಶೇಖರ್, ನಿಹಾರಿಕಾ ವೇದಿಕೆಗೆ ಬರಬೇಕು. ನಾನು ಈಗಾಗಲೇ ಹೇಳಿದಂಗೆ ಇದು ಒಂದು ಕೌಟುಂಬಿಕ ಕಾರ್ಯಕ್ರಮ ಅಂತ. ವಿಠ್ಠಲರಾವ್ ಅವರ ಮೊಮ್ಮಗಳು ನಿಹಾರಿಕಾ ಸಂಗೀತವನ್ನು ಕಲಿತಾ ಇದ್ದಾಳೆ. ಇವತ್ತು ಪ್ರಾರ್ಥನೆ ಆಗಿದ್ದಾಳೆ. ಮುರಿಯಲ್ಲ ಇದು ಕೊಡಿ, ಕಾರ್ಡ್ಲೆಸ್ ಕೊಡಿ. श्रीगणनाथं भज रे चित्तपरां शक्तिनुतं श्रीगणनाथं भज रे चित्तपरां शक्तिनुतं श्रीगणनाथं भज रे नागयज्ञसूत्रधरं नादलय नन्दकरं नागयज्ञसूत्रधरं नादलय नन्दकरम् आगमादिसन्नुतम् अखिलदेवपूजितम् आगमादिसन्नुतम् अखिलदेवपूजितम् योग
योगशायि भावितं भोगशायि सेवितं योगशायि भावितं भोगशायि सेवितं रागद्वेषादिरहितरमणि हृदयमुदितं श्रीगुरुगोसम्मुदितं चिन्मूलकमलस्थितं रागद्वेषादिरहितरमणि हृदयमुदितं श्रीगुरुगोसम्मुदितं चिन्मूलकमलस्थितं श्रीगणनाथं भज रे चित्तपरा शक्तिनुतं श्रीगणनाथं भज रे. ಧನ್ಯವಾದಗಳು. ಧನ್ಯವಾದಗಳು ನಿಹಾರಿಕೆ. ಆಕೆ ಉಜ್ವಲ ಭವಿಷ್ಯವನ್ನು ಈ ಹಿರಿಯರೆಲ್ಲರೂ ತಮ್ಮ ಆಶೀರ್ವಾದ ರೂಪದಲ್ಲಿ ನೀಡಿದ್ದಾರೆ ಅನ್ಕೋತಿದ್ದೀನಿ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಾವು ದೀಪವನ್ನು ಪರಬ್ರಹ್ಮ ಅಂತ ಕರಿತೇವೆ. ಹೀಗಾಗಿ ಆ ದೀಪ ಪ್ರಜ್ವಲಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ಅತಿಥಿ ಗಣ್ಯರನ್ನು ನಾನು ವಿನಂತಿಸಿಕೊಳ್ತೇನೆ. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಎಲ್ಲ ಅತಿಥಿ ಗಣ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮನ್ನೆಲ್ಲ ಸ್ವಾಗತಿಸಲು ಶ್ರೀಪತಿ ಕುಲಕರ್ಣಿ ವಿಠ್ಠಲ ಪ್ರತಿಷ್ಠಾನದ ಕಾರ್ಯದರ್ಶಿಯವರು ತಮ್ಮ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಶ್ರೀಪತಿ ಕುಲಕರ್ಣಿ. ಥ್ಯಾಂಕ್ ಯು ಕಾಕ. ಯೂಶ್ವಲಿ ನನಗೆ ಮೈಕ್ ಸಿಕ್ಕರೆ ನನಗೆ ಬರೋದು ಬಾಯಲ್ಲಿ ಏರೋಸ್ಪೇಸು ಇಲ್ಲಾಂದರೆ ಡ್ರೋನ್. ಸೊ ಇವತ್ತು ಇಟ್ ಈಸ್ ಮೋರ್ ಆಫ್ ಏನಂತಾರೆ ಅದಕ್ಕೆ ಆಡ್ ಮ್ಯಾನ್ ಔಟ್ ಥರ. ನಾನು ಆ್ಯಕ್ಚುಲಿ ಸಾಹಿತ್ಯದಲ್ಲಿ ಎಕ್ಸ್ಪೀರಿಯನ್ಸ್ ಏನು ಅಂದರೆ ಈ ಬುಕ್ ರೆಡಿ ಆಗ್ಬೇಕಾದ್ರೆ ಮಾತ್ರ ಓದೋದು, ಅದ್ರಲ್ಲಿ ಹೆಂಗಿರುತ್ತೆ ಅಂತ ಗೊತ್ತಾಗಿದ್ದು, ನಮ್ಮ ತಂದೆ ಹೆಂಗೆ ಬರಿತಿದ್ರು ಅಂತ ಗೊತ್ತಾಗಿದ್ದು ಬುಕ್ಕು ರೆಡಿ ಮಾಡ್ಬೇಕಾದ್ರೆ ಏನೋ ಓದಿದ್ನೋ ಅದನ್ನೇ. ಸೊ ಇವತ್ತು ವೇದಿಕೆ ಮೇಲೆ ಇರೋರು ಎಲ್ಲರೂ ನಮ್ಮ ತಂದೆ ಆ್ಯಕ್ಚುಲ್ ಆಗಿ ಮೀಟ್ ಆಗಿದ್ದಾರೆ. ಎಲ್ಲರೂ ಅವರವರ ಆ್ಯಂಗಲಲ್ಲಿ ಅವರವರ ದೃಷ್ಟಿಕೋನದಲ್ಲಿ ನಮ್ಮ ತಂದೆಯನ್ನು ನೋಡಿದ್ದಾರೆ. ಫಸ್ಟು ಸ್ಟಾರ್ಟ್ ವಿತ್ ಪಾರ್ಥಸಾರಥಿ ಸರ್. ನಾನು ಪಾರ್ಥಸಾರಥಿ ಅಂಕಲ್ ಅಂತ ಕರಿತೀನಿ. ಪಾರ್ಥಸಾರಥಿ ಅವ್ರು ಹೆಂಗೆ ಹೆಸರಿಗೆ ಪಾರ್ಥಸಾರಥಿ ಅಂತ ನಾವು ನೋಡ್ತೀವೋ ಹಾಗೆ ಅವ್ರ ಕೈನೆಟಿಕ್ ಹೊಂಡದಲ್ಲಿ ನಮ್ಮ ತಂದೆಯನ್ನು ಆ್ಯಕ್ಚುಲಾಗಿ ಕರ್ಕೊಂಡು ಹೋಗ್ತಾ ಇದ್ರು ಚಾಮರಾಜಪೇಟೆಯಲ್ಲಿ. ಅಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಇತ್ತು, ಅಲ್ಲಿಗೆ ಹೋಗೋದು ಬರೋದು. ಸಾಯಂಕಾಲ ಅಗೇನ್ ನೆಕ್ಸ್ಟ್ ಡೇ ಬೆಳಿಗ್ಗೆ 8 o'clock ಸೀದಿ ಕೈನೆಟಿಕ್ ಹೊಂಡ ಬರ್ತಾ ಇತ್ತು. ಸೊ ಆವಾಗ ನಾನು ಆಲ್ಮೋಸ್ಟ್ 11th ಸ್ಟ್ಯಾಂಡರ್ಡ್ ಅನ್ಸುತ್ತೆ, PUC. ಆಮೇಲೆ ನೆಕ್ಸ್ಟು ಈ ರೀತಿ ಬಂದಿದ್ದು ಇವತ್ತು 20 years ಆದಮೇಲೆ ನಮ್ಮ ತಂದೆ ಹೋದ್ಮೇಲೆ ಮತ್ತೆ ಭೇಟಿ ಆಗ್ತಾ ಇದ್ದೀವಿ. ನಿನ್ನೆ ಒಂದು ಮಾತು ಹೇಳಿದ್ರು ಅವ್ರ ಮನೆಗೆ ಹೋದಾಗ, ಟೆಲಿಫೋನ್ ಇಸ್ ಸ್ಟಿಲ್ ರಿಂಗಿಂಗ್ ಅಂತ. ದಟ್ ಮೀನ್ಸ್ ನಮ್ಮ ತಂದೆ ಇನ್ನೂ ಹೀ ಈಸ್ ಆ್ಯಕ್ಚುಲಿ ಅವರು ನಮ್ಮನ್ನೆಲ್ಲರನ್ನೂ ಒಟ್ಟುಗೂಡಿಸ್ತಾ ಇದ್ದಾರೆ ಇನ್ನು. ಸೊ ಎಲ್ಲರೂ ನೋಡಿದ್ರೆ ನನಗೆ ಖುಷಿ ಆಗುತ್ತೆ. ಪಾರ್ಥಸಾರಥಿ ಅಂಕಲ್, ವೆಲ್ಕಮ್ ಟು ದ ಫಂಕ್ಷನ್.
ನೆಕ್ಸ್ಟು ಓಂಕಾರ್ ಸರ್, ನನ್ನ ಗುರುಗಳು. ಯೋಗರತ್ನ ಡಾಕ್ಟರ್ ಎಸ್ ಎನ್ ಓಂಕಾರ್ ಅಂತಲೇ ಅವ್ರನ್ನ ಕರೆಯೋದು. ಒಂದು ಯೋಗ ಆದರೆ ಇನ್ನೊಂದು ಏರೋಸ್ಪೇಸ್. ಏರೋಸ್ಪೇಸ್ ಪಾರ್ಟ್ ನಾನು ತೊಗೊಂಡೆ, ಯೋಗ ಇನ್ನೂ ನನಗೆ ಬಂದಿಲ್ಲ. ಸೊ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ, ಆಮೇಲೆ ಬಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಸರ್ದು ಇವತ್ತು ಬರ್ಡೇ, ಸೊ ಅವ್ರಿಗೆ ಬರ್ಡೇ ವಿಶ್ ಮಾಡ್ತಾ, ಇಟ್ ಈಸ್ ಅವರ್ ಲಕ್ ದಟ್ ಇವತ್ತಿನ ದಿವಸ ನಮ್ಮ ಜೊತೆ ಸರ್ ಇದ್ದಾರೆ. ಓಂಕಾರ್ ಸರ್ ಅವರು ಯೋಗನ ಕ್ರಿಕೆಟರ್ಸ್ಗೂ ಹೇಳ್ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಸ್ಪೋರ್ಟ್ಸ್ ಪಟುಗಳು ಓಂಕಾರ್ ಸರ್ ಹತ್ರ ಯೋಗ ಕಲ್ತಿದ್ದಾರೆ. ಆ್ಯಂಡ್ ನನಗೂ ಆ ಸೌಭಾಗ್ಯ ಸಿಕ್ಕಿದೆ ಅವ್ರನ್ನೆಲ್ಲ ಮೀಟ್ ಆಗೋದು ಸರ್ ಇರೋದ್ರಿಂದ. ನೆಕ್ಸ್ಟ್ ಮುದ್ದುಮೋಹನ್ ಅಂಕಲ್. ಮುದ್ದುಮೋಹನ್ ಅಂಕಲ್ ಆ್ಯಕ್ಚುಲಾಗಿ ನಾನು ಚಿಕ್ಕವನಿದ್ದಾಗಿಂದ ಅಬೌಟ್ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಮೈಸೂರು ಟೈಮಿಂದ ರೆಕಗ್ನೈಸಿಂಗ್ ದಟ್ ಮುದ್ದುಮೋಹನ್ ಅಂಕಲ್ ಅಂದರೆ ಇವರು ಅಂತ. ಮುದ್ದುಮೋಹನ್ ಸರ್ ಅವರು ಒಂದು ಹೀ ಈಸ್ IAS ರಿಟೈರ್ಡ್. ಬಟ್ ಇವೊಂದು ರಿಟೈರ್ಮೆಂಟ್ ಆದ್ರೂ ಸರ್ಟೇನ್ ವರ್ಕ್, ಯಾರು ಕೆಲವೊಂದು ಕೆಲಸ ಮಾಡಿದ್ದು ನಾವು ಮರೆಯೋಕ್ಕೆ ಆಗಲ್ಲ ಅಂತಾರಲ್ಲ, ಈ ಖಾತ ಏನು ನೋಡ್ತೀವಿ ನಾವು ಇವತ್ತು, ವಿಚ್ ಇಸ್ ವೆರಿ ವೆರಿ ಈಸಿ, ಅದನ್ನು ಆ್ಯಕ್ಚುಲಾಗಿ ವಿತ್ ಲಾಡ್ ಆಫ್ ಎಫರ್ಟ್ ಮುದ್ದುಮೋಹನ್ ಅಂಕಲ್ ಕುಡ್ ಗೆಟ್ ಇಟ್ ಡನ್. ಆ್ಯಂಡ್ ಅದ್ರ ಜೊತೆಗೇನೆ ಹಿಂದೂಸ್ತಾನಿ ಸಂಗೀತದ್ದು ಎಲ್ಲರಿಗೂ ಗೊತ್ತಿದೆ ನಮ್ಮ ಕಡೆಯವ್ರಿಗೆ, ಪ್ಲಸ್ ಆಲ್ ಓವರ್ ದ ಇಂಡಿಯಾ ಆ್ಯಂಡ್ ಆಲ್ ಓವರ್ ಕರ್ನಾಟಕ. He is the celebrated disciple of Gangubai Hankal. So ಮುದ್ದುಮೋಹನ್ ಅಂಕಲ್ ಇರೋದು ನಮ್ಮ ಜೊತೆಗೆ ನಮ್ಮ ಪುಣ್ಯ. ವೆಲ್ಕಮ್ ಮುದ್ದುಮೋಹನ್ ಅಂಕಲ್. ಆ್ಯಂಡ್ ಇವತ್ತು ಅವ್ರು ಪರ್ಫಾರ್ಮ್ ಮಾಡ್ತಿದ್ದಾರೆ ನಮ್ಮ ಜೊತೆಗೆ. ಇಟ್ ಈಸ್ ಅವರ್ ಲಕ್. ಥ್ಯಾಂಕ್ ಯು. ನಾನು ಇಂಗ್ಲೀಷ್ ಕನ್ನಡ ಮಿಕ್ಸ್ ಮಾಡ್ತಾ ಇರ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಸೊ ನೆಕ್ಸ್ಟು ಶ್ರೀಶಾ ಅಂಕಲ್. ನನಗೆ ನಿನ್ನೆ ಒಂದು 20 ನಿಮಿಷ ಸಿಕ್ತು ಮಾತಾಡೋಕ್ಕೆ ಅವ್ರ ಜೊತೆಗೆ. ಆ 20 ನಿಮಿಷದಲ್ಲಿ ಮೇ ಬಿ ಒಂದು 20 ವರ್ಷದ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡ್ರು ನನ್ನ ಜೊತೆಗೆ. ಸೊ ಬಟ್ 20 ನಿಮಿಷ ಸಾಕಾಗಲಿಲ್ಲ, ಮೇ ಬಿ ವಿ ಹ್ಯಾವ್ ಟು ಸ್ಪೆಂಡ್ ಮೋರ್. ಅವ್ರು ಹೇಳಿದ್ರು, ನಾನು ಇಲ್ಲಿಂದ ಗುಲ್ಬರ್ಗಕ್ಕೆ ಹೋದೆ, ಗುಲ್ಬರ್ಗಕ್ಕೆ ಹೋದ ತಕ್ಷಣ ವಿಠಲ್ರಾವ್ ಅವ್ರ ಫ್ರೆಂಡ್ ಆದರು. ಆ್ಯಂಡ್ ದಿನ ಸಾಯಂಕಾಲ ಮಿರ್ಚಿ ತಿಂತಾ ಇದ್ವಿ ಒಟ್ಟಿಗೆ, ಆ್ಯಂಡ್ ಅರ್ಧ ಗಂಟೆ ಮಾತಾಡ್ತಾ ಇದ್ವಿ ಅಂತ. ಆ ಮಾತಾಡೋದ್ರಲ್ಲಿ ಚರ್ಚೆಯಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ಶೇರ್ ಮಾಡ್ಕೋತಾ ಇದ್ರು. ಇವತ್ತು ಇನ್ನೂ ಜಾಸ್ತಿ ಶೇರ್ ಮಾಡ್ಕೋತಾರೆ ಅನ್ಸುತ್ತೆ. ಸೊ ಶ್ರೀಶಾ ಸರ್, ವೆಲ್ಕಮ್ ಯು. ಆ್ಯಂಡ್ ನಮ್ಮ ಪುಣ್ಯ ನೀವು ಬಂದಿದ್ದಕ್ಕೆ. ಆಮೇಲೆ ನಮ್ಗೆ ಬ್ಯಾಕ್ ಬೋನ್ ಅಂತಾರಲ್ಲ, ಒಂದು ಬ್ಯಾಕ್ ಬೋನ್ ಆ್ಯಂಡ್ ದೆನ್ ಯು ಹ್ಯಾವ್ ಹಾರ್ಟ್. ಅದರಲ್ಲಿ ಬ್ಯಾಕ್ ಬೋನ್ ನಮಗೆ ಸ್ವಾಮಿರಾವ್ ಕಾಕ. ಇವರು ಆಲ್ಮೋಸ್ಟ್ 75 ಅಂತ ಯಾರಿಗೂ ಅನ್ಸಲ್ಲ, 17 ಅಂತ ಹೇಳ್ಬೋದು. ಬಿಕಾಸ್ ಎಷ್ಟು ಸತಿ ಅವ್ರು VRL ಆಫೀಸ್ಗೆ ಹೋಗಿ ಬಂದಿದ್ದಾರೆ ಅಂತ ನನಗೆ ಗೊತ್ತು. ಅದು ಹೆಂಗೆ ಅಷ್ಟು ಸರಿ ಹೋಗಿ ಬರ್ತೀರಾ ನೀವು? 100 ಬುಕ್ ಕಳಿಸ್ತಾರೆ, ಎಡಿಟಿಂಗ್ ಮಾಡ್ತಾರೆ, ಅದ್ರ ಜೊತೆಗೆ ಕೋಆರ್ಡಿನೇಷನ್ ಇರುತ್ತೆ. ನನಗೇನೆ ಅಷ್ಟೊಂದು ಮಾಡೋಕ್ಕಾಗಲ್ಲ, ಅಷ್ಟು ನಮ್ಮ ಸ್ವಾಮಿ ಕಾಕ ಮಾಡಿದ್ದಾರೆ. ಅದು ಏಜ್ ಇಸ್ ಜಸ್ಟ್ ಎ ನಂಬರ್ ಅಂತ ಹೇಳೋಕ್ಕೆ ಸ್ವಾಮಿ ಕಾಕ ರೀಸನ್. ಐ ವೆಲ್ಕಮ್ ಸ್ವಾಮಿ ಕಾಕ ಫಾರ್ ದ ಫಂಕ್ಷನ್. ಆ್ಯಂಡ್ ಆಫ್ ಕೋರ್ಸ್ ನಾರಾಯಣ್ ಕಾಕ. ಬ್ಯಾಕ್ ಬೋನ್ ಅಂತ ಹೇಳಿದ್ರೆ ಹಾರ್ಟ್ ಸ್ವಾಮಿ ಕಾಕ ಆದರೆ, ಬ್ಯಾಕ್ ಬೋನ್ ಇಲ್ಲೇ ಇದ್ದಾರೆ ನಾರಾಯಣ್ ಕಾಕ. ಸೊ ನಾರಾಯಣ್ ಕಾಕ ಅವ್ರಿಗೂ ವೆಲ್ಕಮ್. ಅದ್ರ ಜೊತೆಗೆ ನಮ್ಮ ಎಲ್ಲ ಕುಟುಂಬದವರು, ನಮಗೆ ಆಲ್ಮೋಸ್ಟ್ ಒಂದು ಕಾರ್ಯಕ್ರಮ ಮನೇಲಿ ಮಾಡಿದ್ರೆ ಒಂದು 50 ಜನ ಇರ್ತೀವಿ. ಒಂದು ಎಕ್ಸಾಂಪಲ್ ಅಂದರೆ ನಮ್ಮ ಮನೆ ಆಲ್ಮೋಸ್ಟ್ ಒಂದು 2 ರೂಮ್ ಅಷ್ಟಿತ್ತು ಅಷ್ಟೇ. ಅಲ್ಲಿ 25 ಜನ ಮನೆಯಲ್ಲೇ ಇರ್ತಾ ಇದ್ವಿ ಒಂದು 15 ದಿವಸ. ಅಂಥದ್ರಲ್ಲಿ ಇಂಥ ಆಡಿಟೋರಿಯಂ ಸಿಕ್ಕರೆ 100% ವಿ ವಿಲ್ ನಾಟ್ ಮಿಸ್. ಸೊ ಅದಕ್ಕೆ ಎಲ್ಲರಿಗೂ, ಇಲ್ಲಿ ಬಂದಿರೋ ಎಲ್ಲ ಬಳಗದವ್ರಿಗೂ ಐ ವೆಲ್ಕಮ್. ಅಡಿಯವರ ಮಾವ ಬಂದಿದ್ದಾರೆ, ನಟರಾಜ್ ಅಂಕಲ್, ವೆರಿ ಸೀನಿಯರ್ ಪರ್ಸನ್ ಆ್ಯಂಡ್ ಗೈಡಿಂಗ್ ಫ್ಯಾಕ್ಟರ್. ನಮ್ಮ ತಂದೆ ಜೊತೆಗೆ ಅವ್ರದ್ದು ಡಿಸ್ಕಷನ್ಸ್ ನಾನು ನೋಡಿದ್ದೀನಿ. ಆಮೇಲೆ ಸುಧಮಾಮ ಬಂದಿದ್ದಾರೆ. ಅವರು ಅಗೇನ್ ಎಲ್ಲ ರೀತಿಯಲ್ಲೂ ನಾವು ನೋಡಿರೋಂಥ ಫ್ಯಾಮಿಲಿ ಮೆಂಬರ್ಸೇ ಇಲ್ಲಿರೋದು. ಯಾರ್ದಾರ ಹೆಸರು ಮಿಸ್ ಮಾಡೋದ್ರೆ ತಪ್ಪು ತಿಳ್ಕೊಬೇಡಿ. ಬಟ್ ನಾನು ಕಣ್ಣಿಗೆ ಯಾರ್ಯಾರು ಕಾಳ್ತಿದ್ದೀರಿ, ಯಾಕಂದರೆ ನನಗೆ ಲೈಟ್ ಇರೋದೇ ನಾನು ಹೆಸರು ಹೇಳ್ತಾ ಇದ್ದೀನಿ. ಬಟ್ ಎಲ್ಲರೂ ಮನದಲ್ಲಿದ್ದೀರಿ, ಎಲ್ಲರೂ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಇದನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಮ್ಮ ಸಹೋದರಿ ಹೇಳ್ತಿರ್ತಾರೆ, ಊರೆಲ್ಲ ನೆಂಟರು ಕೇರಿ ಎಲ್ಲ ಬಳಗ ಯಾರನ್ನ ನೆನೆಯಲಿ ಅಂತ. ಇಲ್ಲಿ ಬಂದವರು ಎಲ್ಲರನ್ನೂ ನೆನೆಬೇಕು ನಾವು. ಇನ್ನೊಬ್ಬರು ಹಿರಿಯರಾದಂಥ ನಮ್ಮ ಭಗವಂತರಾವ್ ಕರ್ಣಮ್ ಅವರು ಬಂದಿದ್ದಾರೆ, ಅವ್ರ ಮನೆಯವರು ಬಂದಿದ್ದಾರೆ, ಕೆನರಾ ಬ್ಯಾಂಕಿನ ನಮ್ಮ ನಿವೃತ್ತ ಸಹೋದ್ಯೋಗಿಗಳು ಬಂದಿದ್ದಾರೆ, ಹೈದರಾಬಾದ್ಲಿಂದ, ರಾಯಚೂರಿನಿಂದ, ಬೆಳಗಾವಿಲಿಂದ ಎಲ್ಲ ಬಂಧು ಬಳಗ, ಕಲಬುರಗಿಯಿಂದ ಎಲ್ಲರೂ ಬಂದಿದ್ದಾರೆ. ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ಮೀಡಿಯಾದವರಿಗೆ, ಫೋಟೋಗ್ರಫರಿ ಎಲ್ಲರಿಗೂ ಮತ್ತೆ ಸ್ವಾಗತವನ್ನು ಕೋರುತ್ತಾ ಪ್ರಾಸ್ತಾವಿಕವಾಗಿ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರು ಮಾತಾಡಬೇಕಂತ ವಿನಂತಿಸ್ಕೊಳ್ತೇನೆ.
ವಿಠ್ಠಲ ಪ್ರತಿಷ್ಠಾನ ಬೆಂಗಳೂರು, ಶಿರಪುರ ಪ್ರಕಾಶನ ಕಲಬುರಗಿ, ಸ್ವರ ಫೌಂಡೇಶನ್ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಬೆಂಗಳೂರಿನಲ್ಲಿ ನಡೆದಿರತಕ್ಕಂಥ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಆಮಂತ್ರಿತ ಗಣ್ಯರೇ, ಬಂಧುಗಳೇ, ಹರಿದ ಹೃದಯಗಳನ್ನು ಹೊಲಿಯ ಬನ್ನಿರಿ ಎಂದು ಎಲ್ಲರನ್ನೂ ಆಹ್ವಾನಿಸಿದೆ. ಹರಿದ ಹೃದಯಗಳನ್ನು ಹೊಲಿಯ ಬನ್ನಿರಿ ಎಂದು ಎಲ್ಲರನ್ನೂ ಆಹ್ವಾನಿಸಿದೆ. ಎಲ್ಲರೂ ಬಂದರು. ಎಲ್ಲರ ಕೈಗಳಲ್ಲಿ ಕತ್ತರಿಗಳೇ ಇದ್ದವು, ಒಬ್ಬರೂ ತರಲಿಲ್ಲ ಸೂಜಿದಾರ. ಇವತ್ತು ನಮ್ಮ ಬದುಕು ಕತ್ತರಿಯ ಮಾರ್ಕ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಮನೆಯೆಲ್ಲ ಆಸ್ಪತ್ರೆಗಳಾಗಿ, ಬದುಕೆಲ್ಲ ಒಂದು ಬಗೆಯ ಅಸಮಾಧಾನದ ರೀತಿಯಲ್ಲಿ ಬದುಕ್ತಾ ಇರುವಾಗ ಇಂಥ ಸಾಮರಸ್ಯದ ಸಮಾವೇಶಗಳು ನಮ್ಮ ಬದುಕಿನಲ್ಲಿ ಮತ್ತಿಷ್ಟು ಚೈತನ್ಯವನ್ನು, ಉತ್ಸಾಹವನ್ನು, ಇನ್ನು ನಮ್ಮಲ್ಲಿ ಮಾನವೀಯತೆ, ಮನುಷ್ಯತ್ವ, ಸಂಬಂಧಗಳು ಬದುಕಿವೆ ಎನ್ನುವಂಥ ಸಂದರ್ಭಗಳನ್ನು ನೆನಪಿಸ್ತಕ್ಕಂಥ ಪ್ರಸಂಗ ಇದು. ಅವಕಾಶಗಳು ಬಂದಾಗ ಅವುಗಳನ್ನು ಸದುಪಯೋಗ ಮಾಡಿಕೊಳ್ಬೇಕು. ವೇದಿಕೆ ಮೇಲೆ ಗಣ್ಯರ ಬಗ್ಗೆ ಒಂದೇ ಮಾತು ಹೇಳ್ತೀನಿ, ಇವರೆಲ್ಲರೂ ತಮಗೆ ಸಿಕ್ಕ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಂಡು ಇವತ್ತು ಬೆಳೆದಂಥ ಗಣ್ಯರು. ಮುದ್ದ ಮೋಹನ್ ಆಗಲಿ, ನಮ್ಮ ಅರಳಮಲ್ಲಿಗೆ ಪಾರ್ಥಸಾರಥಿಯವರಾಗಲಿ, ಶ್ರೀಶಾ ಅವರಾಗಲಿ, ಓಂಕಾರ ಅವರಾಗಲಿ, ಅವಕಾಶಗಳು ತಾವಾಗಿಯೇ ಬರೋದಿಲ್ಲ. ಆ ಅವಕಾಶಗಳನ್ನು ನಾವೇ ಸೃಷ್ಟಿ ಮಾಡಿಕೊಳ್ಬೇಕು. ಅದನ್ನು ಬಹಳ ಮುಖ್ಯವಾದದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ವಿಠ್ಠಲ ಪ್ರತಿಷ್ಠಾನದ ಮೂಲಕವಾಗಿ ನಾವು ವಿಠ್ಠಲ ಎನ್ನುವಂಥ ಒಂದು ಸಂಸ್ಮರಣ ಗ್ರಂಥವನ್ನು, ಸಂಸ್ಮರಣ ಬರೀ ಸ್ಮರಣೆ ಅಲ್ಲ, ಸ್ಮರಣೆ ಅಂದರೆ ವ್ಯಕ್ತಿ, ಸಂಸ್ಮರಣ ಅಂದರೆ ವ್ಯಕ್ತಿತ್ವ, ವ್ಯಕ್ತಿತ್ವದ ಸ್ಮರಣೆ ಇದು. ಒಬ್ಬ ಮನುಷ್ಯನ ನಾವು ಇನ್ನೂ ಬದುಕಿದ್ದಾನೆ ಅಂತ ಹೇಳಬೇಕಾದ್ರೆ ಅವನು ವ್ಯಕ್ತಿ ಮೂಲಕ ಬದುಕಿರೋದಲ್ಲ, ವ್ಯಕ್ತಿತ್ವದ ಮೂಲಕ ಬದುಕಿರ್ತಾನೆ, ಮೌಲ್ಯಗಳ ಮೂಲಕ ಬದುಕಿರ್ತಾನೆ. ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಂತೋ ವಿಭೀಷಣ ಕೃಪಾ ಪರಶುರಾಮಸ್ಯ ಸಪ್ತೈತೋ ಸ್ಥಿರ ಜೀವಿನ ಎಲ್ಲಿದ್ದಾರೆ? ದೇಹದ ಮೂಲಕವಾಗಿ ನಮ್ಮೆಲ್ಲಿದ್ದಾರೆ? ಇಲ್ಲ. ಹಾಗಾದ್ರೆ ಅವ್ರು ನೆನೆಸ್ಬೇಕಾದದ್ದು ಚಿರಂಜೀವಿಗಳು, ಅಮರರು ಅಂತ ಹೇಳೋದಕ್ಕೆ ಕಾರಣ ಏನಂದ್ರೆ ಅವರು ಮಾಡಿದಂಥ ಕಾರ್ಯಗಳು, ಅವರ ಸಾಧನೆಗಳು, ಅವರು ಬೆಳೆದ ಎತ್ತರ. ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದ ಮೂಲಕವಾಗಿ ನಮ್ಮಲ್ಲಿ ಆ ಚೈತನ್ಯವನ್ನು ಮತ್ತೊಮ್ಮೆ ಮುಟ್ಟಿಸ್ಬೇಕು. ನಮ್ಮ ಹಾಸ್ಯ ಸಾಹಿತ್ಯ ಬೀಚಿಯವರಿಗೆ ಸುಧಾದಲ್ಲಿ ಪತ್ರಿಕೆಯಲ್ಲಿ ಪ್ರಶ್ನೋತ್ತರ ಕಾಲಂನಲ್ಲಿ ಇರುವಾಗ ಉತ್ತರ ಭೂಪ ಅಂತ ಒಂದು ಪುಸ್ತಕವನ್ನು ಬರೆದರು ಅವರು. ಅದರಲ್ಲಿ ಪ್ರಶ್ನೋತ್ತರ ಕೊಡುವಾಗ ಒಬ್ಬರು ಪ್ರಶ್ನೆ ಕೇಳಿದ್ರು, ಸಮಾಜದಲ್ಲಿ ಜನರು ಮಲಗಿರುವುದು ಒಳ್ಳೆಯದೋ ಎಚ್ಚರವಾಗಿರುವುದು ಒಳ್ಳೆಯದು ಅಂತ. ಅದಕ್ಕೆ ಬೀಚಿಯವರು ಕೊಟ್ಟ ಉತ್ತರ, ಎರಡೂ ಸಮಾಜಕ್ಕೆ ಒಳ್ಳೆಯದು. ಒಳ್ಳೆಯವರು ಎಚ್ಚರವಾಗಿರಬೇಕು, ಕೆಟ್ಟವರು ಮಲಗಿರಬೇಕು ಅಂತ. ಆದರೆ ಇವತ್ತು ದುರ್ದೈವದಿಂದ ಕೆಟ್ಟವರೆಲ್ಲರೂ ಎಚ್ಚರಾಗಿದ್ದಾರೆ, ಒಳ್ಳೆಯವರೆಲ್ಲ ಮಲಗಿದ್ದೇವೆ. ಆಗಬಾರ್ದು. ಸಮಾಜದ ಹಿತದೃಷ್ಟಿಯಿಂದ ಅದು ಆಗಬಾರ್ದು. ಆ ಹಿನ್ನೆಲೆಯಲ್ಲಿ ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ಚಿಂತನೆಯನ್ನು, ಒಳ್ಳೆಯ ವ್ಯಕ್ತಿತ್ವವನ್ನು, ಧನ್ಯವಾದಗಳು ಸರ್, ಒಳ್ಳೆಯ ವ್ಯಕ್ತಿತ್ವಗಳನ್ನು ಬೆಳೆಸಿದಂಥವರ ಪ್ರಚಾರ, ವಿಚಾರಗಳ ಪ್ರಚಾರ ಹೆಚ್ಚಾಗಬೇಕು. ಅದಕ್ಕಾಗಿ ನಮ್ಮ ಭಾರತೀಯ ತತ್ವಜ್ಞಾನ ಶಾಸ್ತ್ರ, ಭಾರತೀಯ ಸಾಹಿತ್ಯ, ಕನ್ನಡ ಸಾಹಿತ್ಯ ಆರಂಭದಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ನಮ್ಮ ಬದುಕಿಯ ಬಲವನ್ನು, ಬೆಲೆಯನ್ನು ಕೊಡ್ತಕ್ಕಂಥ ಚಿಂತನೆಗಳನ್ನು, ವಿಚಾರಗಳನ್ನು, ಅದು ದಾಸ ಸಾಹಿತ್ಯವೇ ಇರಲಿ, ಜೈನ ಸಾಹಿತ್ಯವೇ ಇರಲಿ, ತತ್ವಪದ ಸಾಹಿತ್ಯ ಇರಲಿ, ವಚನ ಸಾಹಿತ್ಯ ಇರಲಿ, ತತ್ವಪದ ಜನಪದ ಸಾಹಿತ್ಯ ಇರಲಿ, ಎಲ್ಲ ಸಾಹಿತ್ಯಗಳ ಮೂಲಕವಾಗಿ ಅವರು ಮಾಡಿದ ಚಿಂತನೆ ಯಾವುದು ಅಂತಂದರೆ ಮನಸ್ಸನ್ನು ಕೇಂದ್ರೀಕರಿಸ್ತಕ್ಕಂಥ ಒಂದು ಶಕ್ತಿಯನ್ನು ಮಾಡುವಂಥದ್ದು. ಈ ಯೋಗದಲ್ಲಿ ಅವರು ಅದನ್ನೇ ಮಾಡ್ತಾರೆ, ನಮ್ಮ ಓಂಕಾರ ಅವರು ಅನ್ನುವಂಥದ್ದು. ಮನಕೇಂದ್ರಿತವಾದಂಥ ಬದುಕು ನಮ್ಮದು, ಮನಕೇಂದ್ರಿತವಾದಂಥ ಬದುಕು. ಆ ಮನದ ಕೈಯಲ್ಲಿ ಸಿಕ್ಕ ಇಂದ್ರಿಯಗಳಿಗೆ ಸಿಕ್ಕಾಗ ಆಗ್ತಕ್ಕಂಥ ವೈಪರೀತ್ಯವನ್ನು, ವೈಚಿತ್ರ್ಯವನ್ನು ನಮ್ಮ ಸಾಹಿತ್ಯದ ಮೂಲಕವಾಗಿ, ಸಂಗೀತದ ಮೂಲಕವಾಗಿ ಬಿಡುವಂಥ ಪ್ರಯತ್ನ ಮಾಡಿದರು. ಅಂಥ ಒಂದು ಪ್ರಯತ್ನದಲ್ಲಿ ಇವತ್ತು ವಿಠ್ಠಲ ಪ್ರತಿಷ್ಠಾನದ ವಿಠ್ಠಲ ಎನ್ನುವಂಥ ಗ್ರಂಥ ನಾನು ಹೈಸ್ಕೂಲ್ನಲ್ಲಿ ಓದಿದ್ದು ಪದ್ಯ, ನೀವು ಓದಿರ್ಬೇಕು ಸರ್. ದಿನಕರ್ ದೇಸಾಯಿ ಅವರ ಒಂದು ಪದ್ಯ, ನನ್ನ ದೇಹದ ಬೂದಿ ನೀರಿನಲ್ಲಿ ತೇಲಿ ಬಿಡಿ, ಹೋಗಿ ಬೀಳಲಿ ಭತ್ತ ಗದ್ದೆಯಲ್ಲಿ, ಬೂದಿ ಗೊಬ್ಬರದೊಂದ ತೆನೆಯೊಂದು ನೆಗೆದು ಬರೆ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿಬಿಡಿ, ಗಾಳಿಯಲ್ಲಿ ತೂರಿಬಿಡಿ, ಹೋಗಿ ಬೀಳಲಿ ಭತ್ತ ಗದ್ದೆಯಲ್ಲಿ, ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಅದೇ ರೀತಿಯಾಗಿ ನೀರಿನಲ್ಲಿ ಸಿಕ್ಕಾಗ ಮೀನು ಕಪ್ಪೆಗಳಿಗೆ ಆಹಾರವಾಗಿರೋ ನನ್ನ ದೇಹದ ಬೂದಿ, ಅವುಗಳನ್ನು ಬೆಳೆಸುವಂಥ, ರಕ್ಷಿಸುವಂಥ ಪ್ರಯತ್ನ ಮಾಡಿದರೆ ಅದು ನನ್ನ ಬದುಕು ಸಾರ್ಥಕ ಎನ್ನುವಂಥ ದಿನಕರ್ ದೇಸಾಯರು ನನ್ನ ದೇಹದ ಬೂದಿ ಕವನವನ್ನು ಓದಿದ್ದೀವಿ ನಾವು. ಅದಕ್ಕೆ ನಮ್ಮ 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 ಅಂತ್ಯ, ನಮ್ಮ ಸಾವು ಅದು ಸಾರ್ಥಕವಾಗಬೇಕಾದ್ರೆ ಆ ಬದುಕು ಸಾಧನೆಯ ಮಾರ್ಗದಲ್ಲಿ ಇದ್ದರೆ ಮಾತ್ರ ಸಾಧ್ಯ ಎನ್ನುವಂಥ ಚಿಂತನೆ, ಅದು ವಿಠ್ಠಲ
ಈ ಪುಸ್ತಕದ ಹಿನ್ನೆಲೆಯಲ್ಲಿರ್ತಕ್ಕಂಥ ಒಂದು ಆಶಯ ಎನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇದು ಅವರ ಸಹೋದರನಾಗಿ ನಾನು ಅವ್ರನ್ನ ಹೊಗಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಇಲ್ಲಿರುವ ಎಲ್ಲರೂ ಲೇಖನಗಳಲ್ಲಿ ಅದೇ ಕೆಲಸವನ್ನು ಮಾಡಿದ್ದಾರೆ. ಒಟ್ಟು 260 ಪುಟದಷ್ಟು ಇರುವಂಥ ಈ ವಿಠ್ಠಲ ಗ್ರಂಥ 4 ಭಾಗಗಳಾಗಿ ವಿಂಗಡಣೆಯಾಗಿದೆ. ಮೊದಲನೇ ಭಾಗದಲ್ಲಿ ಮುಗ್ಧಮೋಹನ್ ಅವರು ಅರಳಮಲ್ಲಿಗೆ ಪಾರ್ಥಸಾರಥಿಯವರ ಮುನ್ನುಡಿಯ ರೂಪದ ನುಡಿಗಳನ್ನು ನಾವು ಕಾಣ್ತೇವೆ. ಎರಡನೆಯ ಭಾಗದಲ್ಲಿ ಅವರ ಬದುಕು, ನಮ್ಮ ಹಳ್ಳಿ ರಾಯಚೂರು ಜಿಲ್ಲೆಯ ಒಂದು ತಲೇಖಾನ್ ಅಂತಕ್ಕಂಥ ಒಂದು ಕುಗ್ರಾಮ, ಆ ಹಳ್ಳಿಯಿಂದ ಬಂದಂಥ ಗ್ರಾಮೀಣ ಪ್ರತಿಭೆ ವಿಠ್ಠಲರಾವ್ ಅದು ಹೇಗೆ ಬೆಳೆದು ಬಂದ ಇಲ್ಲಿಯವರೆಗೆ, ಆ ಹಳ್ಳಿಯಿಂದ ದಿಲ್ಲಿಯವರೆಗೆ ಆತ ತನ್ನ ಕಾರ್ಯ ಸಾಧನೆ ಮೂಲಕ ಬೆಳೆದಂಥ ರೀತಿ ಯಾವುದು, ಬಗೆಯಾಗುವುದು ಎನ್ನುವಂಥ ವಿಧಾನವನ್ನು ನಾನು ಬರೆದಂಥ ಲೇಖನದಲ್ಲಿ ಆ ಬದುಕಿನ ಬೆನ್ನನೇರಿ ಅಂತ ಒಂದು ಲೇಖನ 25 ಪುಟದ ಲೇಖನದಲ್ಲಿ ಅದನ್ನು ಚಿತ್ರಿಸಿದ್ದೇನೆ. ಆ ನಂತರ ಅವರ ಕುರಿತು ಅವರವರ ಭಾವಕ್ಕಂಥೇಳಿ ಬೇರೆ ಬೇರೆ 21 ಜನ ಲೇಖಕರು ಅವರನ್ನು ಕಂಡಂತೆ ಬರೆದಂಥ ಲೇಖನಗಳು ಅದರಲ್ಲಿ ಇವೆ ಅನ್ನುವಂಥದ್ದು. ಆ ನಂತರ ಅವರ ಸಾಹಿತ್ಯ, ಅವರೇ ವಿಠ್ಠಲ ಸಾಹಿತ್ಯ, ಅವರ ಸಾಹಿತ್ಯ ಸಮಗ್ರ ಸಾಹಿತ್ಯ, ಅದರಲ್ಲಿ ಒಂದು 150 ಪುಟದ ಸಮಗ್ರ ಸಾಹಿತ್ಯ ಇದೆ. ಅದರಲ್ಲಿ 35 ಕವನಗಳಿವೆ. ಆ ನಂತರ ಒಂದು ಸಮಸ್ಯೆ ಅನ್ನುವಂಥ ಬದುಕಿನ ಚಿಂತನೆ ಕುರಿತು ಒಂದು ನಾಟಕ ಇದೆ. ಆ ನಾಟಕವನ್ನು ಅವರೇ ರಂಗಕರ್ಮಿಗಳಾಗಿ ಮಾಡಿದ್ದರು ಕಲಬುರಗಿಯಲ್ಲಿ. ಅವೆಲ್ಲವುಗಳು 6 ವರ್ಷಗಳಲ್ಲಿ ಒಬ್ಬ ವ್ಯಕ್ತಿ ಕಲಬುರಗಿಯಲ್ಲಿ ಏನನ್ನು ಮಾಡಬಹುದು, ಏನನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಎನ್ನುವಂಥ ಚಿಂತನೆಗಳು ಆ ಪುಸ್ತಕದಲ್ಲಿದೆ. ದಯವಿಟ್ಟು ಅವುಗಳು ತಮಗೆ ಬದುಕಿಗೆ ಪ್ರೇರಣೆ ಆಗಬೇಕು. ಆ ಚಿಂತನೆಗಳು ಸಾರ್ವತ್ರಿಕವಾದ ಚಿಂತನೆಗಳು ಎನ್ನುವಂಥ ವಿಚಾರಗಳನ್ನು ಹೇಳ್ಕೊಳ್ತಾ ಈ ಸಂದರ್ಭದಲ್ಲಿ ಈ ಪುಸ್ತಕದ ಮೂಲಕವಾಗಿ ನಾವು ನಮ್ಮ ಬದುಕನ್ನು ನಾವೇ ಅವುಗಳನ್ನು ಸುಂದರಗೊಳಿಸಿಕೊಳ್ಳಿಕ್ಕೆ ಇರಬಹುದಂಥ ಮಾರ್ಗಸೂಚಿ ಯಾವುದೋ ಆತನ ಬದುಕಿನ ಆ ಚಿಂತನೆಗಳು ಎನ್ನುವಂಥದ್ದನ್ನು ತರ್ತಾ ಇದ್ದೀನಿ. ದೂರವಾಣಿ ಇಲಾಖೆಗೆ ಅತ್ಯಂತ ಸಶಕ್ತವಾದಂಥ ತುಂಬಿದಂಥವರು ವಿಠ್ಠಲರಾವ್ ಕುಲಕರ್ಣಿಯವರು ನಮ್ಮ ಸಹೋದರ. ದಕ್ಷಿಣ ಭಾರತದ ಯೂನಿಯನ್ ಸೆಕ್ರೆಟರಿಯಾಗಿ ಅದ್ಭುತವಾದ ಕಾರ್ಯ ಮಾಡಿದರು. ನಿಮಗೆ ಒಂದು ಸುಮ್ಮನೆ ಹೇಳ್ತೀನಿ, ಆ ಭಾಗದಲ್ಲಿ ಸೆಕ್ರೆಟರಿ ಆಗಿದ್ದ ಒಬ್ಬ ಜಾಯಿಂಟ್ ಸೆಕ್ರೆಟರಿ ಅವರು ಹೇಳ್ತಾರೆ ನನಗೆ ಆ ಮಾತನ್ನು, ನಿಮ್ಮ ಅಣ್ಣನವರು ಏನು ದಕ್ಷಿಣ ಭಾರತ ವಿಭಾಗದ ದೂರವಾಣಿ ಇಲಾಖೆಯ ಯೂನಿಯನ್ ಕಾರ್ಯದರ್ಶಿ ಆಗಿದ್ದರು, ಆ ಕಾರ್ಯದರ್ಶಿಯ ಸ್ಥಾನದಲ್ಲಿ ಬೇರೆ ಯಾರಾದರೂ ಇದ್ದರೆ ವರ್ಷಕ್ಕೆ 1 ಕೋಟಿ ರೂಪಾಯಿ ಗಳಿಕೆಯನ್ನು ಮಾಡಿಕೊಳ್ತಕ್ಕಂಥ ಸ್ಥಾನ ಅದು. ಅಂಥದ್ದು ಒಂದು 10 ಪೈಸೆಯನ್ನು ವಿಠ್ಠಲರಾವ್ ಮುಟ್ಲಿಲ್ಲ ಅನ್ನುವಂತ ಹೇಳಿದಾಗ ಎಂಥ ಅದ್ಭುತವಾದ್ದು. ಬಡತನದ ಬವಣಿಯಲ್ಲಿ ಬದುಕನ್ನು ಹಿರಿಯ ಮಾಡಿದ್ರು ಸಹಿತ ಹಣಕ್ಕೆ ಆಸೆ ಪಡದೆ ಇರತಕ್ಕಂಥ ಸ್ವಭಾವ. ಅದಕ್ಕೆ ನಮ್ಮ ಮಿರ್ಜಾ ಗಾಲಿಬ್ ಅವರ ಒಂದು ಶಾಯರಿ 2 ಮಾತು ಮುಗಿಸ್ತಾ ಇದ್ದೀನಿ. धूल चेहरे पे थे, धूल चेहरे पे थे मगर हम आईना साफ करते हैं थे, धूल चेहरे पे थे मगर हम आईना साफ करते थे. ಕನ್ನಡಿಯನ್ನು ನೋಡಿಕೊಂಡಾಗ ನಮ್ಮ ಮುಖದ ಮೇಲಿರುವ ಹೊಲಸನ್ನ ನಾವು ಕನ್ನಡಿ ಹೊಲಸಾಗಿದೆ ಅಂತ ಕನ್ನಡಿಯನ್ನು ಒರೆಸ್ತಾ ಇದ್ದೀವಿ, ಆದರೆ ಆ ಹೊಲಸು ನಮ್ಮ ಮುಖದ ಮೇಲೆ ಆಗಿದೆ. ಆ ಮುಖದ ಮೇಲೆ ಹೊಲಸನ್ನು ಒರೆಸಿಕೊಳ್ಳುವಷ್ಟು ಪುರುಸತ್ತು ನಮಗಿಲ್ಲ ಅಂತ ಹೇಳ್ತಾನೆ ಮಿರ್ಜಾ ಗಾಲಿಬು. ಇದು ಇವತ್ತಾಗಬೇಕಾದಂಥ ಕಾರ್ಯ. ಶಿಕ್ಷಣ, ಶಿಕ್ಷಣ, ಶಿಕ್ಷೆ, ಶಿಕ್ಷಕ, ಲೇಖಕ, ಪತ್ರಿಕೆ, ಈ 5 ಯಾವ ಸಮಾಜದಲ್ಲಿ ಯಾವ ದೇಶದಲ್ಲಿ ತಮ್ಮ ತನವನ್ನು ಕಳ್ಕೊಂಡು ಅಪಮೌಲ್ಯಕ್ಕೀಡಾಗ್ತವೋ ಆ ದೇಶ, ಆ ಸಮಾಜ, ಆ ಕುಟುಂಬ ಯಾವ ಕಾಲಕ್ಕೂ ಉದ್ಧಾರ ಆಗೋದಿಲ್ಲ. ಅದು ನಮ್ಮ ಭಾರತೀಯ ಸಂಸ್ಕೃತಿಯ ಮುಖ್ಯವಾದಂಥ ತಳಹದಿ. ಅಂಥ ರೀತಿಯ ಬದುಕನ್ನು ಬದುಕಿದವರ ಚಿಂತನೆಗಳ ಪ್ರಚಾರ, ವಿಚಾರಗಳ ಪ್ರಚಾರ ಹೆಚ್ಚಾಗಬೇಕಂತ ಸಂದರ್ಭದಲ್ಲಿ ಈ ವಿಠ್ಠಲ ಗ್ರಂಥದ ಮೂಲಕ ನಾವು ಅದೇ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮ ಜೀವಿತಾವಧಿಯಲ್ಲಿ ನಮ್ಮ ಸುತ್ತಲಿನ ನೆಲವನ್ನು ಹೂದೋಟವನ್ನಾಗಿ ಮಾಡಲು ನಮ್ಮ ಕಡೆಯಿಂದ ಸಾಧ್ಯವಾಗಲಿಕ್ಕಿಲ್ಲ, ಆದರೆ ಇಷ್ಟು ಮಾತ್ರ ಮಾಡಬಹುದಲ್ಲ. ಹಾದಿಯಲ್ಲಿ ಬಿದ್ದಿರುವ 4-6 ಮುಳ್ಳು ಕೊಳ್ಳುಗಳನ್ನಾದರೂ ನಾವು ತೆಗೆಯಬಹುದಲ್ಲ. ಆ ಕಾರ್ಯ ನಮ್ಮ ನಿಮ್ಮಿಂದ ಪ್ರಾರಂಭ ಆಗಲಿ, ಅದಕ್ಕೆ ವಿಠ್ಠಲ ಪ್ರೇರಣೆಯನ್ನು ಕೊಡಲಿ ಅಂತೇಳಿ ಆಶಿಸ್ತಾ ನಮ್ಮ ಎಲ್ಲ ಕುಟುಂಬದ ಬಂಧುಗಳಿಗೆ, ಆಮಂತ್ರಿತರು ಎಲ್ಲರಿಗೂ ನನ್ನ ಗೌರವಪೂರ್ವಕ ನಮಸ್ಕಾರ ಸಲ್ಲಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು ಸ್ವಾಮಿರಾವ್ ಅವರಿಗೆ. ನಾವು ಒಮ್ಮೊಮ್ಮೆ ಮಾತನಾಡುವಾಗ ಭಾವುಕರಾಗ್ತೀವಿ, ಕ್ಷಮೆ ಇರಲಿ ಅಂತ ಕೇಳ್ಕೊತಾ ನಮ್ಮ ಹಿರಿಯರಾದ ಅರಳು ಮಲ್ಲಿಗೆ ಪಾರ್ಥಸಾರಥಿ ಅವರು ಹೇಳಿದ್ದಾರೆ ನನಗೆ ಜಲ್ದಿ ಬಿಡಬೇಕು ನೀವು ಅಂತ. ಹೀಗಾಗಿ ಇನ್ನೂ ಟೈಮ್ ಇದೆ. ಈಗ ಆಗಮಿಸಕ್ಕಂಥ ಅತಿಥಿ ಗಣ್ಯರಿಗೆ ಗೌರವ ಸನ್ಮಾನ. ಶ್ರೀ ಅಡವಿರಾವ್ ದೇಶಪಾಂಡೆ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಡಾಕ್ಟರ್ ಅರಳು ಮಲ್ಲಿಗೆ ಪಾರ್ಥಸಾರಥಿ ಅವರಿಗೆ ಗೌರವಿಸಬೇಕು ಅಂತ ಕೇಳ್ಕೊತೇನೆ. ಡಾಕ್ಟರ್ ಅರಳು ಮಲ್ಲಿಗೆ ಪಾರ್ಥಸಾರಥಿ ಅವರಿಗೆ ಶ್ರೀ ಅಡವಿರಾವ್ ದೇಶಪಾಂಡೆ ಅವರಿಂದ ಗೌರವ ಸಮರ್ಪಣೆ.
ಧನ್ಯವಾದಗಳು. ಶ್ರೀ ಸುದರ್ಶನ್ ದೇಶಪಾಂಡೆ ದಯವಿಟ್ಟು ವೇದಿಕೆಗೆ ಬರಬೇಕು. ನಾನು ಈಗಾಗಲೇ ಹೇಳಿದೆ ಇದು ಕೌಟುಂಬಿಕ ಅಂತ. ಈಗ ಅಡವಿರಾವ್ ದೇಶಪಾಂಡೆ ಅವರು ಬಂದವರು ನಮ್ಮ ಮಾಮನವರು. ಈಗ ಸುದರ್ಶನ ದೇಶಪಾಂಡೆ ಅವರು ನಮ್ಮ ವೈನಿ ಚಿತ್ರ ಅವರ ಅಣ್ಣಂದಿರು. ಸಂಪೂರ್ಣವಾದ ಕೌಟುಂಬಿಕವಾದಂಥ ಸಮಾಗಮ ಇಲ್ಲಿದೆ. ಶ್ರೀ ಸುದರ್ಶನ್ ದೇಶಪಾಂಡೆ ಅವರು ಡಾಕ್ಟರ್ ಮುದ್ದು ಮೋಹನ್ ಅವರಿಗೆ ಗೌರವ ಸನ್ಮಾನವನ್ನು ಮಾಡಬೇಕಂತ ವಿನಂತಿಸ್ಕೋತೀನಿ. ಮೋಸ್ಟ್ಲಿ ಇವರಿಬ್ಬರು ಕ್ಲಾಸ್ಮೇಟ್ಸು ಅಂತ ಅನಿಸುತ್ತೆ ನನಗೆ. ಸುದರ್ಶನ ಮತ್ತು ಮುದ್ದು ಮೋಹನ್ ಅವರು ಕ್ಲಾಸ್ಮೇಟ್ ಅವರು. ಡಾಕ್ಟರ್ ಮುದ್ದು ಮೋಹನ್ ಅವರು ನಮ್ಮ ಉತ್ತರ ಕರ್ನಾಟಕ ಭಾಗದ ಹೆಮ್ಮೆ. ಸಂಗೀತವನ್ನು ರಾಷ್ಟ್ರಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡು ಹೋದಂಥ ವ್ಯಕ್ತಿ. ಅವರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಅವರಿಗೆ ಈ ಸಂದರ್ಭದಲ್ಲಿ ವಿಠಲ್ ಪ್ರತಿಷ್ಠಾನದಿಂದ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಇದು ಒಂದು ಧನ್ಯವಾದಗಳು. ಶ್ರೀ ರಾಘವೇಂದ್ರ ಟಿ.ಜಿ. ದಯವಿಟ್ಟು ವೇದಿಕೆಗೆ ಬರಬೇಕು. ಇವರು ನಮ್ಮ ಹಿರಿಯಣ್ಣ ದಿವಂಗತ ಗೋಪಾಲಕೃಷ್ಣ ಅವರ ಸುಪುತ್ರ. ಅವರು ಶ್ರೀ HR ಶ್ರೀಶ ಅವರಿಗೆ ಗೌರವವನ್ನು ಸೂಚಿಸಬೇಕಂತ ಕೇಳ್ಕೊತಾನೆ. ಶ್ರೀ HR ಶ್ರೀಶ ಅವರು ಹಿರಿಯ ಪತ್ರಕರ್ತರು. ಅವರ ಪತ್ರಕರ್ತ ಹಿರಿಯದು ಈಗಾಗಲೇ ಹೇಳ್ದಂಗೆ ವಿಠಲ್ ರಾವ್ ಅವರು ತುಂಬ ಹತ್ತಿರದ ಒಡನಾಡಿಗಳು. ನಮ್ಮ ಬೆಂಗಳೂರಿನಲ್ಲಿದ್ದಾಗಲೂ ಕೂಡ ಅವರು ಇಲ್ಲಿಯ ಕುಟುಂಬದ ಒಡನಾಡಿಗಳು. ಅವರಿಗೆ ಶ್ರೀ ರಾಘವೇಂದ್ರ ಟಿ.ಜಿ. ಅವರು ಗೌರವ ಸನ್ಮಾನವನ್ನು ವಿಠಲ್ ಪ್ರತಿಷ್ಠಾನದ ವತಿಯಿಂದ ಸಲ್ಲಿಸ್ತಾ ಇದ್ದಾರೆ. ಶ್ರೀ ಶೇಖರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ಶೇಖರ್ ಅವರು ಡಾಕ್ಟರ್ SN ಓಂಕಾರ ಅವರಿಗೆ ಗೌರವ ಸನ್ಮಾನವನ್ನು ಮಾಡಬೇಕು ಅಂತ ವಿನಂತಿಸ್ಕೋತಾನೆ. ಶ್ರೀ ಶೇಖರ್ ಅವರು ವಿಠಲ್ ರಾವ್ ಅವರ ಅಳಿಯ. ಶ್ರೀ ಶೇಖರ್ ಅವರು ಡಾಕ್ಟರ್ SN ಓಂಕಾರ ಅವರಿಗೆ ಇವತ್ತು ಅವರ ಹುಟ್ಟುಹಬ್ಬ ಅಂತ ಶ್ರೀಪತಿ ಅವರು ಹೇಳಿದ್ರು. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಅವರಿಗೆ ಗೌರವವನ್ನು ದಯವಿಟ್ಟು ಸ್ವಲ್ಪ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಶ್ರೀ ಶೇಖರ್ ಅವರಿಂದ ಡಾಕ್ಟರ್ SN ಓಂಕಾರ ಅವರಿಗೆ ವಿಠಲ ಪ್ರತಿಷ್ಠಾನ, ಶಿರಪುರ ಪ್ರಕಾಶನ ಹಾಗೂ ಸ್ವರ ಫೌಂಡೇಶನ್ ಬೆಂಗಳೂರು ವತಿಯಿಂದ ಗೌರವ ಸನ್ಮಾನ. ಧನ್ಯವಾದಗಳು. ಶ್ರೀಪತಿ ಮತ್ತು ನಮ್ಮೆಲ್ಲರ ಒಂದು ಇಚ್ಛೆ ಏನು ಅಂದರೆ, ಬಹಳಷ್ಟು ಜನ ಹೇಳ್ತಾರೆ ಭಾಷಣದಲ್ಲಿ ಮನುಷ್ಯರ ಸಾಧನೆಗೆ ಮಹಿಳೆ ಕಾರಣ ಅಂತ. ಕಾರಣ ಅಲ್ಲ, ಮಹಿಳೆ ಅನಿವಾರ್ಯ. ಮಹಿಳೆಯ ಒಂದು ಸಹಕಾರ, ಮಹಿಳೆ ಅಂದರೆ ಮಡದಿಯ ಒಂದು ಸಹಕಾರ ಇಲ್ಲದೆ ಇದ್ದರೆ ಬಹುಶಃ ಯಾವ ಪುರುಷರು ಕೂಡ ಯಾವ ಸಾಧನೆಯನ್ನು ಸಾಧನೆಯನ್ನು ನೌಕರಿ ಸಹಿತ ಮಾಡಲಿಕ್ಕಾಗಲ್ಲ ಸರಿಯಾಗಿ. ಇನ್ನು ಸಾಹಿತ್ಯ ಇದರಲ್ಲಿ ಒಂದೊಳದು. ಈಗ ಅವರಿಗೆ ಬೆನ್ನೆಲುಬಾಗಿ ನಿಂತಂಥ, ಬೆಂಗಾವಲಾಗಿ ಅವರಿಗೆ ಸಂಪೂರ್ಣ ತಮ್ಮ ಸಹಕಾರವನ್ನು ನೀಡಿದಂಥ ನಮ್ಮ ವೈನಿ ಚಿತ್ರ ಅವರಿಗೆ ಈಗ ಇಲ್ಲಿ ವೇದಿಕೆಯಲ್ಲಿ ಅತಿಥಿ ಗಣ್ಯರು ಸನ್ಮಾನಿಸಬೇಕು ಅಂತ ನಾನು ವಿನಂತಿಸ್ಕೊಳ್ತೇನೆ. ಶ್ರೀಮತಿ ಚಿತ್ರ ವಿಠಲ್ ರಾವ್ ಅಧ್ಯಕ್ಷರು ಇವರು ಮೇಲೆ ವೇದಿಕೆ ಮೇಲೆ ಬರಬೇಕು. ಇವರಿಗೆ ಅತಿಥಿ ಗಣ್ಯರಿಂದ ಸನ್ಮಾನ. ಶ್ರೀಮತಿ ಚಿತ್ರಾ ವಿಠಲ್ ರಾವ್ ಅವರ ಮಡದಿ, ನಮ್ಮ ವೈನಿ. ಬೆಂಗಳೂರಿನಂಥ ಒಂದು ದೊಡ್ಡ ಸ್ಥಳದಲ್ಲಿ ವಿಠಲ್ ರಾವ್ ಅವರು ತಮ್ಮ ಸಾಹಿತ್ಯಿಕ ಚಟುವಟಿಕೆಗಳು, ವಿಶೇಷವಾಗಿ ಯೂನಿಯನ್ ಚಟುವಟಿಕೆಗಳು, ನಮ್ಮ ಸ್ವಾಮಿರಾವ್ ಅವರು ಹೇಳಿದರು, ದಕ್ಷಿಣ ಭಾರತ ವಲಯದ
ಜನರಲ್ ಸೆಕ್ರೆಟರಿ ಆಗಿದ್ರು ಅವ್ರಿಗೆ BSNನಲ್ಲಿ ಅದ್ಭುತವಾದಂತಹ ಸಾಧನೆಯನ್ನು ಅವರು ಯೂನಿಯನ್ ಇದಾಗಿ ಮಾಡಿದಂಥವ್ರು. ಅವರ ಅದೆಲ್ಲ ಕಾರ್ಯಕ್ಕೆ ಸಹಕಾರ ಅನ್ನುವಂಥದ್ದು ಶ್ರೀಮತಿ ಚಿತ್ರಾ ಅವರಿಂದ. ಅವರು ಯೂನಿಯನ್ ಚಟುವಟಿಕೆಗಳು ಹೋದಾಗ ಅವರ ಇಬ್ಬರು ಮಕ್ಕಳು ಶ್ರೀಪತಿಯನ್ನ ಮತ್ತು ಭಾಗ್ಯಶ್ರೀಯನ್ನ ಅವರೆಲ್ಲರ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಒಂದು ಸುಸಂಸ್ಕೃತವಾದ ಶಿಕ್ಷಣವನ್ನ ಇದನ್ನ ಕೊಟ್ಟಂಥದ್ದು ಶ್ರೇಯಸ್ಸು ಶ್ರೀಮತಿ ಚಿತ್ರಾ ಅವರಿಗೆ ಹೋಗುತ್ತೆ, ನಮ್ಮ ವೈನಿಯವರವರು. ಈ ಸಂದರ್ಭದಲ್ಲಿ ಶ್ರೀಪತಿ ಅವರ ಮಗಳು ಭಾಗ್ಯಶ್ರೀ ಮತ್ತು ನಮ್ಮ ತಲೇಖಾನ್ ಕುಟುಂಬದ ವತಿಯಿಂದ ಆಕೆಗೆ ಗೌರವಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ಗಣ್ಯರು ಇನ್ನೂ ಒಂದು ಕೆಲಸವನ್ನು ಮಾಡಬೇಕು. ಹಾಗೆಯೇ ನಮ್ಮ ಕುಟುಂಬದ ಹಿರಿಯರಾದಂಥ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರಿಗೆ ಶ್ರೀಪತಿ ಅವರ ಇಚ್ಛೆ, ಅವರಿಗೂ ಕೂಡ ಗೌರವ ಸನ್ಮಾನವನ್ನು ಮಾಡಬೇಕಂತ. ಅವರು ನಮ್ಮಣ್ಣನವ್ರ ಬಗ್ಗೆ ನಾವು ಹೇಳೋದು ಕಷ್ಟ ಅನಿಸುತ್ತೆ. ಅವರು ಹಿರಿಯ ಲೇಖಕರು, ನಿವೃತ್ತ ಪ್ರಾಂಶುಪಾಲರು, ಪ್ರತಿಷ್ಠಿತ ಕನಕಶ್ರೀ ಪ್ರಶಸ್ತಿಯನ್ನು ಪಡೆದಂಥವರು, ದಾಸ ಸಾಹಿತ್ಯದಲ್ಲಿ PhD ಮಾಡಿದಂಥವರು. ನೀ ಅಲ್ಲಿರೋಣ ಬರ್ತೀನಿ. ದಾಸ ಸಾಹಿತ್ಯದಲ್ಲಿ PhD ಮಾಡಿದಂಥವರು, ಹಿರಿಯ ಸಾಹಿತಿಗಳು, ಗೌರವ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಮತ್ತು ಈ ವಿಠ್ಠಲ ಗ್ರಂಥದ ಸಂಪೂರ್ಣ ಎಡಿಟಿಂಗ್ ಎಲ್ಲ ಮಾಡಿ ಪುಸ್ತಕ ಹೊರತರಲಿಕ್ಕೆ ಅವರು ಪೂರ ಕಾರ್ಯನಿರ್ವಹಿಸಿದಂಥವರು. ಅವರಿಗೆ ಈ ಸಂದರ್ಭದಲ್ಲಿ ಗೌರವಪೂರ್ವಕವಾದಂಥ ಪ್ರೀತಿಪೂರ್ವಕ ಸನ್ಮಾನ. ನಾನು ಒಂದು ಫೋಟೋಗೆ ಬರ್ತೀನಿ ದಯವಿಟ್ಟು. ಪುಸ್ತಕ ಬಿಡುಗಡೆ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ಪ್ರಮುಖ ಘಟ್ಟ ಪುಸ್ತಕ ಬಿಡುಗಡೆಗೆ ಹೋಗ್ತಾ ಇದ್ದೀವಿ. ಆ ಪುಸ್ತಕ ಬಿಡುಗಡೆಗೆ ಅದರಲ್ಲಿದ್ದ ಒಂದು ಕವನದ 2 ಸಾಲುಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಬಾತಾತ ಬಾ ಹಿಂಗ ಮುರುಕು ಗುಳಿಸಿನೊಳಗ ದೇವನನ್ನು ಬೈಯುತ್ತಲಿ ಯಾಕ ಕುಳಿತಿ ನೀ ಯಾಕ ಕುಂತಿ, ಹೊರಗೇನು ನಡೆದಾದ ನೀನೇನು ನಡೆಸಿಯಿ, ಹೊರಗಲ್ಲಿ ನಡೆದಿಯದು ಹೊಸತನದ ಕ್ರಾಂತಿ. 70-80ರ ದಶಕದಲ್ಲಿ ಅವರು ಮೂಢನಂಬಿಕೆಗಳಿಂದ ಹೊರಗೆ ಬರುವಂಥ ಒಂದು ಸೂಚನೆಯನ್ನು ಕೊಟ್ಟು ಕ್ರಾಂತಿ ಶುರುವಾಗಲಿ ಅನ್ನುವಂಥ ಮಾತನ್ನು ಹೇಳಿದಂಥ ವಿಠ್ಠಲರಾವ್ ಕುಲಕರ್ಣಿ ಅವರ ಕಾವ್ಯ ಇವತ್ತಿಗೂ ಕೂಡ ಶ್ರೇಷ್ಠ ಅನ್ನುವಂಥ ಮಾತನ್ನು ಹೇಳ್ತಾ ಆ ಕೃತಿಯನ್ನು ವಿದ್ಯಾವಾಚಸ್ಪತಿ ಡಾಕ್ಟರ್ ಅರುಳ್ಮಲ್ಲಿಗೆ ಪಾರಸಾರಥಿ ಅವರು ಮತ್ತು ಇತರ ಗಣ್ಯರು ಬಿಡುಗಡೆ ಮಾಡಬೇಕು ಅಂಥೇಳಿ ನಾನು ವಿನಂತಿಸ್ಕೊಳ್ತೇನೆ. ಡಾಕ್ಟರ್ ಅರುಳ್ಮಲ್ಲಿಗೆ ಪಾರಸಾರಥಿ ಅವರಿಂದ ವಿಠ್ಠಲ ಸಂಸ್ಮರಣ ಗ್ರಂಥ ಬಿಡುಗಡೆ ಆಗ್ತಾ ಇದೆ ಈಗ.
ವಿಠ್ಠಲ ಪ್ರತಿಷ್ಠಾನದ ವತಿಯಿಂದ ವಿಠ್ಠಲ ಪ್ರಶಸ್ತಿಯನ್ನು ಈ ವರ್ಷದಿಂದ ಏರ್ಪಡಿಸ್ತಾ ಇದೆ. ಅದಕ್ಕೆ ನಗದು ಬಹುಮಾನ ಮತ್ತು ಪ್ರಶಸ್ತಿ ಫಲಕವನ್ನು ಕೊಡ್ತಾ ಇದೆ. ಇದನ್ನು ಪ್ರತಿ ವರ್ಷವನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂಥ ಒಂದು ಇಚ್ಛೆ ಅವರ ಕುಟುಂಬದವರಿಗೂ ಮತ್ತು ನಮಗೂ ಎಲ್ಲರಿಗಿದೆ. ವಿಠ್ಠಲ ಪ್ರಶಸ್ತಿಯನ್ನು ಈ ಬಾರಿ ಡಾಕ್ಟರ್ ವೆಂಕಟೇಶ್ವರ ರಾವ್ ಪಿ ಅವ್ರ ಬಗ್ಗೆ ನಮ್ಮ ಇವರಿಗೆ ಚೆನ್ನಾಗಿ ಗೊತ್ತಿದೆ, ಶ್ರೀಪತಿಯು ಚೆನ್ನಾಗಿ ಗೊತ್ತಿದೆ. ಅವರು DRDOನಲ್ಲಿ ಕೆಲಸ ಮಾಡಿದಂಥವರು. ಅವರ ಅನಾನುಕೂಲ ಕಾರಣಗಳಿಂದ ಬರಲಿಕ್ಕಾಗಿಲ್ಲ. ಅವರ ಮಗನನ್ನು ನಾವು ಈ ಸಂದರ್ಭದಲ್ಲಿ ಕರೀತೇನೆ. ಬಂದಿಲ್ಲ, ಬಾ. ಪಿ ವೆಂಕಟೇಶ್ ರಾವ್ ಅವರ ಬಗ್ಗೆ ಹೇಳಬೇಕು ಅಂದರೆ, ಅವರು ನನಗೆ ಓಂಕಾರ್ ಸರ್ ಪರಿಚಯ ಮಾಡಿಕೊಟ್ಟಿದ್ದು. ನಾನು 4ನೇ ಕ್ಲಾಸ್ ಇದ್ದೆ, 4th ಸ್ಟ್ಯಾಂಡರ್ಡ್ ಇದ್ದೆ. ನಾನು ಟಾಟಾ ಇನ್ಸ್ಟಿಟ್ಯೂಟ್ ವಿಸಿಟ್ ಮಾಡ್ಬೇಕಾದ್ರೆ ನಮ್ಮ ಚಿಕ್ಕಮ್ಮ ಶೈಲಜಾ ಅವರು, ಅವ್ರ ಹಸ್ಬೆಂಡು ಡಾಕ್ಟರ್ ವೆಂಕಟೇಶ್ ರಾವ್ ಅವ್ರು ಕರ್ಕೊಂಡು ಹೋಗ್ತಾ ಇದ್ರು. ಆವಾಗಿಂದ ಆ್ಯಕ್ಚುಲಾಗಿ ಅನಿಸಿದ್ದು ಏರೋಸ್ಪೇಸಲ್ಲಿ ಮೋಸ್ಟ್ಲಿ ಸೇರೋದು ಚೆನ್ನಾಗಿರುತ್ತೆ ಅಂತ. ಬಿಕಾಸ್ ವೆನ್ ಯು ಸಿ ಫ್ಲೈಯಿಂಗ್, ಯಾವ್ದಾದ್ರು ಒಂದು ಹಾರ್ತಿರೋದು ನೋಡಿದ್ರೆ ಅದು ತುಂಬ ಫ್ಯಾಸಿನೇಟಿಂಗ್. ಸೊ ದಟ್ ಮೇಡ್ ಮೀ ಗೆಟ್ ಇನ್ ಟು ಏರೋಸ್ಪೇಸ್. ವೆಂಕಟೇಶ್ ರಾವ್ ಅವರು ಆ್ಯಕ್ಚುಲಾಗಿ ನಿಮಗೆ ಈ ಸ್ಟೆಲ್ತ್ ಏರ್ಕ್ರಾಫ್ಟ್ಸ್ ಅಂತ ಗೊತ್ತಿರ್ಬೋದು. ಸ್ಟೆಲ್ತ್ ಏರ್ಕ್ರಾಫ್ಟ್ಸ್ ಅಂದರೆ ರೆಡಾರ್ ಕೂಡ ಆ್ಯಕ್ಚುಲಿ ಕಂಡುಹಿಡಿಯೋಕ್ಕಾಗಲ್ಲ ಅದನ್ನು ಎಲ್ಲಿ ಹಾರ್ತಿದೆ ಅಂತ. ಆ ಸ್ಟೆಲ್ತ್ ಏರ್ಕ್ರಾಫ್ಟ್ಗೆ ಪೇಂಟಿಂಗ್ ಬರುತ್ತೆ, ಒಂದು ಮೆಟೀರಿಯಲ್ ಯೂಸ್ ಮಾಡ್ತಾರೆ. ಆ ಮೆಟೀರಿಯಲಲ್ಲಿ ತುಂಬ ಡೀಪಾಗಿ ರಿಸರ್ಚ್ ಮಾಡಿರೋದು ನಮ್ಮ ವೆಂಕಟೇಶ್ ಕಾಕ ಅಂತಲೇ ಕರಿತೀನಿ, ಡಾಕ್ಟರ್ ವೆಂಕಟೇಶ್ ರಾವ್ ಅವರು. ಆ್ಯಂಡ್ ಹೀ ಈಸ್ ಅ ವಂಡರ್ಫುಲ್ ಟೀಚರ್. ಅಂದರೆ ನಿಮಗೆ ಇಲ್ಲಿರೋ ಹುಡುಗರಿಗೆ ನಾನು ಹೇಳ್ಬೋದು, ಪಾರ್ಷಿಯಲ್ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಕಲಿಬೇಕು ಅಂದರೆ ತುಂಬ ಈಸಿಯಾಗಿ ಯಾರು ಹೇಳ್ಕೊಡ್ಬೇಕು ಅಂದರೆ ಡಾಕ್ಟರ್ ವೆಂಕಟೇಶ್ ರಾವ್ ಅವರು. ಇವತ್ತು ವೆಂಕಟೇಶ್ ರಾವ್ ಅವರು ನಮ್ಮ ಜೊತೆಗೆ ಇಲ್ಲ ಇಲ್ಲಿ ಫಿಸಿಕಲಿ, ಬಟ್ ಅವ್ರ ಮನೇಲಿದ್ದಾರೆ. ನೋನ್ ರೀಸನ್ಸಿಂದ ಇವತ್ತು ಅವ್ರ ಮಗ ಬಂದಿದ್ದಾರೆ, ಚಂದನ್. ನಾವು ಚಂದನ್ ಅಂತ ಕರಿತೀವಿ. ಹಿ ಆಲ್ಸೋ ಹ್ಯಾಸ್ ಒನ್ ಮೋರ್ ನೇಮ್. ಸೊ ಚಂದನ್ ಬಂದು ಈ ಪ್ರಶಸ್ತಿನ ಆ್ಯಕ್ಚುಲಾಗಿ ರಿಸೀವ್ ಮಾಡ್ಕೋಬೇಕು ಅಂತ ವಿನಂತಿ. ಕಾಕ, ಓವರ್ ಟು ಯು. ವೆಂಕಟೇಶ್ ರಾವ್ ಅವರ ಸುಪುತ್ರ ಭರತ್ ಅನ್ನರನ್ರಿ, ಚಂದನ್ನರನ್ರಿ. ಆತನನ್ನು ಅವರ ಪರವಾಗಿ ಆತನ ಮಗನಿಗೆ ಆ ಪ್ರಶಸ್ತಿಯನ್ನು ಡಾಕ್ಟರ್ ಮುದ್ದುಮೋಹನ್ ಅವರು ಮತ್ತು ಗಣ್ಯರು ಕೊಡಬೇಕು ಅಂತ ನಾನು ವಿನಂತಿಸಿಕೊಳ್ತೇನೆ. ಇದು ನಮಗೆ ಒಂದು ಹೆಮ್ಮೆಯ ಕ್ಷಣ. ನಮ್ಮ ಒಬ್ಬ ಆತ್ಮೀಯ ಬಳಗದವರು ಈ ಒಂದು ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ DRDOನಲ್ಲಿ ಅದ್ಭುತವಾದಂಥ ವೈಮಾನಿಕ ಕ್ಷೇತ್ರದಲ್ಲಿ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ, ಶ್ರೇಷ್ಠವಾದಂಥ ಕೊಡುಗೆಯನ್ನು ನೀಡಿದ್ದಾರೆ. ಅದಕ್ಕಾಗಿ ಅವರನ್ನು ರಮೇಶ್ ಅಂಕಲು ಬರ್ಬೇಕು ಸ್ಟೇಜ್ ಮೇಲೆ. ರಮೇಶ್ ಅವರು ಸ್ಟೇಜ್ ಮೇಲೆ ಬರಬೇಕು. ವೈಮಾನಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿದಂಥ, ಶ್ರೇಷ್ಠ ಸಾಧನೆಯನ್ನು ಮಾಡಿದಂಥ ವೆಂಕಟೇಶ್ವರ ರಾವ್ ಅವರಿಗೆ ಅವರ ಪರವಾಗಿ ಅವರ ಪುತ್ರನಿಗೆ ವಿಠ್ಠಲ ಪ್ರಶಸ್ತಿ 2025 ಮೊದಲ ಪ್ರಶಸ್ತಿಯನ್ನು ಈ ಸಂದರ್ಭದಲ್ಲಿ ಅತಿಥಿ ಗಣ್ಯರು ಅವರಿಗೆ ನೀಡ್ತಾ ಇದ್ದಾರೆ. ಡಾಕ್ಟರ್ ಮುದ್ದುಮಣ್ಣವರು, ಅರಳಮಲ್ಲಿಗೆ ಪಾರ್ಸಾಹಿತ್ಯ ಅವರು, ಶ್ರೀಶಾ ಅವರು, ಓಂಕಾರ್ ಸರ್ ಅವರು ಈ ಪ್ರಶಸ್ತಿ ಸ್ವೀಕರಿಸಿದವರಿಗೆ ಶುಭವನ್ನು ಹಾರೈಸುತ್ತಾ ಅವರ ಮಗನೂ ಕೂಡ ಮುಂದೆ ತನ್ನ ಜೀವನದಲ್ಲಿ ಅದ್ಭುತವಾದ ಸಾಧನೆಯನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಅಭಿಮಾನದಿಂದ ಆಶಿಸ್ತೇವೆ. ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಪಾಳ ಗೌಡ್ರು, ಶರಣಗೌಡ್ರು ಬರ್ರಿ, ವೇದಿಕೆ ಮೇಲೆ ಬರ್ರಿ. ಇಲ್ಲ, ಇದು ಒಂದು ಪುಸ್ತಕ ತೊಗೊಂಡು ಹೋಗಿ ಬರ್ರಿ. ಕಲಬುರಗಿಯಿಂದ ಬಂದಿದ್ದಾರೆ ಪಾಪ, ಪ್ರೀತಿಯಿಂದ ಪತ್ರಕರ್ತರು. ಅವರು ಇಂಥ ಒಂದು ಕುಟುಂಬದ ಪ್ರತಿಷ್ಠಾನವನ್ನು ಮಾಡಿಕೊಂಡು ಹೋರಾಟ ಮಾಡ್ತಕ್ಕಂಥ ಕಲಬುರಗಿಯ ವ್ಯಕ್ತಿ ಪಾಟೀಲ್ರು. ಬರ್ರಿ. ನಮ್ಮ ಧನ್ಯವಾದಗಳು ಪಾಟೀಲ್ರವರಿಗೆ. ಈಗ ಕಾರ್ಯಕ್ರಮ ಮುಂದುವರಿಸ್ತಿದ್ದೇವೆ. ಈ ವಿಠ್ಠಲ ಗ್ರಂಥ ಬಿಡುಗೆಯನ್ನು ಮಾಡಿರ್ತಕ್ಕಂಥ
ಡಾಕ್ಟರ್ ಅರುಣಮಲ್ಲಿಗೆ ಪಾರ್ಸಾತ್ ಅವರಿಂದ ಹಲವು ಅನಿಸಿಕೆಗಳು. ಅಲ್ಲದ ಕಾರ್ಡ್ಲೆಸ್ ಅದು ಕೊಡ್ಲಾ? ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಃ. ಅನ್ಯಾಂಚ ಹಸ್ತಚರಣಶ್ರವಣತ್ವಗಾಧಿ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ನಮೋ ಹದ್ಭ್ಯಃ. ಪರಮಾತ್ಮನ ವಿಠಲನ ಪಾದಪದ್ಮಗಳಲ್ಲಿ ಭಕ್ತಿ ಶ್ರದ್ಧೆಯ ನಮಸ್ಕಾರಗಳು ಸಲ್ಲಿಸ್ತಾ, ಇದೊಂದು ಅಪೂರ್ವ ಸಮಾರಂಭ, ಅಪರೂಪದ ಸಮಾರಂಭ. ಇದು ವಿಠಲ ಅನ್ನತಕ್ಕಂಥದ್ದು ಎಲ್ಲ ಹರಿದಾಸರ ಹೃದಯ ಅಂಕಿತ ಜೀವ. ಇವತ್ತು ಅದು ಬಿಡುಗಡೆ ಮಾಡಿರತಕ್ಕಂಥ ಪುಸ್ತಕದ ಹೆಸರು ವಿಠಲ. ಶ್ರೀಪತಿ ಕಟ್ಟಿಸಿರತಕ್ಕಂಥ ಮನೆ ಹೆಸರು ವಿಠಲ. ವಿಠಲ ಸಾಮಾನ್ಯರನ್ನು ಅಸಾಮಾನ್ಯರನ್ನಾಗಿ ಮಾಡತಕ್ಕಂಥ ದೈವ. ಅವನು ಅಂತ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ವ್ಯವಸ್ಥೆ ಮಾಡಿರತಕ್ಕಂಥ ತಲೇಖಾನ್ ಕುಟುಂಬಕ್ಕೆ ನನ್ನ ಮೊದಲ ಅಭಿನಂದನೆ ಸಲ್ಲಿಸ್ತಾ, ನನ್ನ ಆತ್ಮೀಯರಾಗಿರತಕ್ಕಂಥ ಅಂತಾರಾಷ್ಟ್ರೀಯ ಖ್ಯಾತಿಯ ಸಂಗೀತ ವಿದ್ವಾನ್ಮಣಿಗಳಾಗಿರತಕ್ಕಂಥ ಡಾಕ್ಟರ್ ಮುದ್ದುಮೋಹನ್ ಅವರಿಗೆ ನನ್ನ ಅಭಿನಂದನೆ ಸಲ್ಲಿಸ್ತಾ, ನಾನು ಬಂದ ತಕ್ಷಣ ಒಂದು ಮಾತು ಹೇಳಿದೆ ಹೃದಯದಿಂದ, ಓಂಕಾರ ಅವ್ರನ್ನ ನೋಡಿದರೆ ನಮಗೆ ಆರೋಗ್ಯ ಬಂದ್ಬಿಡುತ್ತೆ. ಅವ್ರ ಸ್ಪರ್ಶ ಆದರೆ ಇದ್ದ ಅನಾರೋಗ್ಯ ಎಲ್ಲ ಹೋಗುತ್ತೆ. ಇದು ಅಂಥ ವ್ಯಕ್ತಿ. ಯೋಗದಲ್ಲಿ ಯೋಗ ಟೀಚರ್ ಅಂತಂದರೆ ಕಮರ್ಷಿಯಲ್ ಯೋಗ ಕ್ಲಾಸಸ್ ಇರುತ್ತಲ್ಲ, ಅದು ಪ್ರಪಂಚ ಎಲ್ಲ ಇವಾಗ ಅದೇ. ಇಡೀ ಪ್ರಪಂಚ ಅಮೇರಿಕಾದಲ್ಲಿ ಸಾಯಂಕಾಲ ಆಯಿತು ಅಂದರೆ ಯೋಗ ಮ್ಯಾಟ್ ಇಟ್ಕೊಂಡು ವಾಟರ್ ಬಾಟ್ಲ್ ಇಟ್ಕೊಂಡು ಓಡ್ತಾ ಇರ್ತಾರೆ. ಎಲ್ಲಿಗೆ ಅಂದರೆ ಯೋಗ ಕ್ಲಾಸ್ಗೆ ಅಂತಾರೆ. ಅದಲ್ಲ, ಋಷಿ ಮುನಿಗಳು ಏನು ಯೋಗದ ಪರಿಕಲ್ಪನೆ ಪರಿಭಾವನೆ ಇಟ್ಕೊಂಡಿದ್ರು ಆ ಪರಂಪರೆಯನ್ನು ಮುಂದುವರಿಸಿರ್ತಕ್ಕಂಥ ವ್ಯಕ್ತಿ ನಮ್ಮ ಓಂಕಾರ. ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಆರೋಗ್ಯವನ್ನು ಉನ್ನಾಹ ಮಾಡತಕ್ಕಂತಹ ಸಶಕ್ತರು, ಬಲಿಷ್ಠರು, ವಿಶಿಷ್ಟರು ನಮ್ಮ ಓಂಕಾರ ಅವರು. ಇನ್ನು ಶ್ರೀಶಾ ಅವರು ಅನುಭವಿ, ದಕ್ಷ ಪತ್ರಕರ್ತರು. ವಿಠಲ್ ಅವರಿಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥವ್ರು. ಚಿತ್ರಾರವರು ವಿಠಲ ಬದುಕಿನ ಪೂರ್ತಿ ಸ್ಫೂರ್ತಿ ಮೂರ್ತಿ. ಸ್ವಾಮಿರಾವ್ ಕುಲಕರ್ಣಿ ಕನ್ನಡ ನಾಡಿನ, ಕರ್ನಾಟಕದ ಮೌಲಿಕ ಸಾಹಿತ್ಯದ, ದಾಸ ಸಾಹಿತ್ಯದ, ವಚನ ಸಾಹಿತ್ಯದ, ಜಾನಪದ ಸಾಹಿತ್ಯದ, ಒಳ್ಳೆಯ ಮನಸ್ಸುಗಳ ಸಾಹಿತ್ಯದ ತುತ್ತ ತುದಿಯ ಉತ್ತುಂಗ ಶೃಂಗ ನಮ್ಮ ಸ್ವಾಮಿರಾವ್ ಕುಲಕರ್ಣಿ. ರಾಮದಾಸರಂಥ ಬಡೆದಾಸರನ್ನು, ಮುಸ್ಲಿಮನ್ನು ಸಮಗ್ರ ಅಧ್ಯಯನ ಮಾಡಿ, ಶೋಧನೆ ಮಾಡಿ, ಪರಿಶೋಧನೆ ಮಾಡಿ, ಸಂಶೋಧನೆ ಮಾಡಿ, ಪ್ರೌಢ ಪ್ರಬಂಧ ಮಾಡಿ, ಅದರಲ್ಲಿ ಡಾಕ್ಟರೇಟ್ ಮಾಡಿ, ಇವತ್ತು ರಾಷ್ಟ್ರಮಟ್ಟದಲ್ಲಿ ರಾಮದಾಸರ ಹೆಸರು ಅತ್ಯಂತ ಪ್ರಚಲಿತವಾಗಿದೆ ಅಂತಂದರೆ ಮುಖ್ಯ ಕಾರಣ, ಅವರ ಹೆಸರು ಅಜರಾಮರ ಮಾಡಿದ್ದಕ್ಕೆ ಮುಖ್ಯ ಕಾರಣ ನಮ್ಮ ಸ್ವಾಮಿರಾವ್ ಕುಲಕರ್ಣಿ ಅವರು. ಹಾಗೆಯೇ ನಾರಾಯಣರಾವ್ ಕುಲಕರ್ಣಿ ಈ ಮನೆತನಕ್ಕೆ ಬಂದಿರತಕ್ಕಂಥ ಸಾಹಿತ್ಯ, ಸಂಸ್ಕೃತಿ, ಸಂಸ್ಕಾರ, ರಂಗಭೂಮಿ ಎಲ್ಲದರಲ್ಲೂ ಕೂಡ ಮುಂಚೂಣಿಯಲ್ಲಿರತಕ್ಕಂಥವರು. ಇವರೆಲ್ಲ ಒಂದು ಗರಡಿಲಿ ಬಂದವರು, ಅದು ಸಹಜ. ನಮ್ಮ ಶ್ರೀಪತಿ ಅದ್ಭುತ ರೀ. ಒನ್ ಚೈಲ್ಡ್ ಡೂಯಿಂಗ್ ದಿಸ್ ವಂಡರ್ ಇಸ್ ಎ ಗ್ರೇಟ್ ಥಿಂಗ್, ಐ ವಿಲ್ ಟೆಲ್ ಯು. ವಿಠಲರಾವು ಕೊಳ್ಳೇಗಾಲಲ್ಲಿದ್ದಾಗ ನಾನು ನಮ್ಮನೆ ರಾಘವೇಂದ್ರ ಕಾಲೋನಿತ್ತು ಚಾಮರಾಜಪೇಟೆಯಲ್ಲಿ, ಅಲ್ಲಿಗೆ ಬರ್ತಾಯಿದ್ರು. ಅವಾಗ ಮಗ ಚಿಕ್ಕ ಹುಡುಗನ್ನು ಕರ್ಕೊಂಬರೋರು.
ಆವಾಗೂ ಇವಾಗೂ ಅಜಗಜಾಂತರ ವಿವೇಕ. ಇಟ್ ಇಸ್ ನಾಟ್ ದಿ ಗ್ರೋತ್ ಆಫ್ ದಿ ಬಾಡಿ ಐ ಆಮ್ ಸ್ಪೀಕಿಂಗ್. ವಿವೇಕ, ವಿವೇಚನೆ, ವಿನಯ, ವಿದ್ಯೆ, ಅದ್ಭುತ. ದಟ್ ಈಸ್ ಗ್ರೇಟ್ ಆಫ್ ಯು, ಗ್ರೇಟ್ ಆಫ್ ಯು. ಹಾಗೆ ನನ್ನ ಅತ್ಯಂತ ಆತ್ಮೀಯ ಮಿತ್ರರಾಗಿರತಕ್ಕಂಥ ನನ್ನ ಪಕ್ಕದ ಮನೆಯವರು ಗಿರಿನಗರದಲ್ಲಿ ನಟರಾಜ್ ದಂಪತಿಗಳು, ಅವ್ರಿಗೂ ನನ್ನ ಅಭಿನಂದನೆ ಸಲ್ಲಿಸ್ತಾ, ಎಲ್ಲ ತುಂಬ ಜನ ಬಂದಿದ್ದೀರಾ. ಮೊನ್ನೆ ಯಾವತ್ತು ನಾನು ಪ್ರಭಾತ್ ಕಲಾವಿದರ ಕುಟುಂಬದ ಬಗ್ಗೆ ಮಾತಾಡ್ತಾ ತುಂಬ ನನಗೆ ನಮ್ಮ ಬಂಧುಗಳವರು 75 ಜನ 80 ಜನ ಒಂದು ಮನೆಯಲ್ಲಿ ತುಂಬ ವರ್ಷ ಇದ್ದರು, ಎಂಥ ಜಾಯಿಂಟ್ ಫ್ಯಾಮಿಲಿ ಅಂತಂದೆ. ಅದಾದಮೇಲೆ ಎಲ್ಲೋ 2-3 ದಿನ ಆಯಿತು, ಇನ್ನೊಬ್ಬರು ಸಿಕ್ಕರು. ನಾವು ಜಾಯಿಂಟ್ ಫ್ಯಾಮಿಲಿನೇ ಸರ್ ಅಂತಂದ್ರು. ಏನು ಅಂದೆ. ನಾನು ನಮ್ಮ ಯಜಮಾನರು ಒಟ್ಟಿಗೆ ಇದ್ದೀವಲ್ಲ. ಕಾಲ ಅಲ್ಲಿಗೆ ಬಂದಿದೆ. ಐಮ್ ಟೆಲ್ಲಿಂಗ್, ಕಾಲ ಇಬ್ಬರು ಒಟ್ಟಿಗೆ ಇರೋದೇ ಅಪರೂಪ ಅನ್ನೋ ಸ್ಥಿತಿಗೆ ಬಂದೋಗಿದೆ. ಆಶ್ಚರ್ಯ, ಗಂಡ ಹೆಂಡತಿ ಒಟ್ಟಿಗೆ ಇದ್ದಾರಾ ಇನ್ನೂ? ಅಯ್ಯಪ್ಪ, ಎಂಥ ಒಳ್ಳೆ ಫ್ಯಾಮಿಲಿ ಇಲ್ಲಪ್ಪ, ಇಂಥ ಕಾಲಕ್ಕೆ ಬಂದಿದ್ದೀವಿ ನೋಡ್ರಿ. ಅಂಥದ್ರಲ್ಲಿ ಕುಗ್ರಾಮದ ಬಡತನದ ಕುಟುಂಬದಿಂದ ಬಂದು ಇವತ್ತು ರಾಜ್ಯ ಮಟ್ಟದ ಈ ಒಂದು ಆಡಿಟೋರಿಯಂನಲ್ಲಿ ಇಂಥ ಫಂಕ್ಷನ್ ಮಾಡ್ತಾ ಇದೆ ಕುಟುಂಬ ಅಂತಂದರೆ ಏನು ಅದ್ಭುತ ರೀ ಅದು. ದ್ಯಾಟ್ ಈಸ್ ಗ್ರೇಟ್. ಇದು ಸಾಧನೆ ಇದು. ಮತ್ತು ನಾನೊಬ್ಬ ಬೆಳ್ಕೊಂಡು ಹೋದೆ ಅಂತ ದೊಡ್ಡಸ್ತಿಕೆ ಮಾಡ್ಕೊಂಬೋದಲ್ಲ. ನನ್ನ ಜೊತೆಲಿ ಇರ್ತಕ್ಕಂಥ ಎಲ್ಲರನ್ನೂ ಕೈ ಹಿಡ್ಕೊಂಡು, ಎಲ್ಲರನ್ನೂ ಕೂಡ್ಕೊಂಡು, ಎಲ್ಲರನ್ನೂ ಮೇಲಕ್ಕೆ ತಗೊಂಡು, ಎಲ್ಲರ ಜೊತೆಲಿ ಬದುಕೋದಿದೆಯಲ್ಲ, ಸಮಾಜ ಮುಖಿಯಾಗಿ, ಜೀವಮುಖಿಯಾಗಿ, ಜೀವನಮುಖಿಯಾಗಿ, ಅದು ಬದುಕೋದು. ನಾನು ಈ ಕುಟುಂಬದಲ್ಲಿ ಅದನ್ನು ಕಂಡೆ. ಅದನ್ನು ಬಂದು ಫ್ಯಾಮಿಲಿ, ನಿಮ್ಮದೇ ಎಲ್ಲ, ನೀವೆಲ್ಲ ಒಂದು ಹಳ್ಳಿಗಾಡಿನಿಂದ ಬಂದವ್ರಿಗೆ ಅನುಭವ ಇರುತ್ತೆ. ಬೆಂಗಳೂರಲ್ಲಿ ಹುಟ್ಟಿ ಬೆಳೆದವ್ರಿಗೆ ಈ 3 ಜನದ ಮೇಲೆ ಆಯಿತು ಅಂದರೆ ಅವ್ರಿಗೆ ಒಟ್ಟಿಗೆ ಇರೋಕ್ಕೆ ಸಾಧ್ಯವೇ ಇಲ್ಲ. ಅವ್ರಿಗೆ ಅಂಥ ಪರಿಸ್ಥಿತಿಗೆ ಬಂದಿದ್ದೀವಿ. ವಿಠಲ ಪುಸ್ತಕ ತುಂಬ ಚೆನ್ನಾಗಿದೆ. ಒಬ್ಬ ವ್ಯಕ್ತಿ ತೀರ್ಕೊಂಡ ಮೇಲೆ ಬದುಕೋದು ಹೇಗೆ ಅನ್ನೋದಕ್ಕೆ ನಿದರ್ಶನವಾಗಿದೆ ಇದು. ನಾವೆಲ್ಲರೂ ಅಷ್ಟೇ ಬದುಕಿದ್ದಾಗ ಬದುಕಿದ್ದೀವಿ ಅನ್ನೋದು ದೊಡ್ಡದಲ್ವೇ ಅಲ್ಲಪ್ಪ. ಬದುಕಿದ್ದಾಗ ಹ್ಯಾಂಕ್ ಬದುಕದ ಅನ್ನೋದು ಮುಖ್ಯ. ಅದಕ್ಕಿಂತ ಮುಖ್ಯವಾಗಿ ಆತ ಹೋದ ಮೇಲೆ ಹ್ಯಾಂಕ್ ಬದುಕ್ತಾ ಇದ್ದಾನೆ ಅನ್ನೋದು, ಅದು ಬಹಳ ಮುಖ್ಯ ಆಗ್ತದೆ. ಶ್ರೇಷ್ಠ ಚೇತನಗಳು, ಶ್ರೇಷ್ಠ ಚಿಂತನೆಗಳು, ಅವಕ್ಕೆ ಅಳಿವು ಅನ್ನೋದಿರೋದಿಲ್ಲ. ಒಳ್ಳೆ ಚೇತನ, ಒಳ್ಳೆ ಚಿಂತನ ಯಾವತ್ತೂ ಇರುತ್ತೆ. ವಿಠಲರಾವ್ ಆ ಥರ. ಸಂಸ್ಕಾರ ದೊಡ್ಡವ್ರು ಕೊಟ್ಟಿರತಕ್ಕಂಥದ್ದು ಇಡೀ ಕುಟುಂಬನ ಹೇಗೆ ಎತ್ಕೊಂಡ್ಬಂದಿದೆ ಇವತ್ತು ನೋಡ್ತಿದ್ದೀರಾ ನೀವು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ದ ಅಚೀವ್ಮೆಂಟ್ ಆಫ್ ಅನ್ ಇಂಡಿವಿಜುವಲ್ ಈಸ್ ದ ಡೈರೆಕ್ಟ್ ಬ್ಲೆಸ್ಸಿಂಗ್ ಅಂಡ್ ದಿ ಕಾಂಟ್ರಿಬ್ಯೂಷನ್ ಆಫ್ ದಿ ಪೇರೆಂಟ್ಸ್ ಅಂಡ್ ದಿ ಪರಂಪರಾ. ನೋಡಿ, ಅವ್ರ ಬ್ರದರ್ಸ್ ಎಲ್ಲ ಅದೇ ಥರ ಮನೋಭಾವ ಇದ್ದಾರೆ. ಇದಕ್ಕೆ ಆ ಸಂಸ್ಕಾರ, ತಂದೆ ತಾಯಿಗಳು, ಬಡತನ ಇತ್ತು, ವಿಚಿತ್ರ ಬಡತನ, ದಟ್ಟ ದಾರಿದ್ರ್ಯ, ಬಡತನದ ಕಾಲ, ಏನೇನೇನೇನು ಇಲ್ಲದ ಕಾಲ. ಆ ಕಾಲದಲ್ಲಿ ಎಂಥ ಸಂಸ್ಕಾರ ರೀ, ಅದು ಗ್ರೇಟ್ ರೀ. ಅದು ಸಂಸ್ಕೃತಿ, ಎಷ್ಟು ಸುಸಂಸ್ಕೃತ ಮನೆತನ ರೀ. ಆ ಮನೆತನ, ಆ ವಾತಾವರಣ, ಆ ಪರಿಸರ, ಆ ಪವಿತ್ರತೆ ಹಾಗೆ ಕಾತ್ಕೊಂಡಿರೋ ಹೊತ್ತಿಗೆ ಇಡೀ ಕುಟುಂಬ ಇವತ್ತು ನಳನಳಿಸ್ತಾ ಇರತಕ್ಕಂಥದ್ದು. ಸಂಸ್ಕಾರ ಕೊಟ್ಟರು, ಸಂಸ್ಕೃತಿ ಕೊಟ್ಟರು, ಸದಾಚಾರವನ್ನು ಕೊಟ್ಟರು, ಎಲ್ಲಕ್ಕಿಂತ ಸದ್ವಿಚಾರಗಳನ್ನು ಕೊಟ್ಟರು. ಕೊಳತು ಹೋಗತಕ್ಕಂಥ ಮನಸ್ಸುಗಳಾಗಬಹುದಾಗಿತ್ತು. ಸಿಟಿಗಳಿಗೆ ಬಂದುಬಿಟ್ಟ ಮೇಲೆ ತಾನಾಗಿ ಡಿಸ್ಇಂಟಿಗ್ರೇಟ್ ಆಗೋಗುತ್ತೆ, ಎಲ್ಲ ಶಿಥಿಲ ಆಗೋಗುತ್ತೆ, ಕೊಳಕಾಗೋಗುತ್ತೆ, ಹುಳುಕಾಗೋಗುತ್ತೆ, ವಾಸನೆ ಬಂದೋಗುತ್ತೆ. ಮನಸ್ಸುಗಳು, ಹೃದಯಗಳು, ಭಾವನೆಗಳು ಸತ್ತೋಗುತ್ತೆ. ದುಡ್ಡಿನ ವಾಸನೆ ಹಿಂದೆ ಹೋಗುತ್ತಾ ಇರ್ತಾರೆ ಎಲ್ಲಿವರೆಗೂ. 85 ವರ್ಷದವರು, 90 ವರ್ಷದವರು ದುಡ್ಡಿನ ಹಿಂದೆ ಬಿದ್ದು ಓಡಾಡ್ತಾ ಇರೋದು. ಏನ್ರಿ ಆಶ್ಚರ್ಯ ಇದು. ನಗರಗಳು ಹಾಗೆ ಮಾಡಿಬಿಡುತ್ತೆ. ಆದರೆ ಒಳ್ಳೆ ಸಂಸ್ಕಾರ, ಸದ್ವಿಚಾರ ಕೊಟ್ಟರೆ ಯಾವ ಎತ್ತರಕ್ಕೆ ತಗೊಂಡೋದ್ರೂ ಕೂಡ ಬೇರುಗಳು ಗಟ್ಟಿಯಾಗಿರುತ್ತೆ, ಚೆನ್ನಾಗಿ ಬದುಕ್ತಾರೆ. ಈ ಒಂದು ಕುಟುಂಬ ನನಗೆ ಅದಕ್ಕೆ ಸಂತೋಷ ತಂತು. ತುಂಬ ಒಳ್ಳೆಯವರಾಗಿದ್ದು ಬಿಡಿ ಅಂತ ಅದು ದೊಡ್ಡ ಸಂಸ್ಕಾರ ಕೊಟ್ಟಿದ್ದಾರೆ ಅಂತ ನಾನು ಹೇಳೋದಿಲ್ಲ.
ಹೇಗೆ ನಮ್ಮ ಬದುಕಿನ ವೃಕ್ಷದ ರೆಂಬೆ ಕೊಂಬೆಗಳನ್ನು ಟೊಂಗೆಗಳನ್ನು ಅರಳಿಸ್ಕೊಂಡು ಇಡೀ ಸಮಾಜಕ್ಕೆ ಬೆಳಕಾಗಬೇಕು, ನೆರಳಾಗಬೇಕು, ಆಸರೆ ಆಗಬೇಕು, ಆಶ್ರಯ ಆಗಬೇಕು, ಪ್ರೀತಿ ಆಗಬೇಕು, ಅದು ತೋರಿಸ್ಕೊಟ್ಟಿದ್ದಾರೆ. ಅದು ಗ್ರೇಟ್. ಅದು ನೋಡಿ, ಸಾಹಿತ್ಯದಲ್ಲಿ ಇವತ್ತು ಸ್ವಾಮಿರಾವ್ ಕುಲಕರ್ಣಿ ಹೈಯೆಸ್ಟ್ ಪೀಕ್. ನಮ್ಮ ಬರೀ ಕಲ್ಯಾಣ ಕರ್ನಾಟಕ ಅಲ್ಲ. ಯಾಕೆ ಅಂತಂದರೆ ದಾಸ ಸಾಹಿತ್ಯದಲ್ಲಂತೂ ಅದ್ಭುತವಾದಂಥ ಕೊಡುಗೆ, ವಚನ ಸಾಹಿತ್ಯದಲ್ಲಿ ದೊಡ್ಡ ಕೆಲಸ ಕೊಟ್ಟಿದ್ದಾರೆ. ಮೌಲಿಕ ಸಾಹಿತ್ಯ ಅಂತ ಯಾವುದು ಕಳೀತೀರ, ಜೀವಂತ ಸಾಹಿತ್ಯ ಎಲ್ಲದರಲ್ಲೂ ಕೂಡ ಅವರು ಕೃಷಿ ಮಾಡಿರತಕ್ಕಂಥವ್ರು. ವಿಠಲರಾವ್ ಸಾಹಿತ್ಯದಲ್ಲಿ, ಈ ಪುಸ್ತಕದಲ್ಲಿ ವಿಠಲರಾವ್ ಸಾಹಿತ್ಯ ಅದು ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ನೋಡ್ರಿ ಅವರು. ಸಂಗೀತದಲ್ಲಿ, ನಾಟಕದಲ್ಲಿ, ರಂಗಭೂಮಿನಲ್ಲಿ, ಸಂಘಟನೆಯಲ್ಲಿ, ಆಡಿಟೋರಿಯಂಗಳ ನೈಕುಣ್ಯದಲ್ಲಿ, ಸ್ನೇಹಿತರನ್ನ ಕಲೆ ಹಾಕ್ಕೊಂಡು ಎಲ್ಲರಲ್ಲೂ ಒಂದು ರೀತಿಯಾಗಿರತಕ್ಕಂಥ ಸಾಮಾಜಿಕ ಖುಷಿ ಕೊಡೋದ್ರಲ್ಲಿ ಇದೇನ್ರಿ ಇದು? ಯಾವಾಗಲೂ ಮುಕ್ತ ಮನಸ್ಸಿದ್ದಂಥವ್ರಿಗೆ ಈ ಸಾಧನೆಗಳಾಗುತ್ತೆ. ವಿಠಲರಾವ್ ಆ ಮುಕ್ತ ಮನಸ್ಸಿತ್ತು. ಮತ್ತೆ ಪದವಿ ಸಿಕ್ಕಾಗ ಸಾಮಾನ್ಯವಾಗಿ ಕರಪ್ಟ್ ಆಗ್ತಾರೆ. ಪದವಿ ಸಿಕ್ಕಿದ್ರೆ ಕರಪ್ಟ್ ಆಗ್ತಾರೆ. ಕರಪ್ಷನ್ಗೆ ಇನ್ನೊಂದು ಹೆಸರೇ ಪದವಿ ಪ್ರಮೋಷನ್ ಅಂತ. ಸ್ವಾಮಿರಾವ್ ಒಂದು ಮಾತು ಹೇಳಿದರು, ಅಖಿಲ ಭಾರತ ಮಟ್ಟದ ಅಂಥ ಒಂದು ದೊಡ್ಡ ಸಂಸ್ಥೆಯ ಕಾರ್ಯದರ್ಶಿಯಾಗಿದ್ದಾಗ ಏನು ಬೇಕಾದರೂ ಮಾಡ್ಕೋಬೋದಾಗಿತ್ತು, ಎಲ್ಲೇ ಬೇಕಾದರೂ ಹೋಗ್ಬೋದಾಗಿತ್ತು. ಆದರೆ ಅಲ್ಲಿರತಕ್ಕಂಥ ಶ್ರಮಿಕರ, ಕೆಲಸ ಮಾಡತಕ್ಕಂಥವರ ಯೋಗಕ್ಷೇಮದ ಬಗ್ಗೆ ಸದಾ ಚಿಂತನೆ ಇತ್ತೆ ಹೊರತು ತಾನು ಹೇಗೆ ದುಡ್ಡು ಮಾಡಬೇಕು, ಕಾಸು ಮಾಡಬೇಕು ಜನ್ಮದಲ್ಲಿ ಕಂಡಲಿಲ್ಲ, ಕೇಳಲಿಲ್ಲ ನೋಡ್ರಿ ಮನುಷ್ಯ. ನನಗೆ 3 ಟೇಕ್ ಅವೇಸ್ ನನಗೆ ಏನು ಅಂದರೆ, ಅತ್ಯಂತ ಬಡತನದಲ್ಲಿದ್ದಂಥ ಮನೆತನಗಳು ಮಕ್ಕಳಿಗೆ ಸಂಸ್ಕಾರ ಕೊಟ್ಟರೆ ಮಕ್ಕಳು ಹೇಗೆ ಒಳ್ಳೆ ದಾರಿಯಲ್ಲಿ ಅಭಿವೃದ್ಧಿ ಆಗ್ತಾರೆ ಅನ್ನೋದಕ್ಕೆ ಈ ಒಂದು ಕುಟುಂಬ ನನಗೆ ದೊಡ್ಡ ನಿದರ್ಶನ ಆಗಿದೆ. ಎರಡನೇದು, ಅದು ಎಷ್ಟು ಪ್ರಬಲವಾಗಿರುತ್ತೋ ಆ ಸಂಸ್ಕಾರ, ಮೊದಲನೇ ತಲೆಮಾರು, ಎರಡನೇ ತಲೆಮಾರು, ಮೂರನೇ ತಲೆಮಾರು, 5 ತಲೆಮಾರು ಆಗಲಿ ಅದರದ್ದು ಜೀವನ ಸಾಧರಲ್ಲಿರುತ್ತೆ. ಅದರದ್ದು ನಾವು ಶ್ರೀಪತಿ ಅವ್ರನ್ನ ನೋಡಿದಾಗ, ಅವರ ಸಿಸ್ಟರ್ ಅವ್ರನ್ನೆಲ್ಲ ನೋಡಿದಾಗ, ಇದು ಜನರೇಷನ್, ಸಂಸ್ಕಾರ ಕೊಟ್ಟರೆ ಜನರೇಷನ್ಸ್ಗೆ ಬರುತ್ತೆ ಅಂತಕ್ಕಂಥದ್ದು. ಮತ್ತು ನಾನು ವಿಠಲರಾವ್ ನನಗೆ ತುಂಬ ಆತ್ಮೀಯರ, ಕೊಳ್ಳೇಗಾಲದಲ್ಲಿ ಅವ್ರು ಬಂದಾಗ ನನಗೆ ಸ್ವಲ್ಪ ಸಂಪರ್ಕಕ್ಕೆ ಬಂದರು. ನಾನು ಚಾಮರಾಜಪೇಟೆಲಿದ್ದೆ. ಬೆಂಗಳೂರಿಗೆ ಅವ್ರು ಬಂದಮೇಲೆ ಅವ್ರ ಆಫೀಸ್ಗೂ ನಾನು ಹೋಗ್ತಾಯಿದ್ದೆ, ನಮ್ಮ ಮನೆಗೂ ಬರ್ತಾಯಿದ್ರು, ನಾನು ಸ್ಕೂಟಲ್ಲಿ ಬರ್ತಾಯಿದ್ರು. ಪರಿಷತ್ತಿನ ಸಾಯಂಕಾಲದ ಕಾರ್ಯಕ್ರಮಗಳಿಗೆ ಇಬ್ಬರು ಒಟ್ಟಿಗೆ ಹೋಗ್ತಾಯಿದ್ವಿ. ಇದೆಲ್ಲ ಇತ್ತು. ನಾನು ನೋಡಿದ್ದು ಕುಟುಂಬ ವತ್ಸಲ ಆತ. ಕುಟುಂಬ ವತ್ಸಲ. ನಿಮ್ಮ ಕುಟುಂಬದಲ್ಲಿ ಇರತಕ್ಕಂಥವ್ರು ನಗನಗ್ತಾ ಇರಬೇಕು, ಖುಷಿಯಾಗಿರಬೇಕು, ಆನಂದವಾಗಿರಬೇಕು, ಒಳ್ಳೆ ದಾರಿಯಲ್ಲಿರಬೇಕು, ಮತ್ತು ಅಭಿವೃದ್ಧಿಯ ಪಥದಲ್ಲಿ ಯಾವ ಕ್ಷಣಕ್ಕೂ ಇರಬೇಕು. ಈ ತುಡಿತಾ ಇರಬೇಕು. ಮನೆ ಯಜಮಾನ ಆದವನಿಗೆ ಮನೆಯವರೆಲ್ಲರೂ ನಗನಗ್ತಾ ಇರಬೇಕು, ಖುಷಿಯಾಗಿರಬೇಕು, ಅರಳ್ತಾ ಇರಬೇಕು, ಅಭಿವೃದ್ಧಿ ಆಗ್ತಾ ಇರಬೇಕು, ಸಾಧನೆ ಮಾಡ್ಕೊಳ್ತಾ ಇರಬೇಕು, ಅಚೀವ್ ಮಾಡ್ತಾ ಇರಬೇಕು. ಹೇಳಿಬಿಟ್ರಾಗಲ್ಲ, ಅದು ತಾವು ಮಾಡಿ ತೋರಿಸಿದ್ರು ವಿಠಲರಾವ್. ಅದು ಸಾಹಿತ್ಯದ ಅಲ್ಲರಿ, ಈಗಲ್ಲ, ಈಗಲೇ ಗುಲ್ಬರ್ಗ ಆಗಿದೆ. ಆ ಕಾಲಕ್ಕೆ ಕೀರ್ತಿನಾಟ ಕುರ್ತುಕೋಟಿ ಶಿವರಾಮ ಕಾಳಂತಹ ಅತಿರಥ ಮಹಾರಥರನ್ನ ಕಲಬುರಗಿಗೆ ಕರೆಸಿ ಅವರ ಭಾಷಾ ವೈಭವವನ್ನು ಕಲಬುರಗಿ ಜನಕ್ಕೆ ಪರಿಚಯ ಮಾಡಿಸಿದ್ದೆ ನಮ್ಮ ವಿಠಲರಾವ್. ಎಂತೆಂಥ ವ್ಯಕ್ತಿಗಳನ್ನ ಕರೆಸೋರು. ರಂಗಭೂಮಿ ಅಲ್ಲಿ ಸ್ಟೇಜ್ ಆಗಬೇಕು ಅಂತಂದರೆ ಕನ್ನಡ ಆ್ಯಂಡ್ ಕಲ್ಚರ್ ಲೆಟ್ರ್ಗಳು ಬರೆದು ಬೆಂಗಳೂರಿಗೆ ಬಂದು ಕಲಾಕ್ಷೇತ್ರದ ಹೋಗಿ, ಡಿಪಾರ್ಟ್ಮೆಂಟ್ಗೆ ಹೋಗಿ, ಅದೇನು ಮೈಕ್ ಬೇಕು, ಏನು ಬೇಕು ಮಾತಾಡಿ, ಯಾರಿಗೆ ಹಿಡಿಬೇಕು ಹಿಡಿದು ಆ ಖಾತಾ ಚಿಕ್ಕಣ್ಣ ಹತ್ರಕ್ಕೆ ಹೋಗಿ ಮಾಡಪ್ಪ ಇದು ಅಂತ. ಯಾರಿಗೆ ಬೇಕ್ರಿ ಇದು? ನಿನಗೇನಾಗಬೇಕಾಗಿತ್ತು? ರಿಮಾರ್ಕಬಲ್. ಸ್ವಾಮಿರಾವ್ ಕುಲಕರ್ಣಿನೂ ಹಾಗೆ, ಅವ್ರು ಹೇಳ್ಕೊಂಬಲ್ಲ ಅಷ್ಟೇ.
ಎಷ್ಟು ಜನಕ್ಕೆ ಉಪಕಾರ ಮಾಡ್ತಾರೆ. ಈ ಉಪಕಾರ ಭಾವ, ಉಪಕಾರ ಅಂತ ಮಾಡೋದಲ್ಲ, ಪಾರ್ಟ್ ಆಫ್ ಮೈ ಧರ್ಮ, ಪಾರ್ಟ್ ಆಫ್ ಮೈ ಡ್ಯೂಟಿ ಅಂತ ಮಾಡೋದಷ್ಟೇ. ಏನೋ ದೊಡ್ಡ ಉಪಕಾರ ಮಾಡ್ತೀನಿ ಅಂತ ಮಾಡೋದಲ್ಲ ಅದನ್ನು. ಹಾಗೆ ವಿಠಲರಾವ್ ತಮ್ಮ ಬದುಕನ್ನು ಸಾರ್ಥಕ ಮಾಡ್ಕೊಂಡಿದ್ದಾರೆ, ಧನ್ಯ ಮಾಡ್ಕೊಂಡಿದ್ದಾರೆ. ವೈಯಕ್ತಿಕವಾಗಿ ಇವತ್ತು ಅವ್ರು ಇರಬೇಕು. ನನಗೇನು ಅಂದರೆ ಶ್ರೀಪತಿ ಒಳ್ಳೆ ಮನೆ ಮಾಡಿದ್ದಾನೆ, ಕುಟುಂಬದವರೆಲ್ಲ ಚೆನ್ನಾಗಿದ್ದಾರೆ. ಇವತ್ತು ದೇವರು ಚೆನ್ನಾಗಿಟ್ಟಾರೆ ಇಡೀ ಕುಟುಂಬನ. ಈಗಿರ್ಬೇಕಾಗಿತ್ತು ಆ ಮನುಷ್ಯ ಅಂತ ಅಂದ್ಕೊಳ್ತೀನಿ ನಾನು. ಅವ್ರಿಗೊಂದು ಆಸೆ. ಇನ್ಫ್ಯಾಕ್ಟ್ ನನ್ನ ಹತ್ರ ಒಂದು ಸರ್ತಿ ಪರಿಷತ್ನಲ್ಲಿ ಯಾವುದೋ ಫಂಕ್ಷನ್ ನೋಡ್ಕೊಂಬಂತ ವಾಪಸ್ ಬಂದ್ವಿ. ಇವರೆಲ್ಲರನ್ನೂ ಕರ್ಕೊಂಡು ಪರ್ಸರ್ತಿ ಒಂದು ಸರ್ತಿ ನಾರ್ತ್ ಇಂಡಿಯಾ ಟೂರ್ ಹೊರಟಬೇಕು ನಾವು. ಅಷ್ಟೊಂದು ಯಾರು ಕನೆಕ್ಷನೇ ಇಲ್ಲ. ಯಾರು ಕನ್ನಡ ಸಾಹಿತ್ಯ ಪರಿಷತ್ ತುಂಬ ಚೆನ್ನಾಗಿ 3-4 ಜನ ಮಾತಾಡ್ಬಿಟ್ರು ಅವತ್ತು. VCನೂ ಇದ್ರು ಅವತ್ತು. ಇವು ದೊಡ್ಡ ದೊಡ್ಡವ್ರು ಎಲ್ಲಿ ಸಿಗ್ತಾರೆ ಪರ್ಸರ್ತಿ. ಆಮೇಲೆ ಇವನ್ನೆಲ್ಲ ಕರ್ಕೊಂಡು ನಾರ್ತ್ ಇಂಡಿಯಾ ಫ್ಯಾಮಿಲಿನವರು, ನಮ್ಮ ಫ್ಯಾಮಿಲಿನವರೆಲ್ಲ ಒಟ್ಟಿಗೆ ನಾವು ಅಯೋಧ್ಯೆಗೆ, ವಾರಣಾಸಿಗೆ ಎಲ್ಲ ಕಡೆ ಹೋಗ್ಬಿಡ್ಬೇಕು. ನಾನೊಬ್ಬ ಹೋಗ್ಬಿಡ್ತೀನಿ, ಗಂಡ ಹೆಂಡ್ತಿನ ಇಬ್ಬರು ಹೋಗ್ಬಿಡ್ತೀವಿ. ನೋ ಭಾವ. ನಾವು ಕತೆ ಬರೆಯೋದು, ಸಾಹಿತ್ಯ ಬರೆಯೋದು ಬೇರೆ, ಬದುಕೋದಿದೆಯಲ್ರಿ ಅದು ದೊಡ್ಡದು. ಅದನ್ನು ವಿಠಲರಾವ್ ತೋರಿಸಿದ್ರು. ನಗುಮುಖ, ಯಾವಾಗಲೂ ನಗುಮುಖ. ಒಬ್ಬರನ್ನ ನಿಷ್ಠುರವಾಗಿ ಮಾತಾಡಿದ್ದು ನಾನಂತೂ ಕಂಡಿಲ್ಲ. ಆತ ನಿಷ್ಠುರವಾಗಿ ಮಾತಾಡ್ತಾರೆ, ಪ್ರೀತಿಯಿಂದ ಮಾತಾಡೋರು, ಜೀವಮುಖಿ, ಜೀವನಮುಖಿ, ಸಮಾಜಮುಖಿಯಾಗಿದ್ದಂಥವ್ರು. ಮತ್ತು ಒಬ್ಬ ವ್ಯಕ್ತಿ ಚೆನ್ನಾಗಿ ಬದುಕಿದರೆ ಇಡೀ ಕುಟುಂಬ ಹೇಗೆ ಮೇಲೆ ಬರುತ್ತೆ ಅನ್ನೋದಕ್ಕೆ ನಮ್ಮ ಶ್ರೀಪತಿ ಇವತ್ತು ನಿದರ್ಶನ. ಇವತ್ತು ತುಂಬ ಸಂತೋಷ ಆಗ್ತಾಯಿದೆ ನನಗೆ. ನಾನು ಫಾರ್ಮಲ್ಲಾಗಿ ಸಾಹಿತ್ಯ ಅದೆಲ್ಲ ಮಾತಾಡಿಲ್ಲ. ನನಗೆ ಮನಸ್ಸು ತುಂಬಂದಿದೆ, ಹೃದಯ ತುಂಬಂದಿದೆ. ನಾನು ಕುಗ್ರಾಮದಿಂದ ಬಂದವನು, ಬಟ್ಟ ಬಡತನದಿಂದ ಬಂದವನು, ದಟ್ಟ ದಾರಿದ್ರ್ಯದಿಂದ ಬಂದವನು. ಏನಿಲ್ಲ, ಹನಿ ಹನಿ. ಆದರೆ ಹಿರಿಯರ ಅನುಗ್ರಹ, ದೊಡ್ಡವರು ಕೊಟ್ಟ ಸಂಸ್ಕಾರ ಎರಡೂ ಮೇಲಕ್ಕೆ ನಾನು. ಅವ್ರ ಕುಟುಂಬ ತಲೆಕಾನ್ ಕುಟುಂಬ ಅದು ಹಾಗೆ. ಅವ್ರ ತಾತನ ಕಾಲದ್ದು ಕೇಳಿಬಿಟ್ರೆ ನೀವು ಸಾಧ್ಯವೇ ಇಲ್ಲ, ಅಂಥ ಬಡತನ. ಆದರೆ ಆ ಬಡತನ ದೊಡ್ಡದು ಮಾಡಿಕೊಂಡು ಗೋಳೊಯ್ಕೊಂಬೋದು, ಇರಿಟೇಟ್ ಮಾಡೋದು ಇಲ್ಲವೇ ಇಲ್ಲ. ಇವತ್ತು ಬಡತನದ ನೆನಪಿಲ್ಲ, ಆ ಸಂಸ್ಕಾರ, ಅವರ ಅನುಗ್ರಹದ ನೆನಪಿದೆ. ಅದರಲ್ಲಿ ಬೆಳಗ್ತಾ, ಆ ನೆರಳಲ್ಲೇ ಬೆಳಕಬೇಕಷ್ಟೇ. ಒಂದು ಪ್ರಾರ್ಥನೆ ಏನಂದರೆ, ವಿಠಲರ ಸ್ಮರಣೆ ಮಾಡಿದ್ದೀರಾ, ಈ ನಿಮಿತ್ತವಾಗಿ ದೊಡ್ಡವರ ಸ್ಮರಣೆ ಆಗಿದೆ. ಇದು ಈ ಪರಂಪರೆ ಮುಂದುವರಿಲಿ ಅಷ್ಟೇ. ಈ ಪರಂಪರೆ ಮುಂದುವರಿ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಪುಸ್ತಕ ತೊಗೊಂಬಂದು. ಯಾಕೆಂದರೆ ನಮ್ಮ ಇಲ್ಲಿ ಕೂತಿರೋರು, ಬದುಕಿರೋರಿಗೆ, ವಿಠಲರಾವ್ ನೋಡಿರೋರಿಗೆ, ಆತ್ಮೀಯರಿಗೆ ಗೊತ್ತು. ಬಟ್ ಈ ಜನ್ರೇಷನ್ ಹೊರಟೋಗುತ್ತೆ, ಈ ಜನ್ರೇಷನ್ ಹೊರಟೋಗುತ್ತೆ. ನಾವೆಲ್ಲ ಈ ಜನ್ರೇಷನ್ ಹೋದ್ಮೇಲೆ ನೆಕ್ಸ್ಟ್ ಜನ್ರೇಷನ್ ಯೂತ್ಸ್ಗೆ ವಿಠಲರಾವ್ ಅಂದ್ರೆ ಯಾರು, ಪಂಟಾಬುಡು ವಿಠಲನ ಅಂತ. ಅದಕ್ಕೆ ಆ ದಾಖಲೆ ಉಳಿಸ್ಬೇಕು. ನನ್ನ ಬಗ್ಗೆ ಸ್ವಾಮಿರಾವ್ ಒಂದು ಅಭಿನಂದನಾ ಗ್ರಂಥ ಮಾಡಿದರು, ಭಾಳ ಚೆನ್ನಾಗಿ ಮಾಡಿದ್ದಾರೆ, ಮೌಲಿಕವಾಗಿ ಮಾಡಿದ್ದಾರೆ. ಸ್ನೇಹಕೋಶ ಪಬ್ಲಿಷ್ ಮಾಡಿದರು. ಆ ಗ್ರಂಥಗಳು ಬರಬೇಕು, ಮುಂದಿನ ಜನಾಂಗಕ್ಕೆ ಅದನ್ನು ಮಾರ್ಗದರ್ಶನ ಆಗಬೇಕು, ಬೆಳಕಾಗಬೇಕು, ಬೆಳೆದಿಂಗಳಾಗಬೇಕು. ಇಂಥ ಒಳ್ಳೆಯ ಸಮಾರಂಭ, ಆತ್ಮೀಯ ಸಮಾರಂಭ, ಕೌಟುಂಬಿಕ ಸಮಾರಂಭ, ಹೃದಯದ ಸಮಾರಂಭವನ್ನು ಏರ್ಪಾಡು ಮಾಡಿರ್ತಕ್ಕಂತಹ ಶ್ರೀಪತಿಯವರಿಗೆ, ಸ್ವಾಮಿರಾವ್ ಕುಲಕರ್ಣಿ, ನಾರಾಯಣರಾವ್, ಚಿತ್ರ ಅವರಿಗೆ ಎಲ್ಲರಿಗೆ ನನ್ನ ಹೃದಯ ತುಂಬಿರೋ ಅಭಿನಂದನೆ ಸಲ್ಲಿಸ್ತಾ, ಅವ್ರ ಹೆಸರಲ್ಲಿ ಒಂದು ಪ್ರಶಸ್ತಿ ಕೊಟ್ಟಿರೋದು ಇನ್ನೂ ಸಂತೋಷ ಆಗ್ತಾಯಿದೆ ನನಗೆ, ಭಾಳ ಸಂತೋಷ. ಆ ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀವು ಕೊಡ್ತಾ ಹೋಗಿ. ನನಗೇನಾದ್ರು ಸಹಕಾರ ಬೇಕು ಅಂದರೆ ಕೇಳಿ, ಬೇಕಾದ ಬಾಳಣ್ಣ. ಅದಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಹೋಗ್ಬೇಕಷ್ಟೇ. ನಾವು ದೀಪ ಹಚ್ಚಬೇಕು, ಒಂದು ಜ್ಯೋತಿ, 2 ಜ್ಯೋತಿ, 100 ಜ್ಯೋತಿಗಳ ಪರಂಜ್ಯೋತಿಯಾಗಿ ಬೆಳಗಬೇಕು ಈ ಸಮಾಜ. ಅಂಥ ಕೆಲಸ ಮಾಡ್ತಿದ್ದೀರಾ. ನಮಸ್ಕಾರ, ಅಭಿನಂದನೆಗಳು. ಹಿರಿಯರಾದ ಗೌರವಾನ್ವಿತರಾದ ವಿದ್ಯಾವಚಸ್ಪತಿ ಡಾಕ್ಟರ್ ಅರಳುಮಲ್ಲಗಪ್ಪ ಸಾರಥಿಯವರ ಮನದುಂಬಿದ ಮಾತುಗಳನ್ನು ನಾವು ಕೇಳಿದ್ದೀವಿ. ಡಾಕ್ಟರ್ ಮುದ್ದುಮೋಹನ್ ಅವರು
ಅವರ ಸಂಗೀತ ಕಾರ್ಯಕ್ರಮವನ್ನು ಕೊಡುವಾಗ ಮಾತಾಡ್ತಾರೆ. ಅರುಳುಮಲ್ಲಿಗೆ ಪಾರ್ಥಸಾರಥಿ ಅವರು ಬೇರೊಂದು ಕಾರ್ಯಕ್ರಮದಲ್ಲಿ ಇರೋದರಿಂದ ಭಾಗವತ ಕಾರ್ಯಕ್ರಮ ಅವರು ಹೋಗ್ತಾ ಇದ್ದಾರೆ. ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಈಗ ವೈಜ್ಞಾನಿಕ ಕ್ಷೇತ್ರದಲ್ಲಿ ತಮ್ಮ ಛಾಪನ್ನು ಮೂಡಿಸ್ತಕ್ಕಂಥ, ವೈಮಾನಿಕ ಕ್ಷೇತ್ರದ ಅನುಪಮ ಸೇವೆಯನ್ನು ಸಲ್ಲಿಸಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಯೋಗರತ್ನ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಂಥ ಡಾಕ್ಟರ್ ಎಸ್.ಎನ್. ಓಂಕಾರ್ ಅವರು ತಮ್ಮ ಅನಿಸಿಕೆಗಳನ್ನು ಹೇಳಬೇಕು ಅಂತ ಕೇಳ್ಕೊತೇನೆ. ಪರಮೇಶ್ವರ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ನಮಸ್ಕಾರ. ಇದೊಂದು ಅತ್ಯಂತ ಸುಂದರವಾದ ಸಮಾರಂಭ. ಆದರೆ ಶ್ರೀಪತಿ ಒಂದು ತಪ್ಪು ಮಾಡಿದ್ದಾನೆ ಅನಿಸುತ್ತೆ. ಯಾವುದಾದ್ರೂ ಒಂದು ಸ್ಪರ್ಧಾತ್ಮಕ ಚಟುವಟಿಕೆಗಳಲ್ಲಿ ಬಹುಮಾನ ಕೊಡಬೇಕಾದ್ರೆ ಬಹುಮಾನ ಕೊಡೋಕ್ಕೊಂದು ರೀತಿ ಇರುತ್ತೆ. ಮೊದಲು ಥರ್ಡ್ ಪ್ರೈಸ್ ಬಂದು ಅವ್ರನ್ನ ಕರೆದು ಬಿಡ್ತಾರೆ, ಅವ್ರಿಗೆ ಬಹುಮಾನ ಕೊಡ್ತಾರೆ, ಆಮೇಲೆ ಎರಡನೇದು, ಆಮೇಲೆ ಒಂದನೇದು. ಆದರೆ ಇಲ್ಲಿ ಶ್ರೀಪತಿ ನನಗೆ ಫಸ್ಟ್ ಕರೆದು ಮಾತಾಡ್ಸ್ಬಿಡ್ಬೇಕಾಯ್ತು. ಹಂಗೆ ಮಾಡಲಿಲ್ಲ. ಈ ಸ್ವಾಮಿರಾವ್ ಕುಲಕರ್ಣಿ ಅವರು, ಅಲ್ಲಿ ಪಾರ್ಥಸಾರಥಿ ಅವರಲ್ಲಿ ಮಾತಾಡಿದ್ಮೇಲೆ ನನ್ನನ್ನು ಕರಿತಾರೆ, ಥರ್ಡ್ ಪ್ರೈಸ್ ನೀನು ಮಾತಾಡು ಅಂತ. ಇದು ಭಾಳ ಕಷ್ಟ. ಆದ್ರೂ ಕೆಲವು ವಿಷಯಗಳನ್ನು ಹೇಳಬೇಕು. ಇವತ್ತಿನ ಕಾರ್ಯಕ್ರಮ ಭಾಳ ಒಂದು ಈ ಜನಾಂಗಕ್ಕೆ ಭಾಳ ಅಗತ್ಯವಾಗಿರ್ತಕ್ಕಂಥದ್ದು. ಯಾಕೆ ಅಂತೇಳಿ ನಾವು ನ್ಯೂಸ್ ಬೇಕೋ ಬೇಡವೋ ನೋಡ್ತಾ ಇರ್ತೀವಿ. ಏನೊಂದು 5 ನಿಮಿಷ ನ್ಯೂಸ್ ನೋಡಿದ್ರೂ ಗೊತ್ತಾಗ್ಬಿಡುತ್ತೆ ಎಂತೆಂಥ ಸುದ್ದಿಗಳು ಬರುತ್ತೆ. ತಂದೆಯನ್ನು ಕೊಂದ ಮಗ, ತಾಯಿಯನ್ನು ಇರಿದ ಮಗ, ಈ ಥರದ ಸುದ್ದಿಗಳು ವ್ಯಾಪಕವಾಗಿ ಬರ್ತಾ ಇರುತ್ತೆ. ಅದು ನೋಡಿ, ನಮ್ಮ ದುರಾದೃಷ್ಟ, ತಂದೆಗಾಗಿ ಇಂಥ ಒಂದು ಸಮಾರಂಭ ಮಾಡ್ತಿದ್ದಾನೆ ಶ್ರೀಪತಿ ಅನ್ನೋ ಒಬ್ಬ ವ್ಯಕ್ತಿಯನ್ನು ನ್ಯೂಸಲ್ಲಿ ಬರಲ್ಲ. ಇದು ಭಾಳ ಮುಖ್ಯ. ಇವತ್ತಿನ ದಿವಸ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಮೊನ್ನೆ ಕಡಲೆಕಾಯಿ ವರ್ಷ ಆಯಿತು. ಇಲ್ಲಿ ಓಡಾಡೋಕ್ಕೆ ಜಾಗ ಇರಲಿಲ್ಲ, ಭಾಳ ದಟ್ಟಣೆ. ದೇವಸ್ಥಾನಗಳೆಲ್ಲ ರಶ್ಶು, ದಿನ ದೇವಸ್ಥಾನ ರಶ್ಶು. ನೀವು ಯಾವ ದೇವಸ್ಥಾನಕ್ಕೆ ಹೋಗಿ ರಶ್, ಯಾವ ಹೋಟ್ಲಿಗೆ ಹೋಗಿ ರಶ್ಶು. ಯುವತಿಯರು ತುಂಬಿ ತುಳುಕ್ತಾ ಇರ್ತಾರೆ. ಈಗ ಅನ್ನಿಸ್ತಾ ಇದೆ ಇದಕ್ಕೇನು ಕಾರಣ ಅಂತ. ಇವತ್ತೇನೋ ಒಂದು ಆನ್ಸರ್ ಗೊತ್ತಾಯ್ತು ನನಗೆ. ಏನಪ್ಪ ಅಂತ ಹೇಳಿದ್ರೆ, ಮನೆಯಲ್ಲಿ ಅವ್ರು ಯಾರೂ ಹಿರಿಯರನ್ನು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ಒಪ್ಕೊಂಡೇ ಇಲ್ಲ. ಅದಕ್ಕೆ ಬೇಕಾಷ್ಟು ಟೈಮ್ ಇದೆ, ಅದಕ್ಕೆ ದೇವಸ್ಥಾನಕ್ಕೆ ಹೋಗೋ, ಯಾವುದೋ ಒಂದು ಮಾಲ್ಗೆ ಹೋಗೋ, ಅಲ್ಲಿ ಸುತ್ತಾಡು. ಆದರೆ ಇಲ್ಲಿ ಒಬ್ಬ ಶ್ರೀಪತಿ ಅನ್ನೋನು ತನ್ನ ತಂದೆಯ ನೆನಪಿಗಾಗಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತಿದ್ದಾನೆ. ನನಗೊತ್ತು, ತಾಯಿಯನ್ನು ಚೆನ್ನಾಗಿ ನೋಡ್ಕೋತಾ ಇದೆ, ನನಗೊತ್ತು, ನನಗೆ ವೈಯಕ್ತಿಕವಾಗಿ ಗೊತ್ತು. ಇದು ಇವತ್ತಿನ ಯುವ ಜನತೆಗೆ ಬೇಕಾಗಿರ್ತಕ್ಕಂಥ ಒಂದು ಸಂಸ್ಕಾರ. ಇದಕ್ಕೊಂದು ಚಿಕ್ಕ ಘಟನೆ ಹೇಳ್ತೀನಿ. ರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ನಡೆದ ಒಂದು ಘಟನೆ. ಅವರು ಕಾಳಿ ದೇವಸ್ಥಾನದಲ್ಲಿ ಪುರೋಹಿತರಾಗಿದ್ದರು, ಪೂಜೆ ಮಾಡ್ತಾಯಿದ್ರು. ಕಾಳಿ ದೇವಸ್ಥಾನದ ಸಂಸ್ಥಾಪಕಿ ರಾಣಿ ರಾಶ್ಮಣಿ ದೇವಿ. ಆವತ್ತಿನ ಕಾಲಕ್ಕೆ ಮಹಾ ಪ್ರಭಾವವುಳ್ಳಂತಹ ಮಹಿಳೆ, ರಾಜವಂಶಸ್ಥೆ. ಆಕೆಯಲ್ಲಿ ದೇವಸ್ಥಾನಕ್ಕೆ ಬಂದಿರ್ತಾಳೆ. ಅವ್ರ ಅಳಿಯ ಮಾತುರ್ಬಾಯಿ ಅವನು ಬಂದಿರ್ತಾನೆ. ಅಲ್ಲೊಂದು ಕೃಷ್ಣನ ವಿಗ್ರಹ ಇರುತ್ತೆ. ಭಾಳ ಜನ ಬಂದಿರ್ತಾರೆ. ಯಾರೋ ಕೈ ತಗಲಿಸಿದ್ರು, ಕೃಷ್ಣನ ವಿಗ್ರಹ ಬಿತ್ತು, ಮುರಿದಾಯ್ತು.
ಮುರಿದೋದಾಗ ಅವ್ರಿಗೆ ಎಲ್ಲ ಇದೇನು ಅಪಶಕುನ, ಇದೇನು ಮಾಡೋದು, ಬೇರೆ ತರಿಸ್ಬೇಕು, ಬೇರೆ ಪ್ರತಿಷ್ಠಾಪನೆ ಮಾಡಬೇಕು, ಇದನ್ನು ಎಸ್ತು ಬಿಡಿ ಅಂತ. ಆಗ ರಾಮಕೃಷ್ಣರು ಆಗಿನ್ನ ಅವ್ರ ಬಗ್ಗೆ ಇವ್ರಿಗೆ ಯಾರಿಗೂ ಅಷ್ಟು ಗೊತ್ತಿರಲಿಲ್ಲ. ಆದರೂ ಅವ್ರು ಬಂದು ಧೈರ್ಯವಾಗಿ ಹೇಳಿದ್ರಂತೆ ರಾಣಿಗೆ, ಅಲ್ಲಮ್ಮ ರಾಣಿ, ಏನು ಮಾಡ್ತಿದೀಯಾ, ಇದು ಮುರಿದೋದ್ರೆ ಏನಂತೆ, ರಿಪೇರಿ ಮಾಡಿಸಿ ಮತ್ತೆ ಇಡೋಣ. ಈಗ ಅಕಸ್ಮಾತ್ ಅವ್ರು ನೇರವಾಗಿ ಹೇಳ್ತಾರೆ ರಾಣಿಗೆ, ನಿನ್ನ ಅಳಿಯ ಬಿದ್ದು ಕಾಲು ಮುರ್ಕೊಂಬಿಟ್ರೆ ಅಳಿನೇ ಚೇಂಜ್ ಮಾಡಿಬಿಡ್ತೀಯಾ, ಕಾಲು ರಿಪೇರಿ ಮಾಡಿಸ್ತೀಯೋ, ಅಷ್ಟೇ. ಆಗ ದೇವಸ್ಥಾನದಲ್ಲಿ ಆ ಕೃಷ್ಣನ ವಿಗ್ರಹವನ್ನು ರಿಪೇರಿ ಮಾಡ್ತಾರೆ. ರಿಪೇರಿ ಮಾಡಿದವ್ರು ಯಾರು ಅಂದರೆ ರಾಮಕೃಷ್ಣ ಪರಮಹಂಸರೇ. ಅದು ಇವತ್ತಿಗೂ ಇದೆ ಅಲ್ಲಿ. ಇದರ ಅರ್ಥ ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ದಿವಸ ನಾವು ಹೀಗೆ ಪ್ರತಿಮೆಗಳ ಕಾಳಜಿ ವಹಿಸ್ತೀವಿ ಹೊರತು ಜೀವಂತವಾಗಿರ್ತಕ್ಕಂಥವ್ರ ಬಗ್ಗೆ ನಾವು ಕಾಳಜಿಯನ್ನು ವಹಿಸೋದೇ ಇಲ್ಲ. ಇಂಥ ಪರಿಸ್ಥಿತಿ ನಮ್ಮಲ್ಲಿ ಮೂಡಿದೆ. ಅದಕ್ಕಾಗಿ ನಾನು ನನ್ನ ಆತ್ಮೀಯ ಶ್ರೀಪತಿಯನ್ನು ನಿಜವಾಗ್ಲೂ ಅಭಿನಂದಿಸ್ತೀನಿ. ತಂದೆಯ ಹೆಸರಿನಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡಿ, ಅವರು ಯಾವತ್ತೋ ಬರೆದಿಟ್ಟಂತಹ ಕವಿತೆಗಳನ್ನೆಲ್ಲ ಒಂದು ಸಂಗ್ರಹ ಮಾಡಿ ಅದನ್ನು ಕುಟುಂಬದವ್ರನ್ನೆಲ್ಲ ಸೇರಿಸಿ ಅದಕ್ಕೊಂದು ರೂಪುರೇಷೆಯನ್ನು ಕೊಟ್ಟು ಅದನ್ನು ಪ್ರಕಟಿಸ್ತಾ ಇರತಕ್ಕಂಥದ್ದು ಒಂದು ದೊಡ್ಡ ಸಾಧನೆ ಅಷ್ಟೇ ಅಲ್ಲ, ಇಡೀ ಸಮಾಜಕ್ಕೆ ಒಂದು ಸಂದೇಶ. ಇನ್ನು ವಿಠ್ಠಲ್ ರಾವ್ ಅವರು ನನಗೂ ಭಾಳ ಪರಿಚಿತರು. ನಾನು ಅವ್ರನ್ನ ಅನೇಕ ಬಾರಿ ಭೇಟಿ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಶ್ರೀಪತಿ ನಮ್ಮ ಕಚೇರಿಯಲ್ಲೇ ನನ್ನ ಲ್ಯಾಬಲ್ಲೇ ಕೆಲಸ ಮಾಡ್ತಾಯಿದ್ದ. ಮತ್ತು ಭಾಳ ನನಗೂ ಅವನಿಗೆ ಭಾರಿ ಒಡನಾಟ. ನನಗೆ ಏನೇ ಆಫೀಸಲ್ಲಿ ನಮ್ಮ ಲ್ಯಾಬು ಭಾಳ ಫೇಮಸ್ ಲ್ಯಾಬ್, ಇವತ್ತಿಗೂ ಅವತ್ತಿಗೂ ಅನೇಕ ಡಿಪಾರ್ಟ್ಮೆಂಟಲ್ ಚಟುವಟಿಕೆಗಳು ಮಾಡ್ತಾಯಿದ್ವಿ. ಡಿಪಾರ್ಟ್ಮೆಂಟಿಂದ ಯಾವುದೇ ಫೋನ್ ಬಂದರೂ ನಾನು ನೆಕ್ಸ್ಟ್ ಫೋನ್ ಇವನಿಗೆ ಶ್ರೀಪತಿ ಅಂತೇಳಿ ಹೇಳ್ಬಿಡ್ತಾಯಿದ್ದೆ. ಅವನು ಎಸ್ ಸಾರ್ ಅಂತ ಮಾಡ್ಬಿಡೋನು, ಅಷ್ಟು ಒಡನಾಟ. ಹಾಗಾಗಿ ಅವ್ರ ಮನೆಗೆ ಹೋಗಿದ್ದಾಗ ಅನೇಕ ಬಾರಿ ಅವರ ತಂದೆಯವ್ರನ್ನ ಭೇಟಿ ಮಾಡಿದ್ದೀನಿ, ಮಾತಾಡಿಸಿದ್ದೀನಿ. ಸದಾ ಹಸನ್ಮುಖಿ. ಮತ್ತು ಅವ್ರ ಬಗ್ಗೆ ಎಲ್ಲ ಓದ್ತಾ ಇದ್ದೆ. ಅವ್ರು ಏನೇನು ಕೆಲಸ ಮಾಡಿದ್ದಾರೆ, ಅವರ ಕವನಗಳು ಕೆಲವೆಲ್ಲ ಓದಿದ್ರೆ ಭಾಳ ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಮತ್ತು ಬದುಕಿಗೆ ಭಾಳ ಹತ್ತಿರವಾಗತಕ್ಕಂತಹ ಅನೇಕ ಭಾವನೆಗಳನ್ನು ಅವರು ತಮ್ಮ ಕವಿತೆಯಲ್ಲಿ ಹಿಡಿದಿಟ್ಟಿದ್ದಾರೆ. ಹಾಗಾಗಿ ಆಶ್ಚರ್ಯ ಇಲ್ಲ. ಅವರ ಒಂದು ಸಾಹಿತ್ಯದ ಹಿನ್ನೆಲೆ, ಅವ್ರ ಬಗ್ಗೆ ಬರೆದಿರೋರು ಅನೇಕರು ಅವರ ವ್ಯಕ್ತಿತ್ವವನ್ನು ವರ್ಣಿಸೋದನ್ನು ನೋಡಿದ್ರೆ ಖಂಡಿತ ಅವರು ಅಖಿಲ ಭಾರತ ಮಟ್ಟದಲ್ಲಿ ಒಂದು ದೊಡ್ಡ ಸಂಘಟನೆಯ ಕಾರ್ಯದರ್ಶಿಯಾಗಿದ್ರೂ ಸ್ವಲ್ಪವೂ ವಿಚಲಿತರಾಗದೆ ಭಾಳ ಸತ್ಯನಿಷ್ಠುರರಾಗಿ ಕೆಲಸ ಮಾಡಿದ್ದಾರೆ ಅಂದರೆ ಯಾವುದೇ ಆಶ್ಚರ್ಯ ಇಲ್ಲ. ಯಾಕೆಂದರೆ ಅವ್ರ ವ್ಯಕ್ತಿತ್ವ ಅವರ ಬರವಣಿಗೆಯಲ್ಲೂ ವ್ಯಕ್ತವಾಗುತ್ತೆ, ಬೇರೆಯವ್ರು ನೋಡಿರೋ ಒಂದು ದೃಷ್ಟಿಕೋನದಲ್ಲೂ ವ್ಯಕ್ತಿತ್ವ ಉಂಟಾಗುತ್ತೆ. ಹಾಗಾಗಿ ನನ್ನ ಪ್ರಕಾರ ಪ್ರಾಯಶಃ ಅವರು ಕಾರ್ಯದರ್ಶಿಯಾಗಿ ಭಾಳ ಒಳ್ಳೆ ಕೆಲಸ ಮಾಡೇ ಇರ್ತಾರೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವರಲ್ಲಿದ್ದಂಥ ಒಂದು ಭಾವ. ಯಾಕೆಂದರೆ ಜೀವನದಲ್ಲಿ ಎಲ್ಲವೂ ಪುಸ್ತಕದಿಂದ ಬರಲ್ಲ, ಮಸ್ತಕದಿಂದ ಬರುತ್ತದೆ. ಪುಸ್ತಕ ಮಸ್ತಕ ಎರಡು ಒಟ್ಟುಗೂಡಿದ್ರೆ ಅಂಥ ಅವರಿಂದ ಒಳ್ಳೆಯ ಕೆಲಸ ಸಾಧ್ಯ, ಅನ್ಯರಿಂದ ಇದು ಸಾಧ್ಯ ಇಲ್ಲ. ಅಂಥ ಒಂದು ಶ್ರೇಷ್ಠವಾದಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಪ್ರಾಯಶಃ ಅವರು ಕಾರ್ಯದರ್ಶಿಯಾಗಿ ಅತ್ಯುತ್ತಮವಾದ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ ಅಂತಕ್ಕಂಥದ್ದು. ಅವ್ರೇನು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಯಾಕೆ ಆ ಸಂಘಟನೆ ಬೇರೆ, ನಮ್ಮ ಕಾರ್ಯಕ್ಷೇತ್ರ ಬೇರೆ. ಆದ್ರೂ ಕರಾರುವಕ್ಕಾಗಿ ಭಾಳ ದೃಢತೆಯಿಂದ ಅದನ್ನು ನಾವು ಹೇಳ್ಬೋದು. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಯಾರು ಈ ಥರದ ಒಂದು ಸಾಹಿತ್ಯಿಕ ಹಿನ್ನೆಲೆಯನ್ನು, ಮೌಲ್ಯಗಳನ್ನು ಇಟ್ಟುಕೊಂಡು ಒಳ್ಳೆ ಹುದ್ದೆಗೆ ಬರ್ತಾರೋ ಅಂಥವರಿಂದ ಅತ್ಯುತ್ತಮವಾದಂಥ ಕೆಲಸ ನಡೆಯುತ್ತೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದಕ್ಕೆ ಒಂದೇ ಒಂದು ಉದಾಹರಣೆ ಹೇಳ್ಬಿಡ್ತೀನಿ, ಹೇಗೆ ಕೇವಲ ವಿದ್ವತ್ತಿನಿಂದ ನಮ್ಮ ಪ್ರಪಂಚ ನಡೆಯಲ್ಲ ಅನ್ನೋದಕ್ಕೆ ಒಂದು ಸುಂದರವಾದಂಥ ಕಥೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಇದು ವಿಜಯನಗರ ಕೃಷ್ಣದೇವರಾಯನ ಕಾಲದ ಒಂದು ಕತೆ. ಅಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಗೊತ್ತಾ ಯಾರು ಬುದ್ಧಿವಂತ? ತೆನಾಲಿ ರಾಮಕೃಷ್ಣ. ಇದು ಅದಕ್ಕೆ ಸಂಬಂಧಪಟ್ಟ ಘಟನೆ. ಇಲ್ಲೇನಂತ ಹೇಳಿದ್ರೆ, ಕೃಷ್ಣದೇವರಾಯ ದಿನ ರಾತ್ರಿ ಅವನ ಸಭೆ ಸಮಾರಂಭಗಳೆಲ್ಲ ಮುಗಿಸಿ ತನ್ನ ರಾಣಿಯನ್ನು ನೋಡ್ಲಿಕ್ಕೆ ಹೋಗಬೇಕಾದ್ರೆ 5 ಬಗೆಯ ವಿವಿಧ ಹಣ್ಣುಗಳನ್ನು ಸುಂದರವಾಗಿ ಅವನ ಮಂತ್ರಿಗಳು ಜೋಡಿಸ್ಕೊಡೋರು, ಅದಕ್ಕೆ ಒಳ್ಳೆಯ ಹಾಸನ ಹೊದಿಸಿ ಇವನು ತೊಗೊಂಡೋಗೋನು. ಅದು ಪದ್ಧತಿ.
ಒಂದು ದಿವಸ ಏನಾಯಿತು, ಏನೋ ಒಂದು ಭಾಳ ಬಿಸಿ ಚರ್ಚೆ. ರಾಜಕೀಯ ಅಂದಮೇಲೆ ಒಂದೊಂದು ಸತಿ ಬಿಸಿ ಚರ್ಚೆ ಆಗ್ಬಿಡುತ್ತೆ, ಇವತ್ತಿಗೂ ನೋಡ್ತಿರ್ತೀವಲ್ಲ ನಾವು. ಹಾಗೆ ಬಿಸಿ ಬಿಸಿ ಚರ್ಚೆ ಮಧ್ಯೆ ಈ ಹಣ್ಣುಗಳನ್ನು ಮರೆತು ಬಿಟ್ಟಿದ್ದಾರೆ. ಆಮೇಲೆ ರಾತ್ರಿ ಮನೆಗೆ ಹೋಗ್ಬೇಕಲ್ಲ, ಇನ್ನು ಅರಮನೆಗೆ. ಆಗ ಮಂತ್ರಿಗಳಿಗೂ ತಲೆ ಬಿಸಿ ಆಯ್ತಾರೆ, ಹಣ್ಣೇ ವ್ಯವಸ್ಥೆ ಮಾಡಿಲ್ಲ. ರಾಜ ಕೇಳಿದೆ, ಎಲ್ಲಪ್ಪ ಹಣ್ಣಿನ ತಟ್ಟೆ ಅಂದ. ಇವ್ರು ಹೇಳಿದ್ರು, ಅಯ್ಯೋ ಏನೇನೇ ಇಲ್ಲ, ಯಾರು ಹುಡುಗರು, ಹೋಗಿ ನೋಡಪ್ಪ, ಇಲ್ಲ ಕಷ್ಟ. ಸರಿ ಹೋದರು, ನೋಡಿದ್ರು, ಬರೀ ಮಾವಿನ ಹಣ್ಣು ಸಿಕ್ತು, ಇನ್ನು ಏನು ಹಣ್ಣು ಇಲ್ಲ. ಅದು 5 ಇತ್ತು. ಮಂತ್ರಿ ಏನು ಮಾಡೋದು, ಅದನ್ನೇ ಇಟ್ಬಿಟ್ಟು ಕೊಟ್ಟ. ರಾಜ ನೋಡಿದಲ್ಲಿ 5 ಹಣ್ಣು ಅಂದರೆ 5 ಅಲ್ಲ, 5 ಥರ, 5 ವೆರೈಟೀಸ್ ಬೇಕು. ಇದರಲ್ಲಿ ನಾನು ರಾಣಿಯನ್ನು ಹೆಂಗೆ ನೋಡಲಿ? ಅವನು ಹೇಳ್ದ, ಮಹಾಸ್ವಾಮಿ ಈಗ ಸಮಯ ಮೀರೋಯ್ತು, ಮತ್ತು ಈಗ ನಾವೆಲ್ಲ ಹುಡುಕಾಡಿದೆ, ಇಷ್ಟೇ ಇರೋದು, ನೀವೇ ಏನಾದ್ರು ಮಾಡಬೇಕು. ಸರಿ, ಅದ್ರ ಮೇಲೆ ಒಂದು ಆಕರ್ಷಣೀಯವಾದಂಥ ಬಟ್ಟೆ ಒದಿಸಿದ್ರು, ತೊಗೊಂಡದ ಕೊಟ್ಟ ರಾಣಿಗೆ. ರಾಣಿ ಕೆಲವು ವೇಳೆ ಬಟ್ಟೆ ತೆಗಿತಾ ಇರಲಿಲ್ಲ, ಅದೇನು ಇವತ್ತು ಹೇಳದ್ ನೋಡಿದ್ಲು. ಆಕೆಗೆ ಒಂದೇ ಹಣ್ಣು ಕಾಣಿಸ್ತು, 5 ಮಾವಿನ ಹಣ್ಣು ಮಾತ್ರ. ತಕ್ಷಣ ಹೇಳಿದ್ಲು, ನಿಮಗೆ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗ್ಬಿಟ್ಟಿದೆ, ನಿಮಗೆ ರಾಜ್ಯನೇ ಇಂಪಾರ್ಟೆಂಟು, ನನ್ನ ಕಂಡ್ರೆ ಆಗಲ್ಲ, ಎಲ್ಲ ಇತ್ಯಾದಿ ಇತ್ಯಾದಿ. ಇವನಿಲ್ಲಮ್ಮ, ಇವತ್ತೊಂದು ದಿವಸ ಹಿಂಗೆ ಆಗೋಯ್ತು, ಏನು ಮಾಡಿದೆ? ಇಲ್ಲ ಪ್ರೀತಿ ಕಮ್ಮಿ ಆದ್ರೇ ಹಿಂಗಾಗೋದು. ಆಗಿಲ್ಲ, ಇದೊಂದು ತಗೋ, ಇದನ್ನೇ 5 ಹಣ್ಣು ಅನ್ಕೊಬಿಡು, 5 ವಿವಿಧ ಹಣ್ಣುಗಳು ಅನ್ಕೊಂಬಿಡು ಇದನ್ನೇ ಅಂದ. ಆಗ ಆಕೆ ಹೇಳಿದ್ಲು, ಹಾಗಾದ್ರೆ ನಂದೊಂದು ಸವಾಲಿದೆ, ಅದಕ್ಕೆ ಉತ್ತರ ಕೊಡಬೇಕು. ಏನು ಅಂದು, ಇದು 5 ಒಂದೇ ಅನ್ಕೋಬೇಕು ಅಂತೀರಲ್ವಾ? ಇದು ಒಂದೇನೆ, ಆದ್ರೆ 5 ಅನ್ಕೋಬೇಕು ಅಂತೀರಲ್ವಾ? ಹೌದಮ್ಮ, ಒಂದು ದಿವಸ ಹೊಂದಾಣಿಕೆ ಮಾಡ್ಕೊ. ಆಗ ನನ್ನ ಸವಾಲು ಏನಂತ ಹೇಳಿದ್ರೆ, ನೀವು ಒಂದು ವಾಕ್ಯವನ್ನು ನನಗೆ ಹೇಳಬೇಕು. ಆ ವಾಕ್ಯದಲ್ಲಿ 5 ಪದಗಳಿರಬೇಕು. 5 ಪದಗಳದ್ದು ಒಂದೇ ಅರ್ಥ ಇರಬೇಕು. ಈಗ ನೀವು ಬೇರೆ ಬೇರೆ ಹಣ್ಣನ್ನೆಲ್ಲ ಇದನ್ನೇ ತೋರಿಸ್ತಿದ್ರು ತಾನೆ, ಇದು ನನ್ನ ಸವಾಲು. 5 ಪದಗಳಿರಬೇಕು, 5 ಪದಗಳಿಗೂ ಒಂದೇ ಅರ್ಥ ಇರಬೇಕು, ಈ ಥರದ್ದು ನನಗೆ ಹೇಳಿ ಅಂದು. ಇವು ತಲೆ ಬಿಸಿ ಆಯಿತು, ಅಯ್ಯೋ ಇದೇನಪ್ಪ, ಎಲ್ಲೋ ಬಂದು ಏನೋ ಸಿಗಾಕೊಂಡಲ್ಲ. ತಕ್ಷಣ ಹೇಳಿದ, ಆಯಿತು, ನನಗೆ 1-2 ದಿವಸ ಸಮಯ ಕೊಡು, ಇವಾಗ ಸದ್ಯಕ್ಕೆ ನಿದ್ದೆ ಬರ್ತಾಯಿದೆ, ಮಲಗ್ತೀನಿ. ಅವಳು ಆಯಿತು, 2 ದಿವಸ ಸಮಯ ಕೊಡ್ತೀನಿ. ಮಾರನೇ ದಿವಸ ಎದ್ದ ತಕ್ಷಣವೇ, ರಾಣಿ ಜ್ಞಾಪಕ ಇದೆಯಾ ಅಂದ್ಲು. ಇಲ್ಲ ಈಗ ಜ್ಞಾಪಕ ಇದೆ, ಹೋಗ್ತೀನಿ. ಎಲ್ಲ ತನ್ನ ಆಸ್ಥಾನದ ಎಲ್ಲ ವಿದ್ವಾಂಸರನ್ನು ಕರೆದ, ತೆನಾಲಿ ರಾಮಕೃಷ್ಣನೂ ಇದ್ದ. ಅವ್ರಿಗೊಂದು ಸವಾಲು ಹಾಕ್ದ ರಾಜ, ಏನು, ನೀವೆಲ್ಲರೂ ಸೇರಿ ನನಗೆ ಒಂದು ವಾಕ್ಯವನ್ನು ಕೊಡಬೇಕು, ಆ ವಾಕ್ಯದಲ್ಲಿ 5 ಪದಗಳಿರಬೇಕು, ಎಲ್ಲ ಪದಗಳಿಗೂ ಒಂದೇ ಅರ್ಥ ಇರಬೇಕು ಅಂತ. ಇವನು ಹೇಳ್ದ ರಾಜ, ನೋಡಿಪ್ಪ, ಇದು ರಾಜಾಜ್ಞೆ. ಯಾಕೆ ಹೇಳಿರೋದು ಯಾರು? ರಾಣಿ. ಅದು ಹೇಳ್ಕೊಳಂಗಿಲ್ವಲ್ಲ, ರಾಜಾಜ್ಞೆ. ಇದಕ್ಕೆ ಉತ್ತರ ಕಂಡುಹಿಡಿಬೇಕು. ಉತ್ತರ ಕಂಡುಹಿಡಿದ್ರೆ ಬಹುಮಾನ, ಇಲ್ಲದಿದ್ದರೆ ಶಿಕ್ಷೆ. ಹುಷಾರ್. ಎಲ್ಲ ಪಂಡಿತೋತ್ತಮರಿದ್ದರು, ಎಲ್ಲರೂ ಏನು ತಕ್ಷಣ ಹೋದರು, ಎಲ್ಲ ಅವರವರ ಗ್ರಂಥ ಭಂಡಾರಗಳಿಗೆ ಏನು ಆ ಪುಸ್ತಕ ಈ ಪುಸ್ತಕ ಎಲ್ಲ ಓದಿ ಓದ್ತಾ. ಈ ತೆನಾಲಿ ರಾಮಕೃಷ್ಣ ಮಾತ್ರ ಆರಾಮಾಗಿ ಓಡಾಡ್ಕೊಂಡಿದ್ದ. ಆಯಿತು, ನೋಡೋಣ. ಎಲ್ಲ ಹೋಯ್ತು, ಎಲ್ಲ ಕಷ್ಟಪಡ್ತಿದ್ದಾರೆ. ರಾಜನಿಗೂ ಪಾಪ ಟೆನ್ಷನ್ನು, ಅಯ್ಯೋ ಇನ್ನು ರಾಣಿಗೆ ನಾಳೆ ಒಪ್ಪಿಸ್ಬೇಕಿಲ್ದಿದ್ರೆ ಕಷ್ಟ. ಸರಿ, ಇವರೆಲ್ಲ ಬಿಸಿ ಬಿಸಿಯಾಗಿ ನೋಡ್ತಿದ್ದಾರೆ, ಏನು ಯಾರು ಎಲ್ಲೂ ಕಾಣ್ತಾ ಇಲ್ಲ, ಎಲ್ಲ ಲೈಬ್ರರಿ ಪುಸ್ತಕಗಳು ಗ್ರಂಥಗಳ ಅಧ್ಯಯನ. ಇವನಿಗೆ ರಾಜನಿಗೆ ಒಂದು ಇನ್ಫಾರ್ಮೇಷನ್ ಬಂತು ಸಾಯಂಕಾಲ, ಮಹಾಸ್ವಾಮಿ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ, ನಿಮ್ಮ ಆಪ್ತ ತೆನಾಲಿ ರಾಮಕೃಷ್ಣ ಆರಾಮಾಗಿ ಮಾಮೂಲಾಗೇ ಇದ್ದಾನೆ, ಮಧ್ಯಾಹ್ನ ಮನೆಗೆ ಹೋಗಿ ಊಟ ಮಾಡಿದ್ದಾನೆ, ನಿದ್ದೆ ಮಾಡಿದ್ದಾನೆ, ಓಡಾಡ್ತಿದ್ದಾನೆ ಅಂತ. ಕರೀರಿ ಅವನ್ನ. ಕರ್ಕೊಂಬಂದರು. ಗೊತ್ತೇನೆ ಆ ಪ್ರಶ್ನೆ? ಗೊತ್ತು ಮಹಾಪ್ರಭು. ಮತ್ತು ಎಲ್ಲರೂ ಅಷ್ಟು ಕಷ್ಟಪಡ್ತಿದ್ದಾರೆ ನೋಡಿ, ಇವತ್ತು ಊಟ ತಿಂಡಿ ಎಲ್ಲ ಬಿಟ್ಟು ಮನೆಗೂ ಹೋಗಿಲ್ಲ, ಎಲ್ಲರೂ ಅಧ್ಯಯನ ಮಾಡ್ತಿದ್ದಾರೆ, ನೀನೇನು ಅಡ್ಡಾಡ್ತಿದ್ದೀಯ? ಅವ್ರು ಹೇಳಿದ, ಸ್ವಾಮಿ ಅದಕ್ಕೆ ಉತ್ತರ ಹಂಗೆ ಪುಸ್ತಕದಲ್ಲಿ ಸಿಗಲ್ಲ, ಅದೊಂಥರ ನಡೆಯುತ್ತೆ ಬಿಡಿ, ನೀವು ಯಾಕೆ ಯೋಚನೆ ಮಾಡ್ತೀರಾ, ಬರೋವಾಗ ಬರುತ್ತೆ, ಆರಾಮ್ ಸುಮ್ಮನೆ ಇರಿ, ಜ್ಞಾಪಕ ಇರಲಿ, ಬಹುಮಾನ ಇಲ್ಲ ಶಿಕ್ಷೆ, ನಿನ್ನೂ ಬಿಡಲ್ಲ. ಆಯಿತು ಮಹಾಪ್ರಭು ಅಂದ. ಆರಾಮಾಗಿದ್ದ, ಓಡಾಡ್ತಾ ಇದ್ದ. ಏನು ರಾತ್ರಿ ಆಯಿತು, ಉತ್ತರ ಇಲ್ಲ. ಮಾರನೇ ದಿವಸ ಬೆಳಗ್ಗೆ ಮಹಾರಾಜ ವಿಪರೀತ ಒತ್ತಡ. ತನ್ನ ಅರಮನೆಯ ಹಿಂದ್ಗಡೆ ಇದ್ದಂಥ ತೋಟದಲ್ಲಿ ವಾಯುವಿಹಾರ. ಮಹಾರಾಜರು ಹಿಂದೆ ಹಿಂಗೆ ತಿರುಗಿ ನೋಡ್ತಾರೆ, ತೆನಾಲಿ ರಾಮಕೃಷ್ಣ ಆರಾಮಾಗಿ ವಾಕ್ ಮಾಡ್ತಿದ್ದಾನೆ.
ಇವಾಗ ಭಾಳ ರೇಗೋಯ್ತು. ಕರೆದ್ರು, ಬರ ಇಲ್ಲಿ ಅಂತ. ಬಂದ. ಲೈ, ನಿನಗೇನು ಸ್ವಲ್ಪನೂ ಗಂಭೀರತೆ ಗೊತ್ತಾಗಿಲ್ಲ ಅನಿಸುತ್ತೆ. ಶಿಕ್ಷೆ ಬಹುಮಾನ. ಮಹಾಪ್ರಭು ಗೊತ್ತು, ತಾವು ನಡೀರಿ, ಇದಕ್ಕೆ ಒತ್ತಡದಿಂದ ಪ್ರಯೋಜನ ಇಲ್ಲ. ಇದು ಯಾವುದು ಪುಸ್ತಕದಿಂದ ಪರಿಹಾರ ಕಂಡುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಪುಸ್ತಕದ ಜೊತೆಗೆ ಮಸ್ತಕ ಬೇಕು. ನಿಮ್ಗೆ ಯಾಕೆ ಯೋಚನೆ, ನಡೀರಿ, ಉತ್ತರ ಸಿಗುವಾಗ ಸಿಗುತ್ತೆ. ಸರಿ, ರಾಜ ಹೋಗ್ತಾ ಇದ್ದ. ಅಲ್ಲಿ ಒಂದು ದನದ ಕೊಟ್ಟಿಗೆ ಇತ್ತು. ರಾಜ ಅದ್ರ ಮುಂದೆ ಹೋಗ್ತಾನೆ ನಿಧಾನಕ್ಕೆ. ತೆನಾಲಿ ರಾಮಕೃಷ್ಣನ ಹಿಂದೆ ಬರ್ತಾನೆ. ಅಲ್ಲಿ ದನದ ಕೊಟ್ಟಿಗೆಯಲ್ಲಿ ಒಂದು ಹಸು ಕರುವಿಗೆ ಜನ್ಮ ನೀಡ್ತಾ ಇದೆ. ಇದು ದೃಶ್ಯ. ಕರುಗೆ ಜನ್ಮ ನೀಡ್ತಾ ಇದೆ. ಒಳಗಡೆ ಕೆಲವರಿದ್ದಾರೆ, ಮನೆ ಒಳಗಡೆ. ಈ ಕೊಟ್ಟಿಗೆಯಲ್ಲಿ ಈ ಹಸು ಜನ್ಮ ನೀಡ್ತಾ ಇರೋದನ್ನು ನೋಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ತೆಲುಗಲ್ಲಿ, ಅಲ್ಲೆಲ್ಲ ತೆಲುಗು, ಕೂಕ್ಕೊಂಡ, ಆವು ಈಯಿಂದಿ ಅಂತ. ಆವು ಈಯಿಂದಿ ಅಂತ ಹೇಳಿದ್ರೆ ಹಸು ಕರುವಿಗೆ ಜನ್ಮ ಕೊಟ್ಟಿದೆ ಅಂತ. ಒಳಗಿಂದ ಒಬ್ಬ ಕೂಗ್ದ. ಯಾಕೆ ಬೇಕಾಷ್ಟು ಹಸುಗಳಿರುತ್ತಲ್ಲ, ಒಳಗಡೆಯಿಂದ ಅವನು ಕೂಗ್ದ, ಏ ಅವರ ಭಾವ ಅಂತ. ಯಾವ ಹಸುನೋ ಅದು ಅಂತ ಅಷ್ಟೆ. ಭಾವ ಅಂದರೆ ಇವನು ಭಾವ, ಅವನು ಭಾವದಿಂದ ಒಳಗಡೆ ಇದ್ದವನು. ಯಾವ ಹಸು ಇದು ಅಂತ ಕೂಗ್ದ. ತಕ್ಷಣ ತೆಲಾಲಿ ರಾಮಕೃಷ್ಣ ನಿಂತ್ಕೊಂಡ್ಬಿಟ್ಟ ಅಲ್ಲೇ. ಓ ಮಹಾಪ್ರಭು ಅಂದ ಹಿಂಗೆ ಜೋರಾಗಿ. ರಾಜರು ಬೇರೆಯವ್ರನ್ನ ಕರೆಯೋದು ಉಂಟು, ರಾಜನ್ನೇ ಅವನು ಕರೆಯೋದು ನೋಡಿ. ಇದು ಈ ಮಸ್ತಕ ಜೋರಾಗಿದ್ದರೆ ಈ ಕೆಲಸ ಆಗುತ್ತೆ, ಎಲ್ಲಿದ್ರೆ ಆಗಲ್ಲ. ರಾಜ ನಿಂತ, ಬನ್ನಿ ಮಹಾಪ್ರಭು ಅಂದ. ರಾಜನ ಕರೆಯೋದು ನೋಡಿ. ಇವನು ಕಸಿವಿಸಿ ಆಯ್ತು. ಏಯ್, ಏನೋ ತಲೆ ಕೆಟ್ಟಿದ್ಯಾ ಅಂದ. ಇಲ್ಲ ಇಲ್ಲ, ಬನ್ನಿ ಇಲ್ಲಿ ಅಂದ. ಬಂದ ಮಹಾರಾಜ. ಯಾಕೆ ಅವನಿಗೇನು ತಲೆ ರಾಮಕೃಷ್ಣ ಬಗ್ಗೆ ಒಂದು ಸ್ವಲ್ಪ ಗೌರವ ಇತ್ತು. ಬಂದವನೇ ಕೇಳ್ದ, ಏನು ಮಹಾಪ್ರಭು, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂದ. ಪ್ರಶ್ನೆಗೆ ಉತ್ತರನ ಹೆಂಗೋ, ಇನ್ನೇನು ಓದಲಿಲ್ಲ, ಏನಿಲ್ಲ. ಮಹಾಪ್ರಭು, ನಾನು ಹೇಳಿದೆ ಆಗಲೇ, ಪುಸ್ತಕದಿಂದನೇ ಎಲ್ಲ ಆಗಲ್ಲ, ಮಸ್ತಕ ಬೇಕು, ಸಾಹಿತ್ಯಿಕ ಚಿಂತನೆ ಇರಬೇಕು. ಅದಿದ್ದರೆ ಕೆಲಸಗಳಾಗುತ್ತೆ. ಯಾವುದೂ ಕಠಿಣ ಅಲ್ಲ, ಎಲ್ಲದಕ್ಕೂ ಪರಿಹಾರ ಇದೆ ಅಂತ. ಏನು ಅಂದ. ನೋಡಿದ್ರಾ ಇಲ್ಲಿ ಅಂದ. ನಾನು ನೋಡಿದೆ, ಹಸು ಕರುಗೆ ಜನ್ಮ ನೀಡಿದೆ. ಅದರಲ್ಲೇನು? ಅದಕ್ಕೆ ಇವನೇನು ಕೇಳ್ದ ಗೊತ್ತಾ? ಏನು ಹಾವು ಈ ಹಿಂದೆ ಅಂದ. ಅದರಲ್ಲೇನು? ಒಳಗಡೆಯಿಂದ ಏನು ಕೂಗ್ದ ಗೊತ್ತಾ? ಏನು ಕೂಗ್ದ? ಅವರ ಭಾವ ಅಂದ. ಅಷ್ಟೇ, ಅದರಲ್ಲೇನಿದೆ ಅಂದ. ಇರೋದೇ ಅದರಲ್ಲೇ ಅಂದ. ಹಂಗಂದ್ರೆ ಏನು ಅಂದ. ಮಹಾರಾಜರೇ ಗಮನಿಸಿ, ಅವರ ಭಾವ ಒಂದು ವಾಕ್ಯನ? ಹೌದು, ವಾಕ್ಯ. 5 ಪದಗಳಿದೆ. ಆ ರಾ ಬಾ ವಾ. ಮಹಾರಾಜರೇ, ಮರಾಠಿನಲ್ಲಿ ಅಂದರೆ ಬಾ ಕಂ, ಹಿಂದಿನಲ್ಲಿ ಆವ್ ಅಂದರೆ ಬಾ ಕಂ, ತೆಲುಗಲ್ಲಿ ರಾ ಅಂದರೆ ಕಂ, ಕನ್ನಡದಲ್ಲಿ ಬಾ ಅಂದರೆ ಕಂ, ತಮಿಳಲ್ಲಿ ವಾ ಅಂದರೆ ಕಂ. ಅವರ ಭಾವ 5 ಪದಗಳಿದೆ, ಎಲ್ಲದಕ್ಕೂ ಒಂದೇ ಅರ್ಥ ಇದೆ. ಇದೇ ನಿಮ್ಮ ಸಮಸ್ಯೆಗೆ ಪರಿಹಾರ ಅಂದ. ಇದು ಯಾವಾಗ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ, ಕೇವಲ ಪುಸ್ತಕ ಜ್ಞಾನ ಇದ್ದರೆ ಆಗಲ್ಲ, ಮಸ್ತಕದಿಂದ ಸಾಹಿತ್ಯಿಕ ಮತ್ತು ಒಳ್ಳೆಯ ಮೌಲ್ಯದ ಚಿಂತನೆಗಳು ಬರಬೇಕು. ಆಗ ಎಂತಹ ಕಠಿಣವಾದಂಥ ಸಮಸ್ಯೆಗಳಿದ್ದರೂ ಅದಕ್ಕೆ ಪರಿಹಾರವನ್ನು ಸೂಚಿಸಲಿಕ್ಕೆ ಸಾಧ್ಯ. ಅಂತಹ ಕೆಲಸವನ್ನು ನಮ್ಮ ವಿಠ್ಠಲರಾವ್ ಅವರು ಮಾಡಿದ್ದಾರೆ. ಹಾಗಾಗಿ ಇವತ್ತು ಅನೇಕರು ಅವರನ್ನು ನಾವು ನೆನಪು ಮಾಡ್ಕೋತಾ ಇದ್ದೀವಿ. ಇಂಥ ಒಳ್ಳೆಯ ಅದ್ಭುತ ಕೆಲಸವನ್ನು ಮಾಡ್ತಾ ಇರತಕ್ಕಂತಹ ಶ್ರೀಪತಿ ಮತ್ತು ನಮ್ಮ ಮಾತೃ ಸ್ವರೂಪಿಣಿ ಆದಂತಹ ಶ್ರೀಮತಿ ವಿಠ್ಠಲರಾವ್ ಅವರನ್ನು ನಾನು ಅಭಿನಂದಿಸ್ತೀನಿ. ನನಗಿಲ್ಲಿ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ವಿಠ್ಠಲ ಪ್ರತಿಷ್ಠಾನದ ಪ್ರತಿಯೊಬ್ಬರಿಗೂ ನನ್ನ ನಮನಗಳು. ನಮಸ್ತೆ. ಧನ್ಯವಾದಗಳು ಸರ್. ಈಗ ನಾವು ಸಂಗೀತ ಕಾರ್ಯಕ್ರಮಕ್ಕೆ ಅತಿ ಸಮೀಪ ಬಂದಿದ್ದೀವಿ. ಸಂಗೀತ ಕಾರ್ಯಕ್ರಮಕ್ಕೆ ಸಮೀಪ ಬಂದಿವಿ ಅಂದರೆ ಊಟಕ್ಕೂ ಸಮೀಪ ಬಂದಿದ್ದೀವಿ ಅಂತ ಅರ್ಥ. HR ಶ್ರೀಶ ಅವರು ಹಿರಿಯ ಪತ್ರಕರ್ತರು ಮಾತಾಡ್ತಾರೆ. ಅವರಾದ ನಂತರ ಈ ವಿಠ್ಠಲರಾವ್ ಅವರ ಈ ಗ್ರಂಥದಲ್ಲಿನ 2 ಭಾವಗೀತೆಗಳನ್ನು ಗಾಯನವಾಗುತ್ತೆ. ಅದಾದ ನಂತರ ಮುದ್ದು ಮೋಹನ್ ಅವರ ಸಂಗೀತ ಕಾರ್ಯಕ್ರಮ ಚಾರವಾಗುತ್ತೆ. 1:00 ಸರಿಯಾಗಿ ನಾವು ತಮಗೆ ಪ್ರೀತಿ ಭೋಜನವನ್ನು ಉಣಬಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ,
ಶ್ರೀ ಎಚ್ ಆರ್ ಶ್ರೀಶಾ ಅವರು ದಯವಿಟ್ಟು ವೇದಿಕೆ ಇಲ್ಲಿ ಭಾಷಣ ಮಾಡಬೇಕಂತ ಗೊತ್ತೇನೆ. ಹಾಗೆ ನಮ್ಮ ವಿಠ್ಠಲರಾವ್ ಅವರ ಆತ್ಮೀಯ ಗೆಳೆಯರು ಡಾಕ್ಟರ್ ಬಸವರಾಜ್ ಸಬ್ರದವರು ಕಲಬುರಗಿ ಅವರು ಇಲ್ಲಿಗೆ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವರು ಕೂಡ ಖ್ಯಾತ ಸಾಹಿತಿಗಳು, ಅವ್ರನ್ನು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ಹಿರಿಯರಿಗೂ ನಮಸ್ಕಾರ. ಪತ್ರಕರ್ತರು ಸಾಮಾನ್ಯವಾಗಿ ವೇದಿಕೆಯನ್ನು ಏರಲ್ಲ. ನಾವು ಬರೀ ನಟರಾಜ್ ಅವರು ಇದ್ದಾರೆ, ಅವ್ರಿಗೆ ಗೊತ್ತಿದೆ. ನಾವು ಕೆಳಗೆ ಕೂತ್ಕೊಂಡು ಕೇಳೋರು ಅಷ್ಟೇ. ನಾವು ಅದು ಮೊದಲಿಂದ ನಮ್ಮ ದಿನಚರಿ ಅನುಸರಿಸ್ಕೊಂಡು ಬಂದಿತ್ತು. ಅದು ಹಾಗಾಗಿ ನನಗೂ ವಿಠ್ಠಲರಾವ್ಗೆ ಸ್ನೇಹ ಬೆಳೆದದ್ದು ನನ್ನ ಪತ್ರಿಕೋದ್ಯಮದಿಂದಲೇ. ನಾನು ತುರ್ತು ಪರಿಸ್ಥಿತಿ ಕಾಲದಲ್ಲಿ 75 ಅಕ್ಟೋಬರ್ 2 ಗುಲ್ಬರ್ಗಾಗೆ ಸಂಯುಕ್ತ ಕರ್ನಾಟಕ ವರದಿಗಾರನಾಗಿ ಹೋದೆ. ಅದುವರೆಗೂ ನಾನು ಗುಲ್ಬರ್ಗಾನ ಬರೀ ಭೂಪಟದಲ್ಲಿ ನೋಡಿದ್ದೆ ಅಷ್ಟೇ. ಬೆಳಗ್ಗೆ 5 ಗಂಟೆಗೆ ಬಸ್ಸಲ್ಲಿ ಇಳಿದಾಗ ಅದು ಊರು ಹೊರಗಿತ್ತು ಬಸ್ ಸ್ಟ್ಯಾಂಡು, ಈಗ ಒಳಗಿದೆ. ಯಾವ ಕಡೆ ಊರು ಅನ್ನೋದೇ ಗೊತ್ತಾಗಲಿಲ್ಲ. ಆ ರೀತಿ ಹೋದ ಊರಲ್ಲಿ ನನಗೆ ಸ್ನೇಹಿತರಾದರು. ಭಾಷೆ ಹೊಸದು, ಜನ ಹೊಸದು. ಆಮೇಲೆ ದೂರ ಹೋಗ್ತಾ ಇದೆಯಾ, ಅದು ಹೇಗಿರುತ್ತೋ ಏನೋ ಇದು. ಇವೆಲ್ಲ ಕಲ್ಪನೆಗಳ ಮಧ್ಯೆ ನನಗೆ ಆತ್ಮೀಯರಾದವರು ವಿಠ್ಠಲರಾವ್. ಅದಕ್ಕೊಂದು ಕಾರಣ ಇತ್ತು. ಆಗ ನಾವು ಹೋದಾಗ ಮೊಬೈಲ್ ಇರಲಿಲ್ಲ, ಬರೀ ಲ್ಯಾಂಡ್ಲೈನು. ಲ್ಯಾಂಡ್ಲೈನಲ್ಲೂ ಎಕ್ಸ್ಚೇಂಜಿಂದ ಕನೆಕ್ಷನ್ ತೊಗೋಬೇಕು. ನಾವು ಮನೆಯಿಂದ ಡಯಲ್ ಮಾಡೋದು ಇರಲಿಲ್ಲ. ಇವರು ಎಕ್ಸ್ಚೇಂಜಲ್ಲಿ ಇದ್ದಿದ್ದರಿಂದ ನನಗೆ ಅನುಕೂಲ ಏನಾಗಿತ್ತು ಅಂದರೆ, ನಾನು ಸುದ್ದಿನ ಟೆಲಿಗ್ರಾಮಲ್ಲಿ ಕಳಿಸ್ಬೇಕಾಗಿತ್ತು. ಅವಾಗಿನ್ನೂ ಯಾವುದೂ ವ್ಯವಸ್ಥೆ ಇರಲಿಲ್ಲ. ಕೈಯಲ್ಲಿ ಬರೆದು ಕಳಿಸ್ತಾ ಇದ್ದೆ ನಾನು. ಆವಾಗ ವಿಠ್ಠಲರಾವ್ನ ಭೇಟಿಯಾಗುವ ಅವಕಾಶಗಳು ಸಿಗ್ತಾಯಿತ್ತು. ಅದಕ್ಕೆ ಇನ್ನೂ ಒಂದು ಕಾರಣ ಇತ್ತು. ಅವರು ಎಕ್ಸ್ಚೇಂಜಲ್ಲಿ ಎಲ್ಲಿದ್ದರೋ ಅಲ್ಲಿ AC ಇತ್ತು. ಗುಲ್ಬರ್ಗಾದಲ್ಲಿ AC ಸಿಗೋದು ಅಂದರೆ ನೀವು ಅದೃಷ್ಟ ಮಾಡಿರ್ಬೇಕಷ್ಟೇ. ಅದರಿಂದ ನಾವೇನು ಮಾಡ್ತಿದ್ವಿ, ಮಧ್ಯಾಹ್ನ 12-2 ಗಂಟೆ ಅಂದರೆ ಹೋಗಿ ವಿಠ್ಠಲರಾವ್ ರೂಮಲ್ಲಿ ಕೂತ್ಕೊಂಡ್ಬಿಡೋದೆ, ತಣ್ಣಗಿರೋದು. ಆಮೇಲೆ ಅವರು ಚಹಾ ತರಿಸೋರು, ಮಾಡೋರು, ಮಾತಾಡ್ತಿದ್ರು. ಹೀಗೆ ನಮ್ಮ ಸ್ನೇಹ ಬೆಳೀತು. ಅದು ಎಷ್ಟು ಬೆಳೀತು ಅಂದರೆ, ನಾವು ದಿನ ಬೆಳಗಾದರೆ ವಿಠ್ಠಲರಾವ್, ಸ್ವಾಮಿರಾವ್ ಅಂತಲೇ. ಬಹುಶಃ ದೇವ್ರ ಧ್ಯಾನ ಮಾಡಿಲ್ಲ ನಾನು, ಇವ್ರ ಧ್ಯಾನ ತುಂಬ ಮಾಡಿದ್ದೀನಿ ನಾನು, ಭಾಳ ಸರಿ. ಅದ್ರ ಜೊತೆಗೆ ಕರ್ಜಗಿ, ರವೀಂದ್ರ ಕರ್ಜಗಿ, ಇವರೆಲ್ಲ ನಮಗೆ ಆತ್ಮೀಯರಾಗಿದ್ದರು. ಆಮೇಲೆ ಅಲ್ಲಿ ಆಗಿನ ಕಾಲದಲ್ಲಿ ಅಷ್ಟೊಂದು ಸಾಹಿತ್ಯ ಚಟುವಟಿಕೆಗಳು ಇರಲಿಲ್ಲ, ಬಹಳ ಕಡಿಮೆ. ನಾವೇ ಗಲಾಟೆ ಮಾಡಿ ಮಾಡಿಸ್ತಾ ಇದ್ವಿ ಇವ್ರ ಕೈಲೆಲ್ಲ. ಬರೆಯೋದಕ್ಕೇನೂ ಇರಲಿಲ್ಲ, ಬರೀ ರಾಜಕಾರಣಿಗಳು ಭಾಷಣ ಬರೀಬೇಕು, ಅದು ನಮಗೆ ಹಿಡಿಸ್ತಾ ಇರಲಿಲ್ಲ. ಅದು ಹಿಡಿಸ್ತಿರ್ಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾದ್ರಿ ಶಾಮಣ್ಣ ನಮ್ಮ ಸಂಪಾದಕರು ಬೈಯೋರು, ಏನು 3 ದಿನ 3 ಹೊತ್ತು ಅದನ್ನೇ ಬರೀತೀರಿ, ಬೇರೆ ಬರೀರಿ. ಹಾಗಾಗಿ ನಮಗೆ ಈ ಸಾಹಿತ್ಯ ಚಟುವಟಿಕೆಗಳು, ಆಮೇಲೆ ಇವ್ರದ್ದೆಲ್ಲ ಪರಿಚಯ ಎಲ್ಲ ಆಯಿತು. ಸಾಮಾನ್ಯವಾಗಿ ನಾವು ಅಂದ್ಕೊಳ್ಳೋದು ಕಲ್ಯಾಣ ಕರ್ನಾಟಕ ಅಂದರೆ ಬರಗಾಲ, ಬಡತನ ಜಾಸ್ತಿ, ಅನಾಗರಿಕರು ಅನ್ನೋ ಭಾವನೆ. ಅದು ಹಳೆ ಮೈಸೂರಿನವ್ರಿಗೆ ಈಗಲೂ ಇದೆ, ಮುಂದೆಯೂ ಇರುತ್ತೆ. ಅದು ಹೋಗಲ್ಲ ಅದು. ಯಾಕೆಂದರೆ ಇವರು ರಾಜರನ್ನು ಕಂಡವರು, ಇವರು ಇನ್ಯಾರನ್ನೂ ನೋಡಿಲ್ಲ, ರಜಾಕರನ್ನು ನೋಡಿಲ್ಲ ಇವರು. ಹಾಗಾಗಿ ಈಗಲೂ ಜನ ಏಕೀಕರಣ ಯಾಕೆ ಬೇಕು, ಬೇರೆ ರಾಜ್ಯ ಮಾಡೋಣ, ಅದೆಲ್ಲ ಬರೀ ಬೊಗಳೆ ಅಷ್ಟೆ. ಅದು ರಾಜಕಾರಣಕ್ಕೋಸ್ಕರ ಮಾಡೋಂಥ. ನೀವೇ ನೋಡಿ, ಕುಟುಂಬ, ವಿಠ್ಠಲರಾವ್ ಬೆಳೆಸಿರೋ ಕುಟುಂಬ, ಎಷ್ಟು ಜನ ಉತ್ತರ ಕರ್ನಾಟಕದವರು ಇಲ್ಲಿ ನೆಲೆಸಿಲ್ವ? ಅವ್ರಿಗೆಲ್ಲ ಏನೋ ಅವರೇನು ಬದುಕನ್ನು ಕಂಡುಕೊಂಡಿಲ್ವ? ನಾ ಯಾಕೆ ಹೇಳ್ತೀನಿ ಅಂದರೆ, ಒಂದು ಪ್ರದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ಬೋದು,
ಅದಕ್ಕೆ ಐತಿಹಾಸಿಕ ಕಾರಣಗಳು ಇರಬಹುದು. ಆದರೆ ಸಾಂಸ್ಕೃತಿಕವಾಗಿ ಅದು ಭಾಳ ಶ್ರೀಮಂತವಾಗಿರುತ್ತೆ. ನೀವು ಗುಲ್ಬರ್ಗ ನಾನು ಪತ್ರಕರ್ತನಾಗಿ ನೋಡೋದು ಸಾಂಸ್ಕೃತಿಕವಾಗಿ ಭಾಳ ಶ್ರೀಮಂತ ಅದು. ನನಗೆ ವಿಠಲರಾವ್ ಮಾತಾಡಿದ್ರೆ ಯಾವುದೋ ಸಾಹಿತ್ಯ ಕೇಳ್ದಂಗೆ ಆಗೋದು. ಸ್ವಾಮಿರಾವ್ ಧ್ವನಿ ನೀವು ಕೇಳಿ ಒಳ್ಳೆ ಸಂಗೀತ ಇದ್ದಂಗೆ ಇರುತ್ತೆ ನಮಗೆ ಅದು. ಯಾತಕ್ಕೆ ಅಂದರೆ ಅವರು ಬದುಕಿಗೆ ತುಂಬ ಹತ್ತಿರ ಇದ್ದಾರೆ, ನಾವು ಬದುಕಿಂದ ತುಂಬ ದೂರ ಇದ್ದೀವಿ. ನಾವು ಹೊರಗಡೆ ಬರಬೇಕಾದ್ರೆ ಎಲ್ಲ ಹಾಕ್ಕೊಂಡು ಮಾಡಿ ಸೆಂಟ್ ಹಾಕ್ಕೊಂಡು ಮಾಡಿ, ಅಲ್ಲಿ ಏನೂ ಇಲ್ಲ. ನಾನು ಭಾಳ ಹಳ್ಳಿಗಳಿಗೂ ಹೋಗಿದ್ದೇನೆ. ತಂಬಾಕು ಹಾಕೋದು ಅಲ್ಲಿ ಕಾಮನು, ಅವರು ಎಲ್ಲರೂ ಹಾಕ್ತಾರೆ. ಬನ್ರಿ ಸರ ಅಂದರು. ಆಮೇಲೆ ಉಗುಳ್ತಾನೆ ಇದ್ದರು. ಅಲ್ರಿ ನೀವು ಬನ್ನಿ ಅಂತೀರಿ ಉಗುಳ್ತೀರಿ, ಹೆಂಗ್ರಿ ಬರೋದು ಅಂದೆ. ಅದೇನು ಅಡ್ಡಿ ಇಲ್ಲ ನಿಮಗಲ್ರಿ ಅದು. ಹಾಗೆ ಈ ತಂಬಾಕು, ಅಡಿಕೆ, ಚಹಾ ಕುಡಿಯೋದು ಇವೆಲ್ಲ ಅಲ್ಲಿಯ ಮಾನವ ಸಂಬಂಧಗಳು. ಒಂದು ದಿವಸಕ್ಕೆ 5 ಚಹಾ ಕುಡಿದ್ರೆ 5 ಸರಿ ಅಡಿಕೆ ಹಾಕ್ಬೇಕು ನಾನು. ಏನಾಗುತ್ತೆ ಅದು ನಮ್ಗೆ ಅಭ್ಯಾಸ ಇಲ್ಲ, ಬೇಡ್ರಿ ಇನ್ನೊಂಗಿಲ್ಲ. ಯಾಕೆಂದರೆ ಅದು ಗೌರವಕ್ಕೋಸ್ಕರ ಕೊಡುವಂಥದ್ದು. ಈ ಹೊಸ ಬದುಕನ್ನು ನೋಡೋದಿದೆಯಲ್ಲ ಪತ್ರಕರ್ತನಿಗೆ, ಅದು ಬಹಳ ಮುಖ್ಯ. ನಾನು 4 ವರ್ಷ ಇದ್ದೆ ಗುಲ್ಬರ್ಗಾದಲ್ಲಿ. ಈಗಲೂ ನನಗೆ ಬಹಳ ಜನ ಸ್ನೇಹಿತರಿದ್ದಾರೆ. ಬಿ ಆರ್ ಪಾಟೀಲ್ ಈಗ ಅವರು ಆವಾಗ ಇನ್ನೂ ಶಾಸಕರಾಗಿರಲಿಲ್ಲ. ಹೀಗೆ ಭೇಟಿ, ಬಹಳ ಜನರ ಸಂಪರ್ಕ. ಆಮೇಲೆ ಅಲ್ಲಿಂದ ಬಂದ ಮೇಲೂ ಸಂಪರ್ಕ ಮುಂದುವರಿತು. ವಿಠಲರಾವ್ ನನಗೆ ಭಾಳ, ಇಲ್ಲೇ ಹರಿಹರ ಗುಡ್ಡದಲ್ಲಿ ಬೆಳಗ್ಗೆ ವಾಕಿಂಗ್ ಬರೋರು, ನಾನು ಹೋಗ್ತಾಯಿದ್ದೆ. ಅವರು ನನಗೆ ನಿಮ್ಮ ಆರೋಗ್ಯ ನೋಡ್ಕೊಡಿ ಅಂತ ಹೇಳ್ತಿದ್ದರು. ಹಾಗೆ ನಮ್ಮ ಸ್ನೇಹ ಅದು ಡಿಪಾರ್ಟ್ಮೆಂಟ್ಗೆ ಸಂಬಂಧದ್ದಲ್ಲ. ಒಬ್ಬ ಮನುಷ್ಯ, ಸ್ವಾಮಿರಾವ್ ಹೇಳಿದ್ದು ಸರಿ, ಅದು ಕುಟುಂಬದೊಂದಿಗೆ ಬೆಳೆದಿರೋನು ಸಮಾಜದಲ್ಲಿ ಹೆಚ್ಚು ಜನರ ಜೊತೆ ಬದುಕ್ತಾನೆ ಅವನು. ಈಗ ಅಬ್ಸರ್ವ್ ಮಾಡಿ, ನೀವೇ ನೋಡಿ, ನಿಮ್ಮ ಮನೆಗಳಲ್ಲಿ ತಂದೆ ತಾಯಿ ಮಗು, ಮೂರನೇವ್ರು ಇರೋದೇ ಇಲ್ಲ. ಯಾರನ್ನ ಹೊಸಬ್ರು ಬಂದರೆ ಮಗು ಯಾರೋ ಬಂದ್ಬಿಟ್ಟಾರಮ್ಮ ಅಂತಾರೆ. ಅವ್ರ ಸಂಬಂಧಿಕರೇ ಇರ್ಬೋದು, ಯಾರೇ ಇರ್ಬೋದು. ಆಮೇಲೆ ಅವ್ರು ಯಾವಾಗ ಹೋಗ್ತಾರೆ ಅಂತಾರೆ. ಇದೆಯಲ್ಲ, ಈ ಭಾವನೆ ಬಹಳ ಕೆಟ್ಟ ಭಾವನೆಯನ್ನು ನಾವು ಬೆಳೆಸ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ. ಉದಾಹರಣೆಗೆ ಸ್ಕೂಲ್ಗಳಲ್ಲಿ ಈಗ ಮಗು ಸರಿಯಾಗಿಲ್ಲ ಅಂದ್ಬಿಟ್ಟು ಸೈಕಾಲಜಿಸ್ಟ್ಗಳನ್ನು ರೆಫರ್ ಮಾಡ್ತಾರೆ. ತಪ್ಪದು, ಸೈಕಾಲಜಿಸ್ಟ್ ಅಗತ್ಯ ಇಲ್ಲ ನಮಗೆ. ನಮ್ಮ ಕುಟುಂಬದಲ್ಲಿ ಎಲ್ಲಿ ಅಜ್ಜಿ, ತಾತ, ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಮ್ಮ ಎಲ್ಲ ಇದ್ದಾರೋ ಅಲ್ಲಿ ಸೈಕಾಲಜಿಸ್ಟ್ ಬೇಕಾಗಿಲ್ಲ. ಯಾಕೆಂದರೆ ನನ್ನ ಮಗ ನನ್ನ ಮಾತು ಕೇಳೋಕ್ಕಿಂತ ನಮ್ಮ ಅಪ್ಪನ ಮಾತು ಕೇಳ್ತಾನೋ. ಯಾಕೆಂದರೆ ತಾತ ಹೇಳೋದು ಸರಿಯಾಗಿರುತ್ತೆ ಅವನಿಗೆ, ನನ್ನ ಮಾತು ಕೇಳೋಲ್ಲ. ನಿಜ, ಅವರು ಹೇಳೋ ಸಂದೇಶಗಳಿದೆಯಲ್ಲ, ಅದು ಕುಟುಂಬವನ್ನು ಬೆಳೆಸುತ್ತೆ. ನಮಗೆ ನಮ್ಮ ಹಿರಿಯರು ಹೊರೆ ಅಂತ ಅನ್ನಿಸ್ಬೋದು, ಆದರೆ ಮಕ್ಕಳಿಗೆ ಅನಿಸಲ್ಲ. ಮಕ್ಕಳಿಗೆ ಅವ್ರು ಬೇಕವರು. ನನ್ನ ಮಗ ಬೆಳೆದದ್ದು ನನ್ನ ಜೊತೆಲಲ್ಲ. ಯಾಕೆಂದ್ರೆ ನಾನು ಜರ್ನಲಿಸ್ಟು, ಬೆಳಗ್ಗೆ ಹೋದರೆ ರಾತ್ರಿ 10 ಗಂಟೆಗೆ ಬರ್ತಿದ್ದೆ. ಅವನು ಬೆಳೆದಿದ್ದೆಲ್ಲ ನನ್ನ ತಂದೆ, ಆಮೇಲೆ ನನ್ನ ಅತ್ತೆ, ಮಾವ ಅವ್ರ ಜೊತೆನೇ ಬೆಳೆದದ್ದು. ಅವರು ಹೇಳ್ಕೊಡ್ತಾರೆ ಹೇಗಿರಬೇಕು, ಏನು ಕಷ್ಟ ಅಂದ್ರೇನು, ಸುಖ ಅಂದ್ರೇನು. ಇದು ಯಾಕೆ ಹೇಳ್ತೀನಿ ಅಂದರೆ, ಕುಟುಂಬ ಒಟ್ಟಿಗೆ ಇದ್ದರೆ ಸಾವು ಬಂದ್ರೂ ಎದುರಿಸಬಹುದು. ಯಾಕೆಂದರೆ ತುಂಬ ಜನ ಇರ್ತೀವಿ, ಹಂಚ್ಕೋಬೋದು ಅದನ್ನು. ಸುಖ ಬಂತ ನೀವೊಬ್ಬರೇ ಅನುಭವಿಸ್ಬೇಕಾದ್ದಿಲ್ಲ, ಎಲ್ಲರೂ ಇರ್ತಾರೆ ನಿಮ್ಮ ಜೊತೆ. ಈ ಕುಟುಂಬದ ಕಲ್ಪನೆ ಭಾರತಕ್ಕೆ ವಿಶಿಷ್ಟ. ಇದು ಬೇರೆ ದೇಶಗಳಲ್ಲಿ ಕಡಿಮೆ. ಅದು ನಾರ್ವೆ ಒಬ್ಬ ಇವನು ರೈಟರು 2ನೇ ಮಹಾಯುದ್ಧದಲ್ಲಿ ಎಲ್ಲ ವಯಸ್ಸಾದವರು ಇವರೆಲ್ಲ ಸತ್ತೋಗ್ತಾರೆ, ಬರೀ ಮಕ್ಕಳು ಉಳ್ಕೊಂಡ್ಬಿಡ್ತಾರೆ. ಆವಾಗ ಅವನು ಒಂದು SOS ವಿಲೇಜ್ ಅಂತ ಒಂದು ಮಾಡ್ತಾನೆ. ಯಾಕೆ ಮಾಡ್ತಾನೆ ಅಂತಂದರೆ, ಕುಟುಂಬ ಇದ್ದರೆ ಮಕ್ಕಳು ಇರಲ್ಲ, ಅವರು ತಿರ್ಗಾ ಮತ್ತೆ ಸಮಾಜ ವಿದ್ರೋಹಿಗಳಾಗ್ಬಿಡ್ತಾರೆ. ಅದಕ್ಕೆ ಅವನೇನು ಮಾಡ್ತಾನೆ,
ತಾಯಂದ್ರನ್ನ ಅಪಾಯಿಂಟ್ ಮಾಡ್ತಾನೆ ಸಂಬಳ ಕೊಟ್ಟು. ಒಂದು ತಾಯಿಗೆ 3 ಮಕ್ಕಳು 4 ಮಕ್ಕಳನ್ನ ಕೊಡ್ತಾನೆ. ನೀವು ತಾಯಿ ಥರ ಮಗುನ ಸಾಕಬೇಕು, ಆ ಮಕ್ಕಳನ್ನ ಬೆಳೆಸ್ಬೇಕು. 3 ಜನ ಗಂಡು ಮಕ್ಕಳು 2 ಹೆಣ್ಮಕ್ಳು, ಆ ಥರ ಅವ್ರ ಫ್ಯಾಮಿಲಿ ಥರನೇ ಬದುಕ್ತಾರೆ ಅವರು. ಆ ತಾಯಿಗೆ ಸಂಬಳ ಇದೆ, ಪೆನ್ಷನ್ ಇದೆ. ಅವ್ರು ರಿಟೈರ್ಡ್ ಆದರೆ ಇನ್ನೊಬ್ಬರು ತಾಯಿ ಬರ್ತಾರೆ. ಈ ಕಲ್ಪನೆಯಲ್ಲಿ ಈಗ ಎಲ್ಲ ದೇಶದಲ್ಲೂ ಇದೆ SOS ವಿಲೇಜ್ ಅಂತ. ಬೆಂಗಳೂರಲ್ಲೂ ಇದೆ, ನೀವು ಹೋಗಿ ನೋಡಬೇಕು. ಕುಟುಂಬನೇ ಅದು. ಆ ಮಕ್ಕಳಿಗೆ ಕುಟುಂಬದ ಕಲ್ಪನೆಯನ್ನು ತಂದಿದ್ದಾರೆ. ಯಾಕೆ ಅಂದರೆ ಸಮಾಜದಲ್ಲಿ ಜನ ಬದುಕಬೇಕು ಅಂದರೆ, ಅಣ್ಣ ತಮ್ಮಂದರ ಜೊತೇಲಿ ಇರಬೇಕು ಅಂದರೆ ಕುಟುಂಬದ ಕಲ್ಪನೆ ಬೇಕು. ನೀವು ಅಬ್ಸರ್ವ್ ಮಾಡಿ ನೋಡಿ, ಯಾರು ಕುಟುಂಬದ ಒಟ್ಟಿಗೆ ಇರ್ತಾರೆ ಅವರು ಅತ್ಯಾಚಾರ ಮಾಡಲ್ಲ, ಯಾವತ್ತೂ ಮಾಡಲ್ಲ. ಯಾಕೆ ಅಂದರೆ ಅವ್ರ ಜೊತೆ ಬೆಳೆದವ್ರನ್ನ ನೋಡಿರ್ತಾರೆ ಅವರು. ಈ ಒಬ್ಬೊಬ್ಬರೇ ಇರ್ತಾರೆ ನೋಡಿ, ಅವರಿಗೆ ಈ ತೊಂದರೆಗಳೆಲ್ಲ ಬರುತ್ತೆ. ಇದನ್ನು ನಮ್ಮ ಸರ್ಕಾರ ಆಗಲಿ ಸಮಾಜ ಆಗಲಿ ಅರ್ಥ ಮಾಡ್ಕೋತಾ ಇಲ್ಲ. ಹಣ ಒಂದಿದ್ದರೆ ಸಾಕು, ಹಣ ಇರಬಹುದು, ಹಣ ಬೇಡ ಅಂತ ಹೇಳಲ್ಲ. ಆದರೆ ಬಡತನ ಎದುರಿಸೋದಕ್ಕೂ ಕುಟುಂಬ ಬೇಕು. ಆವಾಗ ನೀವು ನಿಮ್ಮದೇ ಎಲ್ಲ ಬೇಕು ಅನ್ನೋ ಇರಲ್ಲ. ನನಗೆ ಅನುಕೂಲ ಆಗಿದ್ದು, ನಾನು ನಮ್ಮ ಮಾವನವರಿಗೆ ಗಂಡು ಮಕ್ಕಳು ಇರಲಿಲ್ಲ, ಹೆಣ್ಮಕ್ಳನ್ನು ಮಾತ್ರ. ನಾನೇ ಮೊದಲನೇ ಅಳಿಯ. ನಾನು ನಾದಿನಿಯರನ್ನೆಲ್ಲ ಮಕ್ಕಳನ್ನೆಲ್ಲ ಸಾಕಿದ್ದು ನಾನೇ. ಅವರೇ ನಮ್ಮ ಜೊತೆ ಬೆಳೆದ್ರು. ಈಗಲೂ ಅವ್ರ ಜೊತೆಯಲ್ಲಿದ್ದಾರೆ. ಅವ್ರಿಗೆಲ್ಲ ಮದುವೆ ಮಾಡಿದ್ದೀವಿ, ಅವ್ರ ಕೆಲಸದಲ್ಲಿದ್ದಾರೆ, ಎಲ್ಲ ಇದ್ದಾರೆ, ಬಂದು ಹೋಗಿ ಮಾಡ್ತಾರೆ. ಇಲ್ದಿದ್ದರೆ ಆ ಕಲ್ಪನೆನೇ ಇರಲ್ಲ, ಬಿಟ್ಟೋಗ್ಬಿಡುತ್ತೆ ಎಲ್ಲ. ಅವ್ರಿಗೆ ಅವ್ರ ಅಪ್ಪ ಅಮ್ಮ ಬಿಟ್ಟು ಬೇರೆ ಯಾರು ಗೊತ್ತೇ ಇರಲ್ಲ. ಅಪ್ಪ ಅಮ್ಮ ಬಿಟ್ಟು ಬೇರೆಯವ್ರಿಗೆ ಗೊತ್ತಿಲ್ಲ ಅಂದರೆ ಅವ್ರ ಕೆಲಸದಲ್ಲಿ ಏನು ಮಾಡ್ತಾರೆ, ಹೆಣ್ಮಕ್ಳನ್ನ ಸರಿಯಾಗಿ ನೋಡಲ್ಲ. ಅವು ಬೇರೆ ಹುಡುಗರನ್ನ ನೋಡಿದ್ರೆ ಅವನಿಗೆ ಈರ್ಷೆ ಬರುತ್ತೆ, ದ್ವೇಷ ಬರುತ್ತೆ. ಅವ್ರು ಕಾರಲ್ಲಿ ಹೋಗ್ತಿದ್ದಾರೆ, ಇವರಿಲ್ಲ. ನಾನು 50 ವರ್ಷ ಆಯಿತು, ಕಾರೇ ತೊಗೊಂಡಿಲ್ಲ. ನಮ್ಮ ಮಗ ತೊಗೊಂಡಿಯಾನೆ, ಯಾಕೆ ಅಂದರೆ ಅವ್ರಿಗೆ ಬೇಕು, ತೊಗೋತಾನೆ. ಈ ಭಾವನೆ ಇದೆಯಲ್ಲ, ಅಂದರೆ ಐಹಿಕ ಸುಖಗಳಿಂದ ಬೇರೆ ಬೇರೆ ಆಗೋದು, ಅದು ತಪ್ಪಬೇಕು. ಅವ್ರು ಎಷ್ಟೇ ಶ್ರೀಮಂತರಿರ್ಬೋದು, ಎಲ್ಲ ಒಟ್ಟಿಗೆ ಕೂತು ಬೆಳಿಬೇಕು. ಅದು ನನಗೆ ಯಾಕೆ ಆಯಿತು ಅಂದರೆ, ನಾನು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಾತನ ಊರಲ್ಲಿ ನಾವು 25 ಜನ ಒಟ್ಟಿಗೆ ಇದ್ವಿ. ಟಾರ್ಪಾಲ್ ಹಾಸ್ಬಿಟ್ಟು ಮಲ್ಕೋತಿದ್ವಿ. ನಮ್ಮ ಅಜ್ಜಿ ತಟ್ಟೆ ತೊಗೊಂಡು ಅದು ತೊಳೆಯೋದಕ್ಕೆ ನೀರು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಕೈ ತುತ್ತಾಕೋರು ರಾತ್ರಿ ಹೊತ್ತು. ನಮ್ಮ ಸೋದರ ಮಾವನ್ನ ಹಿಡಿದು ನಾವೆಲ್ಲ ಕೂತ್ಕೊಂಡು ನಮ್ಮ ತಂದೆ ಎಲ್ಲರೂ ಒಟ್ಟಿಗೆ 25 ಜನ ಊಟ ಮಾಡ್ತಿದ್ವಿ. ಆ ಒಂದು ಇದೆಯಲ್ಲ ಬಾಂಡೇಜ್, ಅಂದರೆ ಆ ಬಾಂಧವ್ಯ ಈಗಲೂ ಹೋಗಲ್ಲ. ನಮ್ಮ ಸೋದರ ಮಾವನಿಗೆ 80 ವಯಸ್ಸು, ಈಗಲೂ ಬೆಂಗಳೂರಿಗೆ ಬಂದ ಅಂದರೆ ಊರಿಂದ ಒಂದು ಸರಿ ನಾನು ನೋಡ್ಬಿಟ್ಟು ಹೋಗ್ಬೇಕು ಅವನು. ಈ ಭಾವನೆ ಯಾಕೆ ಬೇಕು ಅಂತಂದರೆ, ಮಾನವೀಯತೆ ಬೆಳೆಯೋದು ಅದರಲ್ಲಿ. ನಾನು ನಮ್ಮ ಸೋದರ ಮಾವನ್ನ ಜೊತೆಗೆ ಬೇರೆಯವರು ಅದೇ ಥರ ನೋಡ್ತೇನೆ, ಅವನ ವಯಸ್ಸನ್ನವ್ರನ್ನೂ ಹಾಗೆ ನೋಡ್ತೇನೆ. ನಿನಗೆ ಸೋದರ ಮಾವನೇ ಗೊತ್ತಿಲ್ಲ ಅಂತಂದರೆ ಬೇರೆಯವರು ಆ ಥರ ಕಾಣಿಸೋದೇ ಇಲ್ಲ. ನಿಮಗೆ ದುಡ್ಡು ಬೇಕು ಅನ್ನೋದು ಅಷ್ಟೇ ಬಂದುಬಿಡುತ್ತೆ. ನಾನು ಇನ್ಫ್ಯಾಕ್ಟ್ ಜಾಯಿಂಟ್ ಫ್ಯಾಮಿಲಿಗೆ ಇನ್ಶೂರ್ ಮಾಡಿಸೋಣ ಅಂತ ಕೇಳಿದೆ. ಇಲ್ಲ ಸರ್, ಜಾಯಿಂಟ್ ಫ್ಯಾಮಿಲಿಗೆ ಇನ್ಶೂರೆನ್ಸ್ ಇಲ್ಲ. ಇದೇಂದರೆ ಕುಟುಂಬದ ಕಲ್ಪನೆ ಅಂತೀರಿ, ಇಲ್ಲ ಅಂದರೆ ಹೇಗೆ? ಇಲ್ಲ ಸರ್, ಏನಿದ್ರು ನಾವು ಕೊಡೋದು ನಿಮ್ಮ ಮಗ ನಿಮ್ಮ ಮಿಸ್ಸಸ್ಸು ಅಷ್ಟಕ್ಕೇನೆ. ಏನು ಪ್ರಯೋಜನ? ಯಾಕೆಂದರೆ ಈಗ ನನ್ನ ಜೊತೆ ನಮ್ಮ ಅತ್ತೆ ಮಾವ ಇರ್ತಾರೆ, ನಮ್ಮ ಅವ್ರಿಗೂ ಇನ್ಶೂರೆನ್ಸ್ ಬೇಕಲ್ಲ. ಅದಕ್ಕೆ ಕೇಳಿದ್ರೆ ನೀವು ಬೇರೆ ಮಾಡಿಸ್ಬೇಕು ಅಂತ. ಅವರೇನು ಬೇರೆ ಕುಟುಂಬ ಆಗುತ್ತಾ? ಯಾಕೆ? ಬೇಸಿಕಲಿ ದೀಸ್ ಆರ್ ಆಲ್ ದಿ ಥಿಂಗ್ಸ್ ಗೌರ್ಮೆಂಟ್ ಶುಡ್ ಲುಕ್ ಆಫ್ಟರ್. ಬೆಳೆಸಬೇಕು ನಾವು, ಅವರಲ್ಲಿ ಕಲ್ಪನೆ ಬೆಳೆಸಬೇಕು. ಆವಾಗೇನಾಗುತ್ತೆ, ಮಕ್ಕಳಿಗೆ ನೀವು ಯಾವುದೇ ರೀತಿಯಾದ ಪಾಠ ಮಾಡೋ ಅಗತ್ಯ ಇರಲ್ಲ. ಯಾಕೆಂದರೆ ಅವನಿಗೆ ಸ್ಕೂಲಿಗೆ ಬರೋಕ್ಕಿಂತ ಮೊದಲೇ ತಂದೆ ತಾಯಿ ಅಜ್ಜ ತಾತ ಎಲ್ಲ ಹೇಳ್ಕೊಟ್ಬಿಟ್ಟಿರ್ತಾರೆ. ನಾವು ಹಳ್ಳೀಲಿ ಒಂದು ಮಗುನ ನಮ್ಮ ಮನೆಯಿಂದ ಸೇರಿಸ್ಬೇಕು ಅಂದರೆ ಸ್ಕೂಲಿಗೆ 25 ಜನವೂ ಹೋಗ್ತಾಯಿದ್ವಿ. ಅದೇ ಒಂದು ಸಂಭ್ರಮ ನಮಗೆ. ನಮ್ಮ ಮಗು ಒಂದು ಈಗ ಯಾರು ಹೋಗ್ತಾರೆ? ಯಾರು ಹೋಗೋದೇ ಇಲ್ಲ. ಸೌತ್ ಕೆನರಾದಲ್ಲಿ ಸ್ಕೂಲ್ ಕಮೆನ್ಸ್ ಆದಾಗ ಮೊದಲನೇ ದಿವಸ ಎಲ್ಲ ಮಕ್ಕಳನ್ನು ವಾದಗದ ಸಮೇತ ಕರ್ಕೊಂಡು ಹೋಗ್ತಾರೆ ಸ್ಕೂಲಿಗೆ. ಕರ್ಕೊಂಡೋಗಿ ಬಿಡ್ತಾರೆ. ಅದೊಂದು ಸಂಭ್ರಮ ಅವರಿಗೆ. ಸ್ಕೂಲಿಗೆ ಸೇರ್ತಾಯಿದ್ದೀವಿ ಮಕ್ಕಳನ್ನ ಅಂತ.
ಈ ಥರದ ಭಾವನೆ ಬೆಳೆದ್ರೆ ಅವನಿಗೆ ಎಲ್ಲಾದರೂ ಇರಲಿ, ಯಾವ ದೇಶದಲ್ಲಾದರೂ ಇರಲಿ, ಅವನು ಅವ್ರನ್ನ ಅಣ್ಣ ತಮ್ಮದ್ರ ಥರ ನೋಡ್ತಾನೆ. ವಿಠ್ಠಲರಾವ್ ನನಗೆ ಯಾಕೆ ಸಮೀಪ ಆಗಿದ್ದರು ಅಂದರೆ ಈ ಕಾರಣದಿಂದ. ಅವರು ಯಾವತ್ತೂ ನನ್ನನ್ನು ಬೇರೆಯವನನ್ನು ತಿಳಿದಿದ್ದೇ ಇಲ್ಲ. ಸ್ವಾಮಿರಾವ್, ವಿಠ್ಠಲರಾವ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಿದ್ವಿ, ಒಟ್ಟಿಗೆ ಚಹಾ ಕುಡಿತಿದ್ವಿ. ಆಮೇಲೆ ನಾಟಕ ರಿಹರ್ಸಲಲ್ಲೂ ನಾನು ಕೂತಿದ್ದೆ, ನಾನೇನು ಮಾಡ್ತಿರ್ಲಿಲ್ಲ, ನೋಡ್ತಿದ್ದೆ. ನಾನೇ ಅವ್ರಿಗೆ ವಿಮರ್ಶಕ. ಸರಸ್ವತಿ ಚಿಮ್ಮಲಿಗೆ, ರವೀಂದ್ರ ಕರ್ಜಗಿ ಎಲ್ಲ ನಾವು ಒಟ್ಟಿಗೆ ಸೇರ್ತಿದ್ವಿ. ಅದು ಏನಾಗುತ್ತೆ, ಒಂದು ಸಾಂಸ್ಕೃತಿಕ ವಾತಾವರಣನ ಸೃಷ್ಟಿ ಮಾಡೋದಕ್ಕೆ ಬೇಕಾಗುತ್ತೆ. ಈ ದೃಷ್ಟಿ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ವಿಠ್ಠಲರಾವ್ ಸ್ಮರಣೆಗೆ ನಿಮ್ಮೆಲ್ಲರಿಗೂ ನಮನ. ವಿಠ್ಠಲರಾವ್ ಅವರ ಕಲಬುರಗಿಯ ಬದುಕನ್ನು ಬಹಳ ಆತ್ಮೀಯವಾಗಿ ನೆನಪಿಸಿದ್ರು. ನಮಗೂ ನೆನಪು ಬರ್ತಾ ಇದೆ ಆಗಿನ ಸಂಘಟನೆಗಳು. ಈಗ ಕೊನೆಯದಾಗಿ ಭಾಗ್ಯಶ್ರೀ ವಿಠ್ಠಲರಾವ್ ಶೇಖರ್, ವಿಠ್ಠಲರಾವ್ ಅವರ ಮಗಳು ಕೆಲವು ಅನಿಸಿಕೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾಳೆ. ಭಾಗ್ಯಶ್ರೀ.